ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಸೌಂಡ್ ಸ್ವಲ್ಪ ಕಡಿಮೆ ಇದ್ದಂಗೆ ಕೇಳಿಸ್ತಿದೆಯಾ? ಮಹಾಭಾರತದ ಮೊದಲನೇ ಪರ್ವ 18 ಪರ್ವಗಳಿದ್ದಾವೆ. ಅದರಲ್ಲಿ ಮೊದಲನೇ ಪರ್ವ ಆದಿಪರ್ವ ಅಂತ. ಆದಿಪರ್ವದ ಬಳಿ ನಾವು ಮೊದಲನೇ ಅಧ್ಯಾಯದ ಬಗ್ಗೆ ವಿಚಾರ ಮಾಡ್ತಾಯಿದ್ದೀವಿ. ಮುಖ್ಯವಾಗಿ ಮಹಾಭಾರತ ಇದು ಇತಿಹಾಸ, ಇತಿ ಆಸ ಅಂತ. ಇದು ಆ ಥರನೇ ನಡೆದಿತ್ತು ಅಂತ ಅರ್ಥ. ಇದು ಅದೇ ಥರ ನಡೆದಿತ್ತು ಅಂತ. ಯಾವ ಥರ ನಾವು ವರ್ಣನೆ ಮಾಡ್ತಾಯಿದ್ದೀವೋ ಅದೇ ಥರ ಎಕ್ಸಾಕ್ಟಾಗಿ ನಡೆದಿತ್ತು ಅಂತ. ಅದಕ್ಕೆ ಇತಿಹಾಸ ಕಲ್ಪನೆ ಅಲ್ಲ, ಇದು ನಿಜವಾಗ್ಲೂ ನಡೆದಿರೋದು. ಮಹಾಭಾರತ ಮತ್ತು ರಾಮಾಯಣ ಇವು ಇತಿಹಾಸ. ಪುರಾಣದಲ್ಲಿ ಕೆಲವು ನಡೆದಿರೋ ನಿಜವಾದ ಘಟನೆಗಳ ಅನುಸಾರವಾಗಿ ಕೆಲವೊಂದು ಸ್ಟೋರೀಸು ಮೇಕಪ್ ಇರುತ್ತೆ. ಅಲ್ಲಿ ಹಿಂಗೆ ನಡೆದಿತ್ತು ಅಂತ ಏನು ಗಟ್ಟಿಯಾಗಿ ವಾದನೆ ಮಾಡೋದಿಲ್ಲ ಶಾಸ್ತ್ರ. ಬಟ್ ಮಹಾಭಾರತ ಮತ್ತು ರಾಮಾಯಣದಲ್ಲಿ ಮಾತ್ರ ಇದು 100% ಇದು ಹಾಗೆ ನಡೆದಿತ್ತು ಅಂದ್ಬಿಟ್ಟು ಇದು ಇತಿಹಾಸ. ಅದಕ್ಕೆ ಹಿಸ್ಟರಿ ಇತಿ ಆಸ ಅಂತ ಒಂದೊಂದು ವರ್ಡ್ ಬಿಡಿಸಿ ಅರ್ಥ ಮಾಡಿದ್ರೆ ಇಟ್ ಹ್ಯಾಪನ್ಡ್ ಲೈಕ್ ದಟ್ ಓನ್ಲಿ ಆ್ಯಸ್ ಇಟ್ ಈಸ್ ಅಂತ ಅರ್ಥ. ಆದ್ದರಿಂದ ಇಲ್ಲಿ ಕಲ್ಪಿತ ಅನ್ನೋ ಒಂದು ಶಂಕೆ ಬರಬಾರ್ದು ಮಹಾಭಾರತ ಮತ್ತು ರಾಮಾಯಣದಲ್ಲಿ. ನಾವು ಈಗ ಒಂದು 100 ಇಯರ್ಸ್ ಜನ್ರೇಷನ್ ಹಿಂದೆ ಮುಂದೆ ನೋಡ್ತಾ ಇರ್ತೀವಿ. ಆಗಿನ ಮನುಷ್ಯರ ಕೆಪ್ಯಾಸಿಟಿ, ಅವರ ಏಪಬಿಲಿಟಿ, ಅವರ ಪೊಟೆನ್ಸಿ ಏನಂತ ನಮಗೆ ಗೊತ್ತಿರೋದಿಲ್ಲ. ಎಷ್ಟೋ ಚೇಂಜಸ್ ಆಗಿ ಈಗಲೂ ನೋಡ್ತಾ ಇದ್ದೀವಿ. ಲೈಫ್ ಸ್ಪ್ಯಾನು ಮುಂಚೆ ಇರೋರೆಲ್ಲ 90s 100 ತನಕ ಹೋಗ್ತಾಯಿದ್ರು. ಈಗಿನವರೆಲ್ಲ 80s ಒಳಗಡೆ 60s ಪ್ಲಸ್ಸಲ್ಲೇ ಅಲ್ಪ ಆಯುಷ್ ಕ್ಷೀಣ ಆಗ್ತಾಯಿದೆ. ಫಿಸಿಕಲ್ ಸ್ಟ್ರೆಂತ್ ಕೂಡ ಮುಂಚೆ ಇದ್ದವ್ರಿಗೆ ಅಷ್ಟು ಫಿಸಿಕಲ್ ಸ್ಟ್ರೆಂತ್ ಈಗಿನವ್ರಿಗಿಲ್ಲ. ಈ ಥರ ಕಂಪೇರ್ ಮಾಡ್ಕೊಂಡು ಹೋದರೆ ಟೈಮ್ ರೇಷೋ ಪ್ರಕಾರ ಕೂಡ ಆಗಿನವ್ರಿಗೆ ಫಿಸಿಕಲ್ ಬಾಡೀಸು ಸ್ಟ್ರಾಂಗ್ ಆಗಿತ್ತು ಮತ್ತು ಅವರು ಕೆಪ್ಯಾಸಿಟಿ ಕೂಡ ಅಷ್ಟೇ ಗಟ್ಟಿಯಾಗಿತ್ತು ಅಂತ ನಾವು ಅಂದ್ಕೋಬೋದು. ಆ ಮಹಾಭಾರತ ಯುದ್ಧ ನಡೆದಾಗ ಪಾಂಡವರಿಗೆಲ್ಲ 90 ವರ್ಷ ವಯಸ್ಸು. 90 ವರ್ಷ ವಯಸ್ಸಲ್ಲಿ ಅಂಥ ಪರಾಕ್ರಮ ಮಾಡಿದ್ದಾರೆ ಅಂದರೆ ಎಷ್ಟು ಫಿಟ್ನೆಸ್ ಇರಬೇಕು. ಆ ಥರ ಸುಮಾರು ಅವೆಲ್ಲ ನಾವು ನಂಬಬೇಕಷ್ಟೆ, ವಿಶ್ವಾಸ ಇಡಬೇಕಂತ. ಮತ್ತು ಈ ಥರ ವ್ಯಾಸ ಭಗವಾನರು ಫಸ್ಟು ಕೇವಲ ಪಾಂಡವರ ವಿಜಯ, ಕೌರವರ ಮೇಲೆ ಪಾಂಡವರ ವಿಜಯ ಅಂದ್ಬಿಟ್ಟು ಫಸ್ಟು 8000 ಶ್ಲೋಕಗಳೇ ಬರೆದಿರ್ತಾರೆ. ಅದರ ಹೆಸರು ಜಯ ಅಂತ ಇಟ್ಟಿರ್ತಾರೆ, ಇಲ್ಲ ವಿಜಯ ಅಂತ ಕೂಡ ಕೆಲವು ಜನ ಕರೀತಾರೆ. 8000 ಶ್ಲೋಕಗಳಲ್ಲಿ ಇರುತ್ತೆ ಅದು. ಮತ್ತು ಅವರಿಗೆ ಮತ್ತೆ ಸ್ವಲ್ಪ ದಿವಸ ಆದಮೇಲೆ ಅದನ್ನೇ ಅವರು ಅಪ್ಗ್ರೇಡ್ ಮಾಡಿಬಿಟ್ಟು ಅದನ್ನು 24,000 ತನಕ ಎಕ್ಸ್ಟೆನ್ಷನ್ ಮಾಡ್ತಾರೆ. ಮತ್ತು ಆದರೂ ಕೂಡ ಅವ್ರಿಗೆ ಸಂತುಷ್ಟಿ ಆಗಲಿಲ್ಲ. ಅವ್ರಿಗೆ ಒಂದು ಯೋಚನೆ ಬರುತ್ತೆ, ಇಡೀ ವೇದದ ಸಾರವನ್ನೇ ಧರ್ಮಾರ್ಥ ಕಾಮ ಪುರುಷಾರ್ಥ 4 ಪುರುಷಾರ್ಥಗಳ ಬಗ್ಗೆ ಕೂಡ ಇದರಲ್ಲೇ ಬರೋ ಥರನೇ ಇದನ್ನು ಓದಿದ್ರೆ ಮತ್ತಿನ್ನು ಸಪ್ರೇಟಾಗಿ ವೇದನ ಓದೋ ಅವಶ್ಯಕತೆ ಇಲ್ಲದೇ ಇರ್ದಿರ ಆ ಥರ ಇದನ್ನು ರಚನೆ ಮಾಡಬೇಕಂತ ಥಾಟು ಬರ್ತಾ ಇರುತ್ತೆ. ಬಟ್ ಅದಕ್ಕೆ ತಕ್ಕಂಥ ರೈಟರು ಎಡಿಟರ್ ಬೇಕಾಗಿರುತ್ತೆ. ಆ ಯೋಚನೆಯಲ್ಲಿದ್ದಾಗ ಸಾಕ್ಷಾತ್ ಬ್ರಹ್ಮನೇ ವ್ಯಾಸ ಭಗವಾನರ ಮನಸ್ಸಲ್ಲಿರೋ ಆ ಒಳ್ಳೆಯ ಸಂಕಲ್ಪನ ಅರಿತು ಸ್ವಯಂವಾಗಿ ಅವರೇ ವ್ಯಾಸ ಆಶ್ರಮಕ್ಕೆ ಬರ್ತಾರೆ. ಬಂದುಬಿಟ್ಟಿದ್ದೂ ಆವಾಗ ಒಂದು ಉಪಾಯ ಕೊಡ್ತಾರೆ. ಇದಾನೆ ನಿನ್ನ ಮನಸ್ಸಲ್ಲಿರೋ ಅಂಥ ಯೋಗ್ಯನಾದ ಒಬ್ಬ ರೈಟರ್ ಇದ್ದಾನೆ, ಅದು ಸಾಕ್ಷಾತ್ ವಿನಾಯಕನೇ ಅಂದ್ಬಿಟ್ಟು. ಇನ್ನು ವಿನಾಯಕನ ಸ್ಮರಣೆ ಮಾಡ್ಕೊಂಡ ಮೇಲೆ ವಿನಾಯಕ ಕಂಡೀಷನ್ ಇಡ್ತಾನೆ, ನಾನು ಬರಿತೀನಿ ಬಟ್ ನೀನು ನಾನು ನಿಲ್ಲಿಸ್ತಿರೋ ಹೇಳ್ತಾ ಇರಬೇಕು, ಗ್ಯಾಪ್ ಕೊಟ್ಟರೆ ನಾನು ಮತ್ತೆ ಬರೆಯೋದಿಲ್ಲ ಅಂತ. ಮತ್ತು ವ್ಯಾಸ ಭಗವಾನರು ಏನು ವ್ಯಾಸಾಯ ವಿಷ್ಣು ರೂಪಾಯ ಆಫ್ ವಿಷ್ಣು ಎಲ್ಲ ಶ್ಲೋಕಗಳಲ್ಲಿರುತ್ತೆ. ಅಂಥ ಕೆಪ್ಯಾಸಿಟಿ ಇರೋರು ಅವ್ರು ಅಂತಾರೆ, ಸರಿ ನಾನು ಹೇಳೋದೆಲ್ಲ ನೀನು ಅರ್ಥ ಮಾಡ್ಕೊಂಡು ಬರಿಬೇಕಂತ ಇವರೊಂದು ಕಂಡೀಷನ್ ಹಾಕ್ತಾರೆ. ಅದರಲ್ಲಿ 8,800 ಶ್ಲೋಕಗಳೇನು ಕೂಟ ಶ್ಲೋಕಗಳಿರ್ತಾರೆ. ತುಂಬ ಅದು ಡೈರೆಕ್ಟಾಗಿ ಲಿಟ್ರಲ್ ಮೀನಿಂಗ್ ನಾವು ವ್ಯಾಖ್ಯಾನ ಮಾಡಿ ತಗೊಳಕ್ಕೆ ಹೋದ್ರೆಗಾನೆ ಬೇರೆ ಏನೋ ಅರ್ಥ ಬಂದ್ಬಿಡುತ್ತೆ.
ತುಂಬ ಯೋಚನೆ ಮಾಡಿ ಪದಗಳದ್ದು ಎಲ್ಲ ಸಮಾನಾರ್ಥಕ ಪದಗಳೆಲ್ಲ ತಿಳ್ಕೋಬೇಕು. ನಮ್ಮ ಗುರುಗಳನ್ನು ಕೂಡ ಕಾಶಿಯಲ್ಲಿ ಯಾರೋ ಒಬ್ಬರು ಯಾವುದೋ ಆಶ್ರಮಕ್ಕೆ ದರ್ಶನಕ್ಕಂತ ಹೋದರೆ ಕುತೋ ಹಂತಿ ಅಂದ್ರಂತೆ. ಹಂತಿ ಅಂದರೆ ಎಲ್ಲಿಂದ ಸತ್ತೆ ಅಂತ, ಕುತೋ ಅಂದ್ರೆ ಎಲ್ಲಿಂದ ಸತ್ಯ ಅಂತ ಕೇಳ್ತವ್ರೆ. ಅದೇನು ಈ ಥರ ಕೇಳ್ತವ್ರೆ ಅಂದ್ಬಿಟ್ಟು, ಅಯ್ಯೋ ಈ ಥರ ಏನು ಕೇಳ್ತವ್ರೆ ಅಂದ್ಬಿಟ್ಟು. ವ್ಯಾಕರಣದಲ್ಲಿ ಮೇಯ್ನು ಹಂತಿ ಶಬ್ದ ಅದು ಹನನ ಕ್ರಿಯೆನೇ ಇದಾಗುತ್ತೆ. ಮತ್ತೆ ಅವರು ಜ್ಞಾಪಿಸ್ತಾರೆ ಸಮಾನಾರ್ಥಕ ಪದಗಳು ನೋಡಿ ಅಮರಕೋಶದಲ್ಲಿ ತೆಗೆದು ಅಂತ. ಹಂತಿ ಅಂದರೆ ಗಮನ ಅರ್ಥ ಕೂಡ ಬರುತ್ತೆ. ಕುತೋ ಅಂದರೆ ಎಲ್ಲಿಂದ ಬಂದೆ ಅಂತ ಕೇಳ್ತಾರೆ ಅವರು. ಆ ಥರ ಒಂದೇ ಶಬ್ದದಲ್ಲಿ ಅನೇಕ ಅರ್ಥಗಳಿರ್ತವೆ. ಆದ್ದರಿಂದ ಅದು ಕೂಟ ಶ್ಲೋಕದಲ್ಲೆಲ್ಲ ಆ ಥರ ಶಬ್ದಗಳಿರ್ತವೆ. ಅದನ್ನೆಲ್ಲ ಯೋಚನೆ ಮಾಡೋಷ್ಟು ಸ್ವಲ್ಪ ಟೈಮ್ ತಗೊಳುತ್ತೆ. ಈಗಲೂ ಕೂಡ ಸ್ಟೋರೀಸನ್ನು ಕೂಡ ಕೂಟ ಶ್ಲೋಕದಲ್ಲಿ ಇರ್ತಾರೆ, ತತ್ವದನ್ನು ಕೂಡ ಕೂಟ ಶ್ಲೋಕದಲ್ಲಿ ಇಟ್ಟಿರ್ತಾರೆ. ಒಂದು ಪ್ರಕಾರ ಈಗ ಭಗವದ್ಗೀತೆ ಮಂಗಲಾಚರಣೆ ಅದು ವಿಷ್ಣು ಪುರಾಣದಲ್ಲಿ ತಗೊಂಡಿರೋದು. ಅಂಡಸ್ಯಾಂತಸ್ತಿಮೆ ಲೋಕ ಅಂತ, ಅದೆಲ್ಲ ಅದು ಕೂಟ ಶ್ಲೋಕನೇ. ಅದು ತುಂಬ ಮರ್ಮಜ್ಞರೇ ಅದರಲ್ಲಿರೋ ರಹಸ್ಯನ ಹೊರಗಡೆ ತೆಗೆಯೋಕ್ಕೆ ಬರುತ್ತೆ. ಓಂಕಾರದಲ್ಲಿ ಕೂಡ ಅಷ್ಟೇ. ಓಂಕಾರ ಕೂಡ ತುಂಬ ವೇದಾಂತ ಓದಿರೋರೇ ಓಂಕಾರದ ನಿಜವಾದ ಅರ್ಥನ ಹೊರಗಡೆ ತೆಗೆಯೋಕ್ಕೆ ಬರುತ್ತೆ. ಆ ಥರ ಬಟ್ ಸಮಯ ಆಗುತ್ತೆ. ಈಗಲೂ ಕೂಡ ಶಾಸ್ತ್ರಾರ್ಥ ಕೂಟ ಶ್ಲೋಕಗಳಲ್ಲಿ ನಡೀತಾ ಇರುತ್ತೆ. ಆ ಥರ ಕೂಟ ಶ್ಲೋಕಗಳು ಒಂದು 8,000 ಅವು ಮಧ್ಯದಲ್ಲಿ ಅವು ಇಟ್ಕೊಂಡಿರ್ತಾನೆ. ಇನ್ನು ಅವೆಲ್ಲ ವ್ಯಾಸ ಭಗವಾನ್ಗೆ ನೆಕ್ಸ್ಟ್ ಶ್ಲೋಕ ರಚನೆ ಮಾಡಬೇಕಂದ್ರೆ ಇಂಥದ್ದೊಂದು ಮಧ್ಯದಲ್ಲಿ ಒಂದು ಕೂಟ ಶ್ಲೋಕ ಆಗಿಬಿಡ್ತಾ ಇದ್ದ. ಯೋಚನೆ ಮಾಡ್ತಾಯಿದ್ರೆ ವಿನಾಯಕ ಅಷ್ಟರಲ್ಲಿ ಇವ್ರು ನೆಕ್ಸ್ಟ್ ಶ್ಲೋಕ ರೆಡಿ ಮಾಡ್ಕೊತಾ ಇದ್ದರು. ಈ ಥರ ಅದು ಸಕ್ಸಸ್ಫುಲ್ ಆಗೋಯ್ತು. ಮತ್ತು ಸ್ಟಾರ್ಟಿಂಗಲ್ಲಿ ಸೌತ ಮುನಿಗಳು ಜನ್ಮೇಜಯನ ಒಂದು ಯಾಗದಿಂದ ನೈಮಿಷಾರಣ್ಯಕ್ಕೆ ಬರ್ತಾ ಇರ್ತಾರೆ. ನೈಮಿಷಾರಣ್ಯಕ್ಕೆ ಬಂದರೆ ಅಲ್ಲೆಲ್ಲ ಮಹಾ ತಪಸ್ವಿಗಳು ಎಲ್ಲ ದೊಡ್ಡ ದೊಡ್ಡ ಯಜ್ಞಗಳು ಮಾಡಿ ಅಲ್ಲಿ ಸ್ವಲ್ಪ ವಿಶ್ರಮ ತಗೊತಾ ಇರ್ತಾರೆ. ಇವರು ಡೈರೆಕ್ಟಾಗಿ ಜನ್ಮೇಜಯನ ಯಜ್ಞದಿಂದ ಬಂದಿದ್ದಾರೆ. ಅಲ್ಲಿ ವ್ಯಾಸ ಮಹರ್ಷಿಗಳು ಕೂಡ ಬಂದು ಅಲ್ಲೆಲ್ಲ ಒಳ್ಳೆ ಪುರಾಣಗಳು ನಡೆದಿದೆ ಅಂತ ಗೊತ್ತಿರುತ್ತೆ. ಅದಕ್ಕೆ ಅವರೆಲ್ಲರೂ ಕುತೂಹಲದಿಂದ ಅಲ್ಲಿ ಏನೇನು ವ್ಯಾಸ ಭಗವಾನರು ಮಹಾಭಾರತದ ಬಗ್ಗೆ ಹೇಳಿದ್ರು ಅದನ್ನೇ ಸ್ಟೋರಿ ನಮಗೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ. ಆ ರಿಕ್ವೆಸ್ಟು ಪೂರ್ವಕವಾಗಿ ಸ್ಟಾರ್ಟಿಂಗಲ್ಲಿ ಅವರು ಒಂದು ಔಟ್ಲೈನ್ ಕೊಡ್ತಾಯಿದ್ದಾರೆ. ಮಹಾಭಾರತದಲ್ಲಿ ಮುಖ್ಯವಾಗಿ ಏನೇನು ಮೇಯ್ನ್ ಘಟನೆಗಳು ನಡೆದಿದೆ ಅಂತ ಔಟ್ಲೈನ್. ಆ ಔಟ್ಲೈನಲ್ಲಿ ಈಗೆಲ್ಲ ನಾವೆಲ್ಲ ವಿಚಾರ ಮಾಡಿದ್ದೀವಿ. ಲಾಸ್ಟಿಗೆ ಯುದ್ಧ ಮುಗಿದೋಗ್ಬಿಟ್ಟಿದೆ. ಯುದ್ಧ ಮುಗಿದೋದ ಮೇಲೆ ಧೃತರಾಷ್ಟ್ರ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಸಂಜಯ ಸ್ವಲ್ಪ ಇಂಡೈರೆಕ್ಟಾಗಿ ಬೈದು ಬಿಡ್ತಾನೆ, ಎಲ್ಲ ನಿಮ್ಮಿಂದನೇ ಹಾಳು ಮಾಡಿದ್ರಿ. ನೀವು ಒಂದು ಸತಿ ಬುದ್ಧಿವಂತರು ಅಟ್ಲೀಸ್ಟ್ ವಿದುರನ ಮಾತು ಕೇಳಿಬಿಟ್ಟು ದುರ್ಯೋಧನನ್ನೇ ದಂಡಿಸಿ ಇವನೊಬ್ಬನ ಜೈಲಲ್ಲಿ ಹಾಕಿದರೆ, ಇಲ್ಲ ಇವನೊಬ್ಬನ ಕೊಂದಿದ್ದರೆ ಇಡೀ ಕುರುವಂಶ ಇವತ್ತು ಉಳ್ಕೊತಾ ಇತ್ತು ಅಂತ ಅಂದಾಗ ಆವಾಗ ಅಂತಾನೆ ಸಂಜಯ, ನೀನು ನನ್ನನ್ನು ಸುಮ್ಮನೆ ಭಯಬೇಡಪ್ಪ, ನನಗೂ ಬುದ್ಧಿವಂತಿಕೆ ಇದೆ. ಸ್ಟಾರ್ಟಿಂಗಿಂದನೇ ಇವರು ಎಷ್ಟೋ ಸತಿ ಅನಿಸ್ತಾ ಇರ್ತದೆ ಧೃತರಾಷ್ಟ್ರನಿಗೆ, ಇನ್ನು ನನ್ನ ಮಕ್ಕಳು ಗೆಲ್ಲೋದಕ್ಕಾಗೋದಿಲ್ಲ, ಪಾಂಡವರೇ ಗೆಲ್ತಾರೆ ಅಂತ. ಅಷ್ಟು ಹೇಳಿದ್ರು ಕೂಡ ಟ್ರೈ ಮಾಡಿರ್ತಾನೆ ದುರ್ಯೋಧನಿಗೆ ಸ್ವಲ್ಪ ಸಮಾಧಾನ ಮಾಡಿಸಿ ಬೇಡಪ್ಪ ಅಂತ. ಆದರೆ ಇವರೆಲ್ಲ ಚುಚ್ಚೋ ಮಾತು ಅಂದುಬಿಟ್ಟು ಎಲ್ಲರೂ ದುರ್ಯೋಧನಿಗೆ ಸಪೋರ್ಟ್ ಮಾಡಿಬಿಟ್ಟು, ಮತ್ತು ಈತನಿಗೂ ಮೋಹ ಇರುತ್ತೆ, ತನ್ನ ಮಕ್ಕಳಿಗೆ ಪಟ್ಟ ಇರಲಿ ಅನ್ನೋ ಆ ಮೋಹದಿಂದ ನಾನು ಹಿಂಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಪಶ್ಚಾತ್ತಾಪ ಹೇಳಿ ಅವ್ನಿಗೆ ಎಷ್ಟು ಸತಿ ನನ್ನ ಮಕ್ಕಳು ಸೋತೋಗ್ತಾರೆ, ಪಾಂಡವರೇ ಗೆಲ್ತಾರೆ ಅಂತ ಎಷ್ಟು ಸತಿ ಅನ್ನಿಸ್ತಂತ ಲಿಸ್ಟ್ ಹೇಳ್ತಾ ಇದ್ದಾನೆ. ಇನ್ನೂ ಒಂದು 10-20 ಶ್ಲೋಕದಲ್ಲಿ ಮುಗಿಸ್ಬಿಡ್ತಾನೆ ಅದು ಪಶ್ಚಾತ್ತಾಪ. ಅದ್ರ ಬಗ್ಗೆ ಈಗ ವಿಚಾರ ಮಾಡಿ ನಡೀತಾ ಇದೆ. ಹೌದು, ವ್ಯಾಸ ಅದಕ್ಕೆ ಬರೆದು ಅದರ ಹೆಸರು ಜಯ ಅಂತ ಇಟ್ಟಿರ್ತಾರೆ. ಜಯ ಮತ್ತು ಇಲ್ಲ ವಿಜಯ ಅಂತ 2 ಹೆಸರು ಇರ್ತಾರೆ. ಅದರಲ್ಲಿ ಕೇವಲ ಪಾಂಡವರು ಕೌರವರ ಮೇಲೆ ವಿಜಯ ಹೆಂಗೆ ಹೊಂದರು ಅನ್ನೋದು ಇರುತ್ತೆ. ಮಿಕ್ಕಿದ ಸ್ಟೋರೀಸು ನಡೆದಿರ್ತವೆ, ಅದನ್ನೆಲ್ಲ ಜಾಸ್ತಿ ಮೆನ್ಷನ್ ಮಾಡಿರಲ್ಲ. ಮತ್ತು ಅವರೇ ಅದನ್ನು 24,000 ಶ್ಲೋಕಗಳಿಂದ ಅಪ್ಡೇಟ್ ಮಾಡಿರ್ತಾರೆ. ಅದರಲ್ಲೂ ಕೂಡ ಇನ್ನೂ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಬಂದಿರೋದಿಲ್ಲ. ಮತ್ತು ಅವ್ರಿಗೆ ಒಳ್ಳೆ ಯೋಚನೆ ಬರುತ್ತೆ. ಧರ್ಮಾರ್ಥ, ಕಾಮ, ಪುರುಷಾರ್ಥ 4 ಪುರುಷಾರ್ಥಗಳ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ. ಈಗ ಸಾಮಾನ್ಯರಿಗೆ ಮಹಾಭಾರತ ಅಂದರೆ ಎಲ್ಲ ವರ್ಣದವರು ಓದ್ಬೋದು. ವೇದ ಓದೋಕ್ಕೆ ಅನರ್ಹತೆ ಇದ್ದವರಲ್ಲಿ ಕೂಡ ಮಹಾಭಾರತನ ಓದ್ಬಿಟ್ಟು ಮೋಕ್ಷಕ್ಕೆ ಅರ್ಹರಾಗಲಿ. ವೇದದಲ್ಲಿರೋ ಎಲ್ಲ ವಿಷಯಗಳು ಕೂಡ ಇಲ್ಲಿ ಸ್ಟೋರಿ ರೂಪದಲ್ಲಿ ಪ್ರಾಕ್ಟಿಕಲ್ ಆಗಿ ಆಚರಣೆ ರೂಪದಲ್ಲಿ ತಿಳ್ಕೊಂಬಿಡಲಿ ಅಂದ್ಬಿಟ್ಟು ನಿದ್ದೆ ಎದ್ದಾಗಿಂದ ಹಲ್ಲು ಉಜ್ಜೋಯಿಂದ ಹಿಡಿದು ಅಂತ್ಯಷ್ಟಿ ತನಕ ಏನೆಲ್ಲ ಕೆಲಸಗಳು ಮಾಡಬೇಕು ಎಲ್ಲ ಡೀಟೇಲ್ಸ್ ಮಹಾಭಾರತದಲ್ಲಿ ಸಿಗ್ಬಿಡು ಮನುಷ್ಯ. ಇದೇ
ಬೆಟರ್ ಯೂಸರ್ ಮ್ಯಾನ್ಯುಯಲ್ ಅಂದ್ರೆ ಈಗ ಬೆಸ್ಟ್ ಯೂಸರ್ ಮ್ಯಾನ್ಯುಯಲ್ ಅಂದ್ರೆ ಈಗ ಮಹಾಭಾರತನೇ. ಸ್ವಲ್ಪ ಸ್ವಲ್ಪ ದೇಶ ಕಾಲ ಪರಿಸ್ಥಿತಿಗಳನ್ನು ನೋಡಿಕೊಂಡು ಕೆಲವೊಂದು ವಿಷಯಗಳು ನಾವು ಅಪ್ಡೇಟ್ ಆಗಬೇಕಾಗುತ್ತೆ. ಮುಖ್ಯವಾಗಿ ವರ್ಣಸಂಕರ ಆಗಿಬಿಟ್ಟಿದೆ. ಆಧಾರ್ ಕಾರ್ಡು ಸಮಯದಲ್ಲಿ ಡಿ ಎನ್ ಎನ್ನೇ ಇಡಬೇಕಂತಿದ್ರು ತಮ್ಮ ಇಂಪ್ರೆಷನ್ ಜಾಗದಲ್ಲಿ. ಆ ಡಿ ಟೆಸ್ಟ್ ಮಾಡಿದಾಗ ಭಯಂಕರವಾದ ಸತ್ಯಗಳು ಹೊರಗಡೆ ಬಂತು. ಏನು ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ವೈಶ್ಯರಿಗೆ, ಶೂದ್ರಿಗೆ ಏನು ಡಿಫ್ರೆನ್ಸೇ ಕಾಣಿಸ್ತಾ ಇಲ್ಲ. ಎಲ್ಲ ಡೆಸಿಮಲ್ ಪಾಯಿಂಟ್ಸಲ್ಲಿ ಸ್ವಲ್ಪ ಸ್ವಲ್ಪ ಟ್ರೇಸಸ್ಸೇ ಡಿಫ್ರೆನ್ಸ್ ಇದೆ. ನೋಡಿದ್ರೆ ಎಲ್ಲ ಒಂದೇ ಥರನೇ ಇದ್ದಾವೆ. ಸುಮ್ಮನೆ ಇದನ್ನು ಹೊರಗಡೆ ತೆಗೆದು ಹೋದರೆ ಇನ್ನೂ ಜಾಸ್ತಿ ಇದಾಗ್ಬಿಡುತ್ತೆ. ಮತ್ತು ಎಷ್ಟೋ ರಿಲೇಷನ್ಸ್ 1000 ಜನ ರಿಸರ್ಚಿಗೆ ಇಕ್ಕಿದ್ರೆ ಸ್ವಲ್ಪ ಇಲೀಗಲ್ ರಿಲೇಷನ್ಸು ಇರ್ತವೆ. ಅವು ಗೊತ್ತಿಲ್ಲದೆ ಚೆನ್ನಾಗಿ ಅನ್ಯೋನ್ಯವಾಗಿ ಜೀವನ ನಡೀತಾ ಇದೆ. ಈ ಡಿ ಎನ್ ಎಗೆ ಟೆಸ್ಟ್ ಮಾಡಿಬಿಟ್ರೆ ಅದರಲ್ಲಿ ಒಂದು 10-15 ಜನದ್ದು ರಿಲೇಷನ್ನು ಡೈವರ್ಸ್ ಆಗೋಯ್ತಂತೆ. ಮಕ್ಕಳು ಯಾರೋ ತಂದೆ ಯಾರೋ ಅಂದ್ಕೊಂಡಿದ್ರೆ ಮಕ್ಕಳು ಯಾರೋ ಹಂಗೆ ಆ ಥರ ಎಲ್ಲ ಅಷ್ಟೊಂದೆಲ್ಲ ವಿಚಿತ್ರ ಆಗಿಬಿಟ್ಟು ಬೇಡ ಡಿ ಎನ್ ಎ ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರು. ಅದು ನೋಡಿದ್ರೆ ಪ್ರಾಕ್ಟಿಕಲ್ಲಾಗಿ ನೋಡಿದ್ರೆ ವರ್ಣಸಂಕರ ಹೆಚ್ಚು ಕಡಿಮೆ ಜಾಸ್ತಿನೇ ಆಗಿದೆ ಅನಿಸುತ್ತೆ. ಈಗ 100 ವರ್ಷದಿಂದ ಎಷ್ಟು ವರ್ಷಗಳಿಂದ ಏನಾಗಿತ್ತು, ಬಟ್ ಮಿಕ್ಸಪ್ಪು ಏನು ಡಿಫ್ರೆನ್ಸೇ ಕಾಣಿಸ್ತೇವೆ ಅಂತೆ. ಮುಸ್ಲಿಮ್ಸ್ ಹಿಂದೂಸಲ್ಲಿ ಕೂಡ ಏನು ಜಾಸ್ತಿ ಡಿಫ್ರೆನ್ಸೇ ಕಾಣಿಸ್ತಾ ಇಲ್ಲ. ಎಲ್ಲ ಹಿಂದೂಗಳೇ ಇದ್ರಲ್ಲ. ಹ್ಯೂಮನ್ ಡಿ ಎನ್ ಎಲ್ಲೂ ಕೂಡ ಇಲ್ಲ. ಮತ್ತು ಏಷ್ಯನ್ ಡಿ ಎನ್ ಎ, ಏಷ್ಯಾದಲ್ಲಿರೋರಿಗೆ ಒಂಥರ, ಇಂಡಿಯನ್ ಅಮೇರಿಕ, ಅಲ್ಲೊಂದು ಅಮೇರಿಕನ್ಸ್ ಇದ್ದಾರೆ, ರೆಡ್ ಇಂಡಿಯನ್ಸ್ ಅಂತ, ಅವ್ರದ್ದು ಸಪ್ರೇಟ್ ಡಿ ಎನ್ ಎ ಇದೆ. ಮತ್ತು ಈ ಮಿಕ್ಕಿದವ್ರು ವೈಟ್ ಅಮೇರಿಕನ್ಸ್ ಅವ್ರು ಬಂದವರಲ್ಲ, ಅವ್ರದ್ದೆಲ್ಲ ಬ್ರಿಟಿಷ್ ಡಿ ಎನ್ ಎ, ಯುರೋಪ್ ಕಂಟ್ರಿಯಿಂದ ಇರುವಂಥ ಡಿ ಎನ್ ಎ. ನಮ್ಮದು ಏಷ್ಯಾದಲ್ಲಿ ಹೆಚ್ಚು ಕಡಿಮೆ ಇಂಡೋನೇಷ್ಯಾ, ಮಲೇಷ್ಯಾ ತನಕ ನಮ್ಮದೆಲ್ಲರದ್ದು ಒಂದೇ ಥರ ಇದೆ. ಅಂದರೆ ಸನಾತನ ಧರ್ಮಿಗಳದ್ದೆಲ್ಲ ಸ್ವಲ್ಪ ಇಂಟರ್ನಲ್ಲಾಗಿ ಮಿಕ್ಸಪ್ ಆಗಿದೆ. ಬಟ್ಟು ಜಾಸ್ತಿ ನೀವು ಡಿ ಎನ್ ಎ ಪ್ರಕಾರ ಮಾಡ್ಕೊಂಡು ನೀವು ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ. 4 ವರ್ಣಗಳು ಬರೋದೇ ಇಲ್ವಲ್ಲ. ಆದ್ದರಿಂದ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಸ್ವಲ್ಪ ಗುಣಗಳನ್ನು ನೋಡಿಕೊಂಡು ಸ್ವಲ್ಪ ಅಧಿಕಾರಿತ್ವ ಅದಕ್ಕಿದ್ದಕ್ಕೆ ನಾವು ಮುಂದೆ ಬರಬೇಕಾಗುತ್ತೆ. ಮಹಾತ್ಮರು ಕೂಡ ಅಷ್ಟೇ ಮುಂದೆ ತ್ರೈವರ್ಣಿಕರು ಮಾತ್ರನೇ ಸನ್ಯಾಸ ಕೊಡ್ತಿದ್ರು. ಈಗ ಈ ಒಂದು ವಿಷಯ ತಿಳ್ಕೊಂಡ ಮೇಲೆ ಸಾಧು ಸಮಾಜದಲ್ಲೂ ಕೂಡ ಅಪ್ಡೇಟ್ ಆಗಿದೆ. ತ್ರೈವರ್ಣಿಕರು ಅಲ್ಲ ಅಂದರೂ ಕೂಡ ಗುಣಗಳನ್ನು ನೋಡಿಬಿಟ್ಟು ಸ್ವಲ್ಪ ಟೆಸ್ಟ್ ಮಾಡಿದ ಮೇಲೆ ಅಲ್ಲಿ ಕೂಡ ಸನ್ಯಾಸ ದೀಕ್ಷೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಆ ಥರ ಸ್ವಲ್ಪ ಅಪ್ಡೇಟ್ ಹಾಕ್ಕೊಂಡ್ರೆ ಸಮಸ್ಯೆ ಇರೋದಿಲ್ಲ. ಇಲ್ಲ ಓಲ್ಡು ಆರ್ಥೋಡಾಕ್ಸು ಅದಕ್ಕೆ ಸ್ಟಿಕ್ ಆಗಿಬಿಟ್ರೆ ಸ್ವಲ್ಪ ಸಮಸ್ಯೆ ಬರುತ್ತೆ, ಕಷ್ಟ ಆಗುತ್ತೆ. ಆ ಥರ ಪಾಲನೆ ಮಾಡೋದು ಸಿಗೋದೇ ಇಲ್ಲ. ಆ ಥರ ಇವಾಗ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಧೃತರಾಷ್ಟ್ರ. ಈಗ ನೆಕ್ಸ್ಟ್ ಈಗ ಅಭಿಮನ್ಯುವನ್ನು ಅನ್ಯಾಯದಿಂದ ಕೊಂದುಬಿಟ್ಟಿರ್ತಾರೆ. ಅದು ಜಾಸ್ತಿ ದುರ್ಯೋಧನ ಯುದ್ಧದಲ್ಲಿ ಅಭಿಮನ್ಯು ಮತ್ತು ಘಟೋತ್ಕಚನಿಗೆ ಜಾಸ್ತಿ ಹೆದರಿರ್ತಾನೆ. ಇವರು ಅವರು ಸ್ಪೀಡಲ್ಲಿ ಏನು ಅಟ್ಯಾಕ್ ಮಾಡಿರ್ತಾರೋ, ಅಭಿಮನ್ಯು ಎಷ್ಟು ಜನನ ವಿಧ್ವಂಸ ಮಾಡಿರ್ತಾನಂದರೆ ಅಷ್ಟಕ್ಕೆ ಮುಂಚೆ ಏನೆಲ್ಲ ಸತ್ತಿರೋರ ಸಂಖ್ಯೆ ಇತ್ತು ಹೆಚ್ಚು ಕಡಿಮೆ ಅಷ್ಟು ಸಂಖ್ಯೆ ಒಂದೇ ದಿವಸದಲ್ಲಿ ಅಷ್ಟು ಜನನ ಸಾಯಿಸ್ಬಿಟ್ಟಿರ್ತಾನೆ. ಅಷ್ಟು ಭಯಂಕರವಾಗಿ ಯುದ್ಧ ಆಡ್ತಾ ಇರ್ತಾನೆ. ದುರ್ಯೋಧನಿಗೆ ಹೆದರಿಕೆ ಆಗಿಬಿಟ್ಟಿದ್ದು ಒಳಗಡೆ ಇನ್ನು ಸೈಂಧವ ಇವ್ರನ್ನ ಮಿಕ್ಕಿದ ಪಾಂಡವ್ರನ್ನ ಹೊರಗಡೆನೇ ಕಟ್ ಮಾಡಿಬಿಡ್ತಾನೆ. ಇನ್ನು ಒಳಗಡೆ ಒಂಟಿಯಾಗಿದ್ದಾನೆ ಅಂದ್ಬಿಟ್ಟು, ಒಂಟಿಯಾಗಿದ್ರೂ ಒಬ್ಬೊಬ್ಬರು ಎದುರುಗಡೆ ಹೋದ್ರೆ ಆಗ್ತಿರೋದಿಲ್ಲ ಯಾರಿಗೂ, ಎಲ್ಲರೂ ಸುತ್ತಾಕ್ಕೊಂಡ್ಬಿಡ್ತಾರೆ. ಎಷ್ಟು 7-8 ಮಹಾರಥಿಗಳು ಒಬ್ಬನ ಸುತ್ತಾಕ್ಬಿಡ್ತಾರೆ. ಕರ್ಣನಿಗೆ ಇಷ್ಟ ಇರೋದಿಲ್ಲ, ಇಲ್ಲ ಹಿಂಗೆ ಮಾಡಬಾರ್ದು ತಪ್ಪು ಅಂತ. ಬಿಲ್ಲು ಕೆಳಗಡೆ ಬಿಲ್ಲುಗೊಡಿ ಅಂತಾನೆ ದುರ್ಯೋಧನ. ಅಭಿಮನ್ಯುನ ಬಿಲ್ಲುಗೊಡಿ ಅಂತ, ಆ ಶಸ್ತ್ರಗಳಿಗೆ ಹೊಡಿಬಾರ್ದಂತೆ, ಶರೀರಕ್ಕೆ ಹೊಡಿತಾ ಇರ್ತಾರೆ. ಆ ಬಿಲ್ಲನ್ನು ಹೊಡೆದ್ಬಿಡ್ತಾನೆ. ಬಿಲ್ಲನ್ನು ಹೊಡೆದ ಮೇಲೆ ಮತ್ತೆ ಬಿಡು ಬಾಣ ಅಂತ ಬಲವಂತವಾಗಿ ಫೋರ್ಸಾಗಿ ಕೋಪದಿಂದ ಹೇಳಿಬಿಟ್ಟು ಇದು ಪ್ರೇರಣೆ ಮಾಡ್ತಾನೆ ಕರ್ಣನಿಗೆ ಇಷ್ಟ ಇರೋದಿಲ್ಲ. ಯಾಕಂದರೆ ಆತನು ವೀರ, ಸ್ವಲ್ಪ ಅಧರ್ಮ ಯುದ್ಧ ಮಾಡೋಕ್ಕೆ ಇಷ್ಟ ಇರೋದಿಲ್ಲ. ಅದರಲ್ಲಿ ಅವನಿಗೆ ಸತ್ಯ ಗೊತ್ತಿರುತ್ತೆ, ಇವನು ನಮ್ಮ ಮಗನೇ ಅಂತ, ತಮ್ಮನ ಮಗನೇ ಅಂತ ಗೊತ್ತಿರುತ್ತೆ. ಮತ್ತು ಆ ಪರಾಕ್ರಮ ನೋಡಿ ಮೋಹಿತನಾಗ್ಬಿಟ್ಟಿರ್ತಾನೆ. ಎಂಥ ವೀರ ನೋಡು, ತಂದೆಗೆ ತಕ್ಕ ಮಗ, ಅರ್ಜುನನಿಗೆ ತಕ್ಕ ಮಗ ಅಂತ. ಆದರೂ ಏನು ಮಾಡೋದಕ್ಕಾಗೋದು, ದುರ್ಯೋಧನ ಒಂದು ಕಮಾಂಡಿಂದ ಎಲ್ಲ ಸೇರಿಬಿಟ್ಟು ಒಬ್ಬನನ್ನು ಕೊಂದಿರ್ತಾರೆ. ಅದು ಎಲ್ಲ ಸ್ಟಾರ್ಟ್ ಆಗೋಗಿರುತ್ತೆ ಅಲ್ಲಿಗೆ ಧರ್ಮನೆಲ್ಲ ಬ್ರೇಕ್ ಮಾಡೋದು. ಆ ಥರ ಅಷ್ಟೊಂದು ತಪ್ಪು ಕೆಲಸ ಮಾಡಿದ್ಮೇಲೆ ಕೂಡ ಅವರು ನಾಚಿಕೆ ಅನ್ನೋದು ಇರೋದಿಲ್ಲ. ಅದನ್ನು ವಿಜಯ ಅಂತ ಘೋಷಣೆ ಮಾಡಿ ಎಗರಾಡ್ತಾ ಇರ್ತಾರೆ. ಅದಕ್ಕೆ ಲಾಸ್ಟ್ ಶ್ಲೋಕದಲ್ಲಿ ಹೇಳ್ತಾನೆ, ಯಾವಾಗ ನಮ್ಮ
ಮೂರ್ಖ ಮಕ್ಕಳ ಜೊತೆ ಅವರೆಲ್ಲರೂ ಅದನ್ನು ವಿಜಯ ಅಂತ ಎಗರಾಡ್ತಾಯಿದ್ರು. ಆವತ್ತೇ ನಾನು ಅಂದ್ಕೊಂಡ್ಬಿಟ್ಟೆ ನಾವು ಗೆಲ್ಲೋದಿಲ್ಲ, ಪಾಂಡವರು ಗೆಲ್ತಾರೆ ಅಂದ್ಬಿಟ್ಟು. ಅಲ್ಲಿನ್ನೂ ಪಶ್ಚಾತ್ತಾಪ ಪಡಬೇಕಾದ ವಿಷಯದಲ್ಲಿ ನೀವು ಆನಂದ ಪಡ್ತೀರ ಅಂತ. ಮತ್ತು ನೆಕ್ಸ್ಟು ಅರ್ಜುನ ಪ್ರತಿಜ್ಞೆ ಮಾಡ್ತಾನೆ, ಅದನ್ನು ಹೇಳ್ತಾವ್ರೆ. ಯದಾ ಶ್ರೌಷಂ ಅಭಿಮನ್ಯುಂ ನಿಹತ್ಯ ಹರ್ಷಾನ್ ಮೂಢಾನ್ ಕ್ರೋಶತೋದಾರ್ತರಾಷ್ಟ್ರಾನ್ ಕ್ರೋಧಾದುಕ್ತಂ ಸೈಂಧವೇ ಚಾರ್ಜುನೇನ ತದಾ ನಶಂಸೆ ವಿಜಯಾಯ ಸಂಜಯ. ಆ ಸೇನೆಯಲ್ಲಿ ಎಂಥ ಅತಿರಥಿ ಮಹಾರಥಿಗಳಿರ್ತಾರೆ. ರಥಿ ಅಂದರೆ 5,000 ಜನನ ಸಿಂಗಲ್ ಹ್ಯಾಂಡೆಡ್ ಆಗಿ ಸಾಯಿಸೋಷ್ಟು ಕೆಪಾಸಿಟಿನ ರಥಿ ಅಂತಾರೆ. ಅತಿರಥಿ ಅಂದರೆ 60,000 ಜನನ ಸಿಂಗಲ್ ಹ್ಯಾಂಡೆಡಾಗಿ ಸಾಯಿಸೋನ ಅತಿರಥಿ ಅಂತಾರೆ. ಮಹಾರಥಿ ಅಂದರೆ 12 ಅತಿರಥಿಗಳನ್ನು, ಅಂದರೆ ಟೋಟಲ್ 7,20,000 ಜನರನ್ನು ಒಬ್ಬನೇ ಫೈಟ್ ಮಾಡಿ ಸಾಯಿಸೋಷ್ಟು ಸಾಮರ್ಥ್ಯ ಅಂತಾರೆ ಮಹಾರಥಿ ಅಂತ. ಅಂಥವ್ರು ಅತಿರಥಿ ಮಹಾರಥಿರು ಸೇರಿ ಅತಿರಥಿ ಮಹಾರಥಿಗಳೆಲ್ಲ ಸೇರಿ ಒಬ್ಬ ಬಾಲಕನನ್ನು ಅಟ್ಯಾಕ್ ಮಾಡಿರ್ತಾರೆ. ಅದು ತುಂಬ ಅನ್ಯಾಯ ಆಗಿರುತ್ತೆ. ಒಬ್ಬನಿಗೆ ರಥಿನೇ ಎದುರುಗಡೆ ಬರಬೇಕು, ಅತಿರಥಿನೇ ಬರಬೇಕು, ಮಹಾರಥಿನೇ ಎದುರುಗಡೆ ಬರಬೇಕು. ಆ ಥರ ಇರುತ್ತೆ ನಿಯಮ. ಆ ನಿಯಮನ ಉಲ್ಲಂಘನೆ ಮಾಡಿಬಿಟ್ಟು ಲಜ್ಜೆಯನ್ನೆಲ್ಲ ಮರೆತು ಹಂಗೆ ಸಾಯಿಸಿರ್ತಾರೆ. ಅವರು ಕೊಂದಾಗ ಮತ್ತು ಯಾವಾಗ ಅರ್ಜುನನಿಗೆ ಈ ವಿಷಯ ಗೊತ್ತಾಗುತ್ತೋ ಅರ್ಜುನ ಸೈಂಧವನನ್ನು ನಾನಿನ್ನು ಸೂರ್ಯಾಸ್ತ ಆಗೋಷ್ಟರಲ್ಲಿ ನಾನು ಕೊಂದುಬಿಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ. ಆ ಪ್ರತಿಜ್ಞೆ ಮಾಡಿದಾಗಲೇ ಅಂದ್ಕೊಂಡ್ಬಿಟ್ನಂತೆ, ಇನ್ನು ನನ್ನ ಮಕ್ಕಳು ಗೆಲ್ಲೋ ಚಾನ್ಸಸ್ಸೇ ಇಲ್ಲ ಅಂದ್ಬಿಟ್ಟು. ಮತ್ತು ನೆಕ್ಸ್ಟ್ ಅದನ್ನೇ ಹೇಳ್ತಾನೆ. ಮತ್ತು ಯದಾ ಶ್ರೋಷಂ ಸೈಂಧವಾರ್ತೆ ಪ್ರತಿಜ್ಞಾತಾಂ ತದ್ವದಾಯ ಅರ್ಜುನೇನ ಸತ್ಯಾಂ ತೀರ್ಣಾಂ ಶತ್ರು ಮಧ್ಯೆ ಚ ತೇನ ತದಾ ನಶಂಸೆ ವಿಜಯಾಯ ಸಂಜಯ. ಸೈಂಧವನ್ನು ಉಳಿಸ್ಕೋಬೇಕಂತ ಎಷ್ಟೋ ಪ್ರಯತ್ನಗಳು ಮಾಡ್ತಾರೆ, ಬಚ್ಚಿಟ್ಟು ಶ್ರೀಕೃಷ್ಣ ಪರಮಾತ್ಮ ಆ ಕಡೆ ಇದ್ದಾನೆ. ಸೂರ್ಯಾಸ್ತ ಆದಂಗೆ ಸೂರ್ಯನಿಗೆ ಅಡ್ಡ ಇಟ್ಬಿಟ್ಟು ಸೂರ್ಯಾಸ್ತ ಆದಂಗೆ ಭ್ರಾಂತಿಯನ್ನು ಕ್ರಿಯೇಟ್ ಮಾಡ್ತಾನೆ. ಇನ್ನು ಹೊರಗಡೆ ಬಂದ ಮೇಲೆ ಇನ್ನು ಸಾಯಿಸಿಬಿಡ್ತಾರೆ. ಆ ಸೈಂಧವವನ್ನು ಅರ್ಜುನ ಕೊಂದಾಗ ಇವರೆಲ್ಲರೂ ಪಕ್ಕದಲ್ಲೇ ಇದ್ದರಂತೆ. ಕಾರಣ ಎಲ್ಲ ಮಹಾರಥಿ ಯಾರು ಏನು ಮಾಡೋಕ್ಕೆ ಅರ್ಜುನನ ನಿಲ್ಲಿಸೋದಕ್ಕಾಗೋದಿಲ್ಲ. ಯಾವಾಗ ಇವರೆಲ್ಲರೂ ಕಲಿತು ಸೈಂಧವನ್ನು ರಕ್ಷಣೆ ಮಾಡಬೇಕಂತ ಪ್ರಯತ್ನ ಮಾಡಿದ್ರು ಕೂಡ ಯಾವಾಗ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲೋ ಆವಾಗಲೇ ಅನಿಸ್ತೈತೆ ಧೃತರಾಷ್ಟ್ರನಿಗೆ, ಇನ್ನು ನನ್ನ ಮಕ್ಕಳು ಗೆಲ್ಲೋದಿಲ್ಲ, ಅವರೇ ಗೆದ್ದು ಬಿಡ್ತಾರೆ ಅಂದ್ಬಿಟ್ಟು. ಮತ್ತು ನೆಕ್ಸ್ಟು ಯದಾ ಶ್ರೋಷಂ ಶ್ರಾಂತಹಯೇ ಧನಂಜಯೇ ಮುಕ್ತ್ವಾ ಹಯಾನಾಚಯೋತ್ತಪವೃತಾನ್ ಪುನರ್ಯುಕ್ತ್ವಾ ವಾಸುದೇವಂ ಪ್ರಯಾತಂ ತದಾ ನಶಂಸೆ ವಿಜಯಾಯ ಸಂಜಯ. ಅರ್ಜುನನ ರಥಕ್ಕೆ ಕಟ್ಟಿರೋ ಕುದುರೆಗಳಿಗೆ ಸುಸ್ತಾಗ್ಬಿಟ್ಟಿರ್ತಾವೆ ಯುದ್ಧದ ಮಧ್ಯದಲ್ಲಿ. ಎಂಥ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಆವಾಗ ನೀರು ಕುಡಿಸಿ ಸ್ವಲ್ಪ ರೆಸ್ಟ್ ಸಿಗಲಿಲ್ಲ ಅಂದರೆ ಆ ಕುದುರೆಗಳು ಸಾಯೋ ಪರಿಸ್ಥಿತಿ ಬಂದುಬಿಟ್ಟಿರ್ತಾರೆ. ಕೃಷ್ಣ ಏನು ಮಾಡ್ತಾನೆ, ಆ ಕುದುರೆಗಳನ್ನು ರಥದಿಂದ ಬಿಡಿಸಿಬಿಟ್ಟು ಹೋಗಿ ಅದಕ್ಕೆ ನೀರು ಕುಡಿಸ್ಕೊಂಡ್ಬಂದು ಸ್ವಲ್ಪ ಅದಕ್ಕೆ ಪ್ರೈಮರಿ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ಟು ಮತ್ತೆ ರಥ ಕಟ್ಟೋ ತನಕ ಆ ಸಮಯದಲ್ಲಿ ರಥಸಾರಥಿ ಇಲ್ಲ ಅಂದರೆ ಯುದ್ಧದಲ್ಲಿ ತುಂಬಾ ಡೇಂಜರ್ ಇರುತ್ತೆ ರಥದಲ್ಲಿ. ಅಂಥ ಸಮಯದಲ್ಲೂ ಕೂಡ ಅರ್ಜುನನನ್ನು ಯಾರೂ ಏನೂ ಮಾಡೋಕ್ಕಾಗಿರೋದಿಲ್ಲ. ಎಲ್ಲ ಹಂಗೆ ಒಂಟಿಯಾಗೆ ಹೋರಾಡ್ತಾ ಇರ್ತಾನೆ. ಕೃಷ್ಣನ ಪಕ್ಕದಲ್ಲಿ ಇಲ್ಲ ಅಂದರೂ ಕೂಡ ಆವಾಗಲೇ ಇನ್ನೂ ಹೆಚ್ಚು ಸ್ಕೆಚ್ ಆಗ್ತಾರೆ. ದುರ್ಯೋಧನ ಅವರೆಲ್ಲ ಫಸ್ಟು ಸಾತ್ವಿಕಿ ಜೊತೆ ಯುದ್ಧ ಮಾಡ್ತಾ ಇರ್ತಾರೆ, ದ್ರೋಣ ದುರ್ಯೋಧನ. ಈಗಲೇ ಸಮಯ ಅರ್ಜುನ ಒಂಟಿಯಾಗಿ ಸಿಕ್ಕಿದ್ದಾನೆ ಅಂದ್ಬಿಟ್ಟು ಎಲ್ಲರೂ ಸುತ್ತಾಕಕ್ಕೆ ಹೋಗ್ತಾರೆ. ಆದರೂ ಕೂಡ ಒಬ್ಬನೇ ಒಂಟಿಯಾಗಿ ಎಲ್ಲರಿಗೂ ಸಮಾಧಾನ ಕೊಟ್ಟಿರ್ತಾನೆ. ಆವಾಗ ಕೂಡ ಅನಿಸ್ತಂತೆ ಧೃತರಾಷ್ಟ್ರನಿಗೆ, ಇನ್ನು ನನ್ನ ಮಕ್ಕಳು ಗೆಲ್ಲೋದಿಲ್ಲ, ಅವರೇ ಗೆಲ್ತಾರೆ ಅಂದ್ಬಿಟ್ಟು. ಮತ್ತು ಯದಾ ಶ್ರೋಷಂ ನಾಗಬಲೈ ಸುದುಸ್ಸಹಾಂ ದ್ರೋಣಾನಿಕಂ ಯುಯುಧಾನಂ ಪ್ರಮಥ್ಯ ಯಾತಂ ವಾರ್ಷ್ಣೇಯಂ ಯತ್ರತೋ ಕೃಷ್ಣಪಾರ್ಥೋ ತದಾ ನಶಂಸೆ ವಿಜಯಾಯ ಸಂಜಯ. ಇದರಲ್ಲಿ ಮಹಾಭಾರತದಲ್ಲಿ ಯುಯುಧಾನ ಅಂದರೆ ಸಾತ್ವಿಕಿ ಬಗ್ಗೆ ದೊಡ್ಡ ವರ್ಣನೆ ಇರುತ್ತೆ.
ಈ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಪಾಪ ಮಿಕ್ಕಿದ್ದು ವೀರನನ್ನೆಲ್ಲ ಜಾಸ್ತಿ ತೋರ್ಸೋಕ್ಕೆ ಸಮಯನೇ ಸಿಗಲ್ಲ. 3 ಗಂಟೆ ಸಿನಿಮಾದಲ್ಲಿ ಎಲ್ಲರ ಪರಾಕ್ರಮ ಹೆಂಗೆ ತೋರ್ಸೋದಕ್ಕಾಗುತ್ತೆ? ಈ ಸಾತ್ವಿಕಿ ಯಾದವ ವಂಶದವನೇ ಆಗಿರ್ತಾನೆ, ದಾಯಾದಿ, ಕೃಷ್ಣನಿಗೆ ದಾಯಾದಿ ಆಗಿರ್ತಾನೆ. ಆದರೆ ಅರ್ಜುನನ ಶಿಷ್ಯ ಆಗಿರ್ತಾನೆ. ಅರ್ಜುನನೇ ಇವನಿಗೆ ಫುಲ್ ಟ್ರೈನಿಂಗ್ ಕೊಟ್ಟಿರ್ತಾನೆ. ಎಂಥ ಪರಾಕ್ರಮಿ ಅಂದರೆ ಇವನು ಕೆಪ್ಯಾಸಿಟಿನ ಎಲ್ಲರೂ ಕಡಿಮೆ ಅಂಚನೆ ಹಾಕಿರ್ತಾನೆ. ಭೀಷ್ಮ ಒಬ್ಬ ಕಂಡುಹಿಡಿದಿರ್ತಾನೆ. ಅವನು ಸಾತ್ವಿಕಿ ನೀವು ಸಾಮಾನ್ಯ ಅನ್ಕೋಬೇಡಿ. ಅವ್ರು ನಾರಾಯಣ ಸೇನೆ ಯಾವಾಗ ದುರ್ಯೋಧನ ಕೊಟ್ಬಿಡ್ತಾನೋ ಫಸ್ಟು ನಾರಾಯಣ ಸೇವೆಗೆ ಜೊತೆಯಲ್ಲಿ ಅವರು ಒಟ್ಟಿಗೆ ಯದುವಂಶದವರೆಲ್ಲ ಒಟ್ಟಿಗೆ ಆಡ್ತಾ ಇರ್ತಾರೆ. ದುರ್ಯೋಧನ ಅರ್ಜುನನ ಶಿಷ್ಯ ಅಲ್ಲ ಈತನ ಹಿಂದುಗಡೆ ಒಂದು ಅಕ್ಷೋಣಿ ಸೇನೆ ಇರುತ್ತೆ. ಆ ಅಕ್ಷೋಣಿ ಸೇನೆ ನಾರಾಯಣ ಸೇನೆ ಜೊತೆ ಹೋಗೋದಿಲ್ಲ. ಆವಾಗ ನಾರಾಯಣ ಸೇನೆ ದುರ್ಯೋಧನ ಜೊತೆ ಹೋದರೂ ಕೂಡ ಈತ ಹೋಗೋದಿಲ್ಲ. ಇಲ್ಲ, ನಾನು ಆವಾಗ ಕೃಷ್ಣನ ಜೊತೆನೇ ನಾರಾಯಣ ಸೇನೆ ಜೊತೆ ಟೈಯನ್ನು ಬ್ರೇಕ್ ಮಾಡಿಕೊಂಡು ಅರ್ಜುನನ ಕಡೆ ಬಂದುಬಿಟ್ರೆ ಈಗನ ಆತನ ದ್ರೋಣಾಚಾರ್ಯ ಇವರೆಲ್ಲ ಕಡಿಮೆ ಅಂಚನೆ ಮಹಾರಥಿ ಆಗಿರ್ತಾನೆ. ಮಹಾರಥಿ ಅಂದರೆ 7,20,000 ಜನನ ಒಬ್ಬನೇ ಹೊಡಿ ಅಂತ. ಆದರೆ ಭೀಷ್ಮ ಅಲರ್ಟ್ ಮಾಡ್ತಾನೆ, ಮಹಾರಥಿನೇ ಅಲ್ಲ, 21 ಅತಿರಥಿಗಳನ್ನು ಸಾಯಿಸೋ ಕೆಪಾಸಿಟಿ ಏನಿದೆ ಅಂದರೆ ಹೆಚ್ಚು ಕಡಿಮೆ 12,60,000 ಜನ. ಅಂದರೆ ಎರಡು ಮಹಾರಥಿಗೆ ಕಡಿಮೆ 1.5 ಮಹಾರಥಿಗೆ ಹೆಚ್ಚಿದ್ದಾನೆ ಅವನು. ಸ್ವಲ್ಪ ಹುಷಾರಾಗಿರಿ ಸಾತ್ವಿಕಿ ಅಂದರೆ ಸಾಮಾನ್ಯ ಇಲ್ಲ ಅಂತ ಎಚ್ಚರ ಮಾಡಿರ್ತಾನೆ. ಭೀಷ್ಮನಿಗೆ ಎಲ್ಲರ ಬಲಗಳು ಗೊತ್ತಿರುತ್ತೆ. ಕರ್ಣನು ಮಹಾರಥಿ ಆಗಿದ್ರು ನೀನು ಅರ್ಧ ರಥಿನೂ ಅಲ್ಲ ಅಂತ ಬೈತಾ ಇರ್ತಾನೆ. ಯಾಕಂದರೆ ಅವನಿಗಿರೋ ಶಾಪಗಳು ಗೊತ್ತಿರುತ್ತೆ. ಶಾಪಗಳಿರೋದ್ರಿಂದ ನೀನು ಏನು ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಅರ್ಧ ರಥಿನೂ ಅಲ್ಲ ಅಂತ ಬೈದಿರ್ತಾನೆ. ಆದರೂ ಕೂಡ ಭೀಷ್ಮನ ಮಾತು ಅವರು ಸೀರಿಯಸ್ಸಾಗಿ ತಗೊಳ್ಳೋದಿಲ್ಲ. ದ್ರೋಣ ಮಹಾರಥಿ ಅಲ್ಲ, ಒಬ್ಬನೇ ಯುದ್ಧ ಮಾಡೋಕ್ಕೆ ಹೋಗಿರ್ತಾನೆ. ದ್ರೋಣನ ಹತ್ರ ತುಂಬ ಸ್ಟ್ರಾಂಗು ಗಜಪಡೆ ಇರುತ್ತೆ, ಆ ಗಜಸೇನ. ಆ ಸಮಯದಲ್ಲಿ ಅದೇ ಅಲ್ಲ ಮೇಯ್ನು. ಅಷ್ಟು ದೊಡ್ಡ ಗಜಪಡೆಯನ್ನು ಚಿಂದಿ ಮಾಡಿಬಿಟ್ಟಿರ್ತಾನೆ ಸಾತ್ವಿಕಿ. ಮತ್ತು ಸಾತ್ವಿಕಿನೇ ವ್ಯೂದಾನ ಅಂತಾರೆ. ಯಾಕಂದರೆ ಲಾಸ್ಟಲ್ಲಿ ಕೌರವ್ರ ಜೊತೆಗೆ ಇವನೊಬ್ಬ ಬದುಕಿರ್ತಾನೆ ಸಾತ್ವಿಕಿಗೆ ದೊಡ್ಡ ಚರಿತ್ರೆ ಇದೆ, ಮಹಾಬಲಶಾಲಿ ಆಗಿರ್ತಾನೆ. ಮತ್ತು ಅರ್ಜುನ ಗುರು ಅಲ್ಲ. ಅರ್ಜುನನ ಮೇಲೆ ಶಿಷ್ಯರಿಗೆ ಪ್ರೀತಿ ಇರುತ್ತೆ, ಗುರುವಿಗೆ ಇನ್ನೂ ತನ್ನ ಸೇಫ್ಟಿಗಿಂತ ಶಿಷ್ಯನ ಸೇಫ್ಟಿ ಕಡೆ ಗಮನ ಇರುತ್ತೆ. ತನ್ನ ಶಕ್ತಿಗಿಂತ ಮಿಂಚಿ ಪರಾಕ್ರಮ ತೋರಿಸ್ತಾ ಇರ್ತಾನೆ. ದ್ರೋಣನಿಗೆ ಬೆವರಿಳಿಸ್ಬಿಟ್ಟಿರ್ತಾನೆ. ಅವತ್ತು ದ್ರೋಣ ದುರ್ಯೋಧನ ಇಬ್ಬರಿಗೂ ಬೆವರಿಳಿಸ್ಬಿಟ್ಟಿರ್ತಾನೆ ಸಾತ್ವಿಕಿ. ಗಾಯಲು ಆಗ್ತಾನೆ ಸಾತ್ವಿಕಿ, ಯಾಕಂದರೆ ದ್ರೋಣಾಚಾರ್ಯ ಕೂಡ ಮಹಾಪರಾಕ್ರಮ ಇಲ್ಲ. ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಒಂದಿನ ಕಂಪ್ಲೀಟ್ ದ್ರೋಣಾಚಾರ್ಯನ ಪರಿಶ್ರಮ ಫುಲ್ಲು ವೇಸ್ಟ್ ಆಗಿಬಿಟ್ಟಿರುತ್ತೆ. ಯಾವಾಗ ಇವನಿಗಿನ್ನ ಮೃತ್ಯು 4 ಜನ ಕಲಿತು ಸಾಯಿಸ್ಬೇಕಂತ ಸಾತ್ವಿಕಿನ ಮಾಡಿದಾಗ ಅರ್ಜುನನ ಕಣ್ಣು ಯಾವಾಗಲೂ ಸಾತ್ವಿಕಿ ಮೇಲೆ ಇರುತ್ತೆ. ಶಿಷ್ಯನ ವಿಜಯದಲ್ಲೇ ಗುರು ತುಂಬ ಅದೇ ನನ್ನ ವಿಜಯ ಅನ್ಕೊತಾರೆ. 2-3 ಸತಿ ಅರ್ಜುನ ಯಾವಾಗಲೂ ಸಾತ್ವಿಕಿ ಮೇಲೆ ಕಣ್ಣಿಟ್ಟು ಕಾಪಾಡ್ಕೊತಾನೆ. ಒಂದು ಸತಿ ಉಪಪಾಂಡವರು ಕಾಪಾಡ್ಕೊತಾರೆ ಸಾತ್ವಿಕಿ ಕಣ್ಣು ಯಾವಾಗಲೂ ಅರ್ಜುನ ಮೇಲೆ ಇರುತ್ತೆ. ಅರ್ಜುನನಿಗೆ ಸಂಕಟ ಬರ್ತಿದೆ ಅಂದರೆ ಎಷ್ಟೇ ಕಷ್ಟ ಇರಲಿ ಅಲ್ಲಿ ಹೋಗಿ ನುಗ್ಗಿಬಿಟ್ಟು ಸಹಾಯ ಕೊಡ್ತಾ ಇರ್ತಾನೆ ಮಧ್ಯದಲ್ಲಿ. ಆ ಥರ ಗುರು ಶಿಷ್ಯರು ಅಷ್ಟೊಂದು ಅನುಬಂಧ ಇರುತ್ತೆ ಅಲ್ಲಿ. ಎಂಥ ಪರಾಕ್ರಮಿ ಅಂದರೆ ಲಾಸ್ಟಲ್ಲಿ ಪಾಪ ಇನ್ನು ಗಾಂಧಾರಿ ಶಾಪ ಕೊಟ್ಟಿರ್ತಾರೆ, ಕೃಷ್ಣಂದು ನಿಮ್ಮ ವಂಶ ಕೂಡ ನಿರ್ವಂಶ ಆಗಲಿ ಅಂದ್ಬಿಟ್ಟು. ಆ ಸಮಯದಲ್ಲಿ ಏನಾಗುತ್ತೆ, ಇವಾಗ ನಾರಾಯಣಿ ಸೇನೆಯಲ್ಲಿ 2 ಡಿವಿಷನ್ ಆಗಿಬಿಟ್ಟಿದೆ. ಒಂದು ದುರ್ಯೋಧನ ಕಡೆ ಯುದ್ಧ ಮಾಡ್ತಾ ಇರ್ತಾರೆ, ಒಂದು ಪಾಂಡವ್ರ ಕಡೆ. ಎಲ್ಲರೂ ಸತ್ತೋಗ್ಬಿಟ್ಟಿರ್ತಾರೆ. ಸತ್ತೋದ ಮೇಲೆ ಕೂಡ ಆ ಸ್ಟೋರಿಗಳು ಯಾರನ್ನು ಕೊಂದರು ಅನ್ನೋದು ಅಲ್ಲಿ ಸಪ್ಲೈ ಮಾಡೋರು, ಫುಡ್ ಸಪ್ಲೈ ಮಾಡೋರು, ನೀರು ಸಪ್ಲೈ ಮಾಡೋರೆಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ರೆಕಾರ್ಡ್ಸ್ ಇರುತ್ತೆ. ಆ ರೆಕಾರ್ಡ್ಸ್ ಎಲ್ಲ ಮತ್ತು ಮೆಲ್ಲಗೆ ಎಲ್ಲರಿಗೂ ಗೊತ್ತಾಗಿರುತ್ತಲ್ಲ. ಈಗ ದಾಯಾದಿಗಳಾದರೂ ಕೂಡ ನಮ್ಮ ಅವ್ರ ತಂದೆ ಕೊಂದನಂದರೆ ಈಗ ಅವ್ರ ಮೇಲೆ ದ್ವೇಷ ಬರುತ್ತಾ ಇಲ್ಲ. ಆ ದ್ವೇಷಗಳು ಒಳಗಡೆ ಯದುವಂಶದಲ್ಲೇ 2 ಬಿರುಕು, 2 ಟೀಮಲ್ಲಿ ಆಗ್ಬಿಟ್ಟಿರ್ತಾವೆ ಒಳಗಡೆ. ಬಟ್ ವ್ಯಕ್ತ ಮಾಡಿಕೊಡೋದಿಲ್ಲ. ಕೋಪಗಳು ಒಬ್ಬರು ಏನು ಯೂನಿಟಿ ಆಗಿದ್ದರೂ ಅದು ಬ್ರೇಕ್ ಆಗಿಬಿಟ್ಟಿರುತ್ತೆ. ಇನ್ನು ಗಾಂಧಾರಿ ಶಾಪನೂ ಹಂಗೆ ಇತ್ತು, ನೀವು ನಿಮ್ಮ ವಂಶದಲ್ಲಿ ನೀವೇ ಹೊಡ್ಕೊಂಡು ಸಾಯ್ತೀರಾ ಅಂದ್ಬಿಟ್ಟು. ಅದ್ಯಾರೋ ಋಷಿ ಬಂದರೆ ಋಷಿಗೆ ಕಾಮಿಡಿ ಮಾಡೋಕ್ಕೆ ಹೋಗ್ಬಿಟ್ಟು ಗರ್ಭಿಣಿ ಅಂತ ಪುರುಷನಿಗೆ ಸ್ತ್ರೀ ವೇಷ ಆಗಿಬಿಟ್ಟು ಏನೋ ಮಾಡೋಕ್ಕೆ ಹೋದರೆ ಅದು ಅವರು ಶಾಪ ಕೊಟ್ಟು ಮತ್ತು ಇದೇ ಕಾರಣ ಆಗುತ್ತೆ. ಈ ದ್ವೇಷವನ್ನೇ ಅವರು ಮಕ್ಕಳು ಮೊಮ್ಮಕ್ಕಳು ಅವ್ರ ತಂದೆ ಸಾಯಿಸಿದ್ದಾರೆ ಅಂದ್ಬಿಟ್ಟು ದ್ವೇಷನ ಬೆಳೆಸ್ಕೊಂಡು ಆ ದ್ವೇಷದಿಂದ ಯುದ್ಧ ಸ್ಟಾರ್ಟ್ ಆಗುತ್ತೆ. ಯುದ್ಧ ಸ್ಟಾರ್ಟ್ ಆದರೆ ಸಾತ್ವಿಕಿ ಮಹಾಪರಾಕ್ರಮಿ, ಒಬ್ಬನೇ 12 ಲಕ್ಷ ಜನಕ್ಕೆ ಸಮಾಧಾನ ಕೊಡ್ತಾನೆ. ಆದರೂ ಕೂಡ
ಎಷ್ಟು ವಿರೋಧ ಆಗಿರುತ್ತಂದ್ರೆ ಮತ್ತು ಕೃಷ್ಣ ಕೂಡ ಹೋಗಿ ಸಹಾಯ ಹೆಲ್ಪ್ ಮಾಡಿದ್ರೂ ಕೂಡ ಉಳಿಸ್ಕೋದಕ್ಕಾಗೋದಿಲ್ಲ, ಸಾಯಿಸ್ಬಿಡ್ತಾರೆ ಅವಾಗ ಸಾತ್ವಿಕಿನ ಲಾಸ್ಟಲ್ಲಿ. ಪ್ರಭಾಸ ಇದರಲ್ಲಿ ಮಹಾಭಾರತದಲ್ಲಿ ಸಾಯಲ್ಲ. ಮಹಾಭಾರತದಲ್ಲಿ 10 ಜನ ಹುಡ್ಕೊತಾರೆ, 7 ಜನ ಪಾಂಡವರ ಕಡೆ, 3 ಜನ ಕೌರವರ ಕಡೆ. ಪಂಚ ಪಾಂಡವರು, ಕೃಷ್ಣ, ಸಾತ್ವಿಕಿ ಈ ಕಡೆ, ಆ ಕಡೆ ಅಶ್ವತ್ಥಾಮ, ಕೃಪಾಚಾರ್ಯ, ಕೃತವರ್ಮ 3 ಜನ ಆ ಕಡೆ ಹುಡ್ಕೊತಾರೆ. ಸಾತ್ವಿಕಿ ಎಲ್ಲಿ ಗಾಂಧಾರಿ ಶಾಪ ಕೊಟ್ಟು ಯಾದವ್ರು ಅವರವ್ರ ಮಧ್ಯದಲ್ಲಿ ಜಗಳ ಆಡಿ ಆವಾಗ ಸಾಯ್ತಾನೆ. ಹಾಂ, ಇವು ನಾರಾಯಣ ಸೇವೆ 2 ಭಾಗ ಆಗಿಬಿಟ್ಟಿರುತ್ತೆ. ಸಾತ್ವಿಕಿ ಒಂದು ಭಾಗನ ತಗೊಂಡು ಪಕ್ಕ ಕೊಟ್ಟೋಗ್ತಾನೆ. ಯಾವಾಗ ದುರ್ಯೋಧನ ಬಂದು ಕೇಳಕ್ಕೆ ಬಂದಿರ್ತಾನಲ್ಲ, ನಾರಾಯಣ ಸೇನೆಯನ್ನು ಕೇಳಿಬಿಟ್ಟಿರ್ತಾರೆ. ಸಪ್ರೇಟಾಗಿರ್ತಾರೆ ಇವರು, ಏನು ಅಂತಾರೆ ಅದು ಮೈತ್ರಿ. ಈಗ ನಾರಾಯಣ ಸೇನೆಗೆ ಇವನು ಸೇನೆ, ಸಾತ್ವಿಕಿ ಸೇನೆ ಸಪೋರ್ಟ್ ಮಾಡ್ತಾ ಇರುತ್ತೆ ಯಾವಾಗಲೂ. ಆ ಸಮಯದಲ್ಲಿ ವಿತ್ಡ್ರಾ ಆಗಿಬಿಡ್ತಾನೆ. ನಾರಾಯಣ ಸೇನೆಯನ್ನು ಯಾವಾಗ ದುರ್ಯೋಧನ ತಗೊಂಡವನು, ದುರ್ಯೋಧನ ಕಡೆಗೆ ನಾವು ಸಪೋರ್ಟ್ ಮಾಡಲ್ಲ ಅಂದ್ಬಿಟ್ಟು ಪಾಂಡವರ ಕಡೆಗೆ ಬರ್ತಾನೆ. ಯಾಕಂದರೆ ಅರ್ಜುನನ ಶಿಷ್ಯ ಆಗಿರ್ತಾನೆ. ಹಾಂ ಸಾತ್ವಿಕಿ 1 ಅಕ್ಷೋಣಿ ಸೇನೆ ಇರುತ್ತೆ, ಈ ಕಡೆ ಪಾಂಡವರ ಕಡೆ ಬರುತ್ತೆ. 1 ಅಕ್ಷೋಣಿ ಸೇನೆ ಇರುತ್ತೆ. 1 ಅಕ್ಷೋಣಿ ಸೇನೆ ಅಂದರೆ 21,870 ರಥಗಳು, ಮತ್ತು 21,870 ಆನೆ, 65,610 ಕುದುರೆ, 1,09,350 ಇನ್ಫ್ಯಾಂಟ್ರಿ ಸೋಲ್ಜರ್, ಪೈದಲ್ ಸೈನಿಕರು, ಮತ್ತು ಚಾರಿಟ್. ರಥದಲ್ಲಿ ಸಿನಿಮಾಗಳಲ್ಲಿ ತೋರಿಸಿದಂಗೆ ಸಣ್ಣದು ಒಂದು ರಥ ಅಲ್ಲ, ಒಂದು ಮನೆ ಥರ ಇರುತ್ತೆ ರಥ. ಆಂಧ್ರ ಮಹಾಭಾರತದಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಮತ್ತು ಅಷ್ಟೊಂದು ಬಾಣಗಳು, ವೆಪನ್ಸ್ ಬಿಡ್ತಾಯಿದ್ರಾಗನ ಎಲ್ಲಿಂದ ಹಿಂದುಗಡೆ ಬಾಣಗಳು, ಹಿಂದುಗಡೆ ಪೌಚ್ ಇರುತ್ತಲ್ಲ, ಪೌಚಲ್ಲಿ ಖಾಲಿ ಆಗ್ತಾಯಿದ್ರೆ ಫಾಸ್ಟಾಗಿ ತುಂಬಿಸೋರು ಇರ್ತಾರಂತೆ. ಒಂದೊಂದು ರಥದಲ್ಲಿ 5 ಜನ ಇರ್ತಾರೆ ಮಿನಿಮಮ್. ರಥ ಸಾರಥಿ, ಯುದ್ಧ ಮಾಡೋನು, ಅವನಿಗೆ ಸಪ್ಲೈ ಮಾಡೋರು ಹಿಂದುಗಡೆ, ಮತ್ತು ರಥನ ಮೇಂಟೈನ್ ಮಾಡೋರು ಕೂಡ ಇರ್ತಾರೆ. ಮತ್ತು ಆನೆ ಮೇಲೆ ಕೂಡ 5 ಜನ ಇರ್ತಾರೆ. ಅವನು ಆನೆ ಓಡಿಸೋನು ಅವನೇ ಮಾಹುತ. ಮತ್ತು ಅದ್ರ ಮೇಲ್ಗಡೆ ಒಂದು ಬಾಕ್ಸ್ ಇರುತ್ತಂತೆ, ಬಾಕ್ಸಲ್ಲಿ 4 ದಿಶೆ ಕಡೆ 4 ಜನ ಇರ್ತಾರಂತೆ. ಮಧ್ಯದಲ್ಲಿ ಬಲ್ಲ ಎಲ್ಲ ಬಿಲ್ಲು ಬಿಟ್ಕೊಂಡು ಮೇಲ್ಗಡೆಯಿಂದ ಯುದ್ಧ ಮಾಡ್ತಾಯಿರ್ತಾರೆ. ಹಂಗೆಲ್ಲ ಲೆಕ್ಕ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 1 ಅಕ್ಷೋಣಿ ಸೇನೆಯಲ್ಲಿ 4 ಲಕ್ಷ ಜನ, 21,087 ರಥಗಳು, 21,870 ಆನೆಗಳು, 65,000 ಕುದುರೆಗಳು, ಇಷ್ಟು ಒಂದು ಅಕ್ಷೋಣಿ ಸೇನೆ. ಟೋಟಲ್ಲಾಗಿ 72 ಲಕ್ಷ ಅಪ್ರಾಕ್ಸಿಮೇಟ್ಲಿ ಇಷ್ಟು ಜನ ಒಂದೇ ಸತಿ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಿದ್ರು. ಇಲ್ಲಿ ತನಕ 72 ಲ್ಯಾಕ್ಸು ಒಟ್ಟಿಗೆ ಮಾಡಿದ್ದಾರೆ ಅದು ಆ ಕುರುಕ್ಷೇತ್ರದಲ್ಲಿ, ಆ ಏರಿಯಾ. ಇತಿಹಾಸ ಇದು. ಇತಿಹಾಸ, ಇದರಲ್ಲಿ ಡೌಟೇ ಪಡಬಾರ್ದು. ಈಗ ತುಂಬ ಚೇಂಜಸ್ ಆಗುತ್ತೆ, ನಮ್ಗೆ ಅರ್ಥ ಆಗಲ್ಲ. ಈಗ ಬೆಂಗಳೂರಲ್ಲಿ ಬೆಟ್ಟದಲ್ಸೂರು ಅಂತ ನೀವು ಕೇಳಿ, ಯಲಹಂಕ ಕಡೆ ಹೋಗೋವಾಗ ಅದು ಎಷ್ಟು ದೊಡ್ಡ ಬೆಟ್ಟ ಆಯಿತು. ಅಲ್ಲಿ ಕ್ರಷರ್ ಮಿಷಿನ್ ಹಾಕಿಬಿಟ್ಟ ಮೇಲೆ ಬೆಟ್ಟನೇ ತಿಂದುಬಿಟ್ರು. ಮತ್ತು ಕ್ರಷರ್ ಮಿಷಿನಿಂದ ನಾವು ನೋಡ್ತಾನೆ ಆ ಬೆಟ್ಟನೇ ಮಾಯ ಆಯಿತು. ಬೆಟ್ಟಾಗಲೇ ಮಾಯ ಆಗ್ತಿದ್ದ ಒಂದು 10-15 ವರ್ಷದಲ್ಲಿ. ಅಂದರೆ ಎಷ್ಟು ಜಾಗ್ರಫಿಕಲ್ ಚೇಂಜಸ್ ಆಗಿರುತ್ತೆ, ನಮ್ಗೆ ಅದು ಅರ್ಥ ಆಗೋದಿಲ್ಲ. ಇವೆಲ್ಲ ಹಂಗೆ ನಡೆದಿದ್ದಾವೆ ಆವಾಗ. ಇನ್ನೂ ಆವಾಗ ಅದಕ್ಕೆ ಇಷ್ಟು ಜನ ಒಂದು ಸತಿ ಮೂಮೆಂಟ್ ಆದರೆ ಭೂಕಂಪ ಬರುತ್ತೆ. ಸಣ್ಣ ಬ್ರಿಟಿಷ್ ಅವರು ಬೆಟಾಲಿಯನ್ ಬರೋವಾಗಲೇ ಭೂಕಂಪ ಥರ ಬರ್ತಾಯಿತ್ತಂತೆ ಯಾವುದಾದ್ರು ಸಿಟಿನಲ್ಲಿ. ಆ ರಿದಮ್ಗೆ ಅವ್ರು ಅಷ್ಟು ವೆಯ್ಟ್ ಇರೋರು ಒಂದು ಸತಿ ರನ್ನಿಂಗು ಓಡಾಡಿದ್ರೆಲ್ಲ. ಈಗಲೆಲ್ಲಾದರೂ ಕನ್ಸರ್ಟ್ಗಳಾಗೋ ಸಮಯದಲ್ಲಿ ಎಲ್ಲರೂ ಅಲ್ಲಿ ಜಂಪ್ ಮಾಡಿದ್ರೆ ಆ ಸುತ್ತಮುತ್ತ ಗ್ರೌಂಡೆಲ್ಲ ಶೇಕ್ ಆಗುತ್ತಂತೆ. ಮತ್ತು 72 ಲಕ್ಷ ಜನ ಮತ್ತು ಆನೆಗಳು ಅವೆಲ್ಲ ಸುತ್ತಾಡ್ತಾಯಿದ್ರೆ ಅವರ ಸ್ಪೀಡಿಗೆ ಅದು ಭೂಕಂಪ ಬಂತು. ಕ್ರ್ಯಾಕ್ಗಳು ಬರ್ತಾ ಇರುತ್ತೆ ಭೂಕಂಪದಲ್ಲಿ ಹೆಂಗೆ ಕ್ರ್ಯಾಕ್ ಬರುತ್ತೆ, ಆ ಕ್ರ್ಯಾಕಲ್ಲೇ ಈ ಒಂದು ಕನ್ನೊಂದು ರಥ ಸಿಕ್ಕಾಕೊಂಡ್ಬಿಡುತ್ತೆ. ಭೂಮಿನೇ ಕ್ರ್ಯಾಕ್ಗಳು ಬರ್ತಾ ಇರುತ್ತೆ, ಭೂಮಿನೇ ಅಷ್ಟೊಂದು ವೆಯ್ಟಿಗೆ. ಅಂಥ ಯುದ್ಧ ಇಲ್ಲಿ ತನಕ ಕಲಿಯುಗದಲ್ಲಂತೂ ನಡೆದಿಲ್ಲ. ಅಟ್ ಎ ಟೈಮ್ ಇಂಡಿವಿಜುವಲ್ ಆಗಿ ಸತ್ತಿದ್ದಾರೆ. ಫಸ್ಟ್ ವರ್ಲ್ಡ್ ವಾರಲ್ಲಿ ಸುಮಾರು 3 ಕೋಟಿಯೇನೋ ಸತ್ತಿದ್ದಾರೆ. ಸೆಕೆಂಡ್ ವರ್ಲ್ಡ್ ವಾರಲ್ಲೇನೋ 5 ಕೋಟಿಯೇನೋ ಸತ್ತಿದ್ದಾರಂತೆ. 5 ಕೋಟಿ ಜನ ಸತ್ತಿದ್ದಾರೆ ಇಂಡಿವಿಜುವಲ್ ಆಗಿ. ಬಟ್ ಒಟ್ಟಿಗೆ 72 ಲಕ್ಷ ಜನ ಒಂದೇ ಪ್ಲೇಸಲ್ಲಿ ಯುದ್ಧ ಮಾಡಿತ್ತು ಇದೇ ರೆಕಾರ್ಡ್ ಇಲ್ಲಿ ತನಕ. ಅಷ್ಟೊಂದು ಸ್ಟ್ಯಾಂಡ್ ಆಫು ಎದುರು ಬದುಗಡೆ ನಿಂತ್ಕೊಂಡು ಮಾಡಿಲ್ಲ ಇಲ್ಲಿ ತನಕ. ಈ ಥರ
ಆ ಸಾತ್ವಿಕಿ ಯಾವಾಗ ದ್ರೋಣಾಚಾರ್ಯನಿಗೂ ದುರ್ಯೋಧನಿಗೆ ಇಬ್ಬರಿಗೂ ಬೆವರು ಇಳಿಸಿಬಿಟ್ನೋ, ಇವರಿಬ್ಬರು ಕೂಡ ಸಾತ್ವಿಕಿನ ಏನು ಮಾಡೋಕ್ಕಾಗಿಲ್ಲ. ಆವಾಗಲೇ ಹೆದರಿಕೆ ಆಗೋದು ಅಂದ್ಕೊಂಡ್ಬಿಟ್ನಂತೆ ಧೃತರಾಷ್ಟ್ರ. ಸಾತ್ವಿಕಿನ ನಾವು ತುಂಬ ಏನು ಲೆಕ್ಕ ಕೂಡ ಇಟ್ಕೊಂಡಿರಲಿಲ್ಲ. ಅಂಥವನೇ ದ್ರೋಣಾಚಾರ್ಯನಿಗೆ ಬೆವರು ಇಳಿಸಿದ್ದಾನಂದರೆ ಇನ್ನು ನನ್ನ ಮಕ್ಕಳು ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ ಅಂದ್ಬಿಟ್ಟು ನೋಡಿದೆ. ಯದಾ ಶ್ರೋಷಂ ಕರ್ಣಮಾಸಾದ್ಯ ಮುಕ್ತಂ ವಧಾದ್ ಭೀಮಂ ಕುತ್ಸುಯಿತ್ವಾ ವಚೋಭಿಃ ಧನುಷ್ಕೋಟ್ಯಾದಿತ್ಯಕರ್ಣೇನ ವೀರಂ ತದಾ ನ ಸಂಶೇ ವಿಜಯಾಯ ಸಂಜಯ. ಇದು ಕುಂತಿ ಕೇಳಿರೋ ವರದಿಂದ ಅರ್ಜುನನ್ನು ಬಿಟ್ಟು ಮಿಕ್ಕಿದ್ದು 4 ಜನ ಪಾಂಡವರು ನನಗೆ ಸಿಕ್ಕಿದ್ರೂ ಕೂಡ ನಾನು ಅವ್ರನ್ನ ಕೊಳ್ಳೋದಿಲ್ಲ, ಪ್ರಾಣಭಿಕ್ಷೆ ಕೊಡ್ತೀನಿ ಅಂತ ಮಾತು ಕೊಟ್ಟಿರ್ತಾನೆ ಕರ್ಣ. ಅದು ಇವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ. ಅದಕ್ಕೆ ಯುದ್ಧ ಭೂಮಿಯಲ್ಲಿ 4 ಜನ ಸಿಕ್ಕಾಕೊಂಡ್ಬಿಡ್ತಾರೆ ಒಂದು ಸತಿ ಕರ್ಣನಿಗೆ. ಕರ್ಣ ಹತ್ರ ಸೋತೋಗ್ಬಿಡ್ತಾರೆ. ಕರ್ಣ ಆವಾಗ ಭೀಮನಿಗೆ ಕಾಲು ಕೆಳಗಡೆ ಹಾಕ್ಕೊಂಡು ತುಳಿದು ಬಾಣಗಳಿಂದ ಹಿಂಗೆ ಚುಚ್ಚಿ ಅವಮಾನ ಮಾಡಿ, ನಿನಗೇನಕ್ಕೆ ಯುದ್ಧ, ಅಡುಗೆ ಮಾಡೋ ಕೆಲಸ, ಅಡುಗೆ ತಿನ್ನೋ ತಿಂಡಿ ಪೋತ ಅಂದ್ಬಿಟ್ಟು ಎಲ್ಲ ಹಂಗೆಲ್ಲ ಬೈದು ಅವಮಾನ ಮಾಡಿಸಿ ಪ್ರಾಣಭಿಕ್ಷೆ ಕೊಟ್ಟು ಬಿಟ್ಬಿಟ್ಟಿರ್ತಾನೆ. ಆವಾಗ ಅಂದ್ಕೊಂಡಂತೆ ಅಯ್ಯೋ ಕರ್ಣ ಕೂಡ ಅವನು ಸಾಯಿಸ್ದಿರ ಪ್ರಾಣಭಿಕ್ಷೆ ಕೊಡ್ತಾ ಇದ್ದಾನಂದ್ರೆ ಈಗ ಸಿಕ್ಕಿತ್ತು ಚಾನ್ಸು ಸಾಯಿಸ್ಬಿಡ್ಬೇಕಾಗಿತ್ತಲ್ಲ ಅಂತ ಇವರು. ಬಟ್ ಅವ್ರಿಗೇನು ಗೊತ್ತು ಒಳಗಡೆ ಏನು ನಡೆದಿದೆ ಅಂದ್ಬಿಟ್ಟು. ಈ ಥರ ಯಾವಾಗ ಅವ್ರನ್ನ 4 ಜನ ಸಿಕ್ಕಿದವ್ರನ್ನ ಕೂಡ ಸಾಯಿಸ್ದಿರ ಬಿಟ್ಬಿಟ್ನೋ, ಆವಾಗ ಕೂಡ ಅನಿಸ್ತಂತೆ ಇನ್ನು ನನ್ನ ಮಕ್ಕಳು ಗೆಲ್ಲೋದಕ್ಕೆ ಚಾನ್ಸ್ ಇಲ್ಲ ಅಂತ. ಯದಾ ದ್ರೋಣ ಕೃತವರ್ಮಾ ಕೃಪಶ್ಚ ಕರ್ಣೋ ದ್ರೌಣಿಮರ್ತ್ರರಾಜಶ್ಚ ಶೂರ ಅಮರ್ಷಯನ್ ಸೈಂಧವಂ ವದ್ಯಮಾನಂ ತದಾ ನ ಸಂಶೇ ವಿಜಯಾಯ ಸಂಜಯ. ಸೈಂಧವನ ವಧೆ ಮಾಡುವಾಗ ದ್ರೋಣ, ಕೃತವರ್ಮ, ಕೃಪ, ಕರ್ಣ, ಅಶ್ವತ್ಥಾಮ ಇವರೆಲ್ಲರೂ ಮಹಾರಥಿಗಳಿರ್ತಾರೆ. ಇಷ್ಟೊಂದು ಮಹಾರಥಿಗಳು ಎಲ್ಲ ಕಲಿತು ಆವತ್ತಿನ ಬೇರೆ ಇನ್ನೇನು ಕೆಲಸ ಇರೋದಿಲ್ಲ, ಬೇರೆ ಎಲ್ಲ ಇದ್ದೆಲ್ಲ ನಾರ್ಮಲ್ ಆಗಿರುತ್ತೆ. ಕೇವಲ ಸೈಂಧವನ್ನ ರಕ್ಷಣೆ ಮಾಡೋದು ಇವ್ರ ಕೆಲಸ ಆಗಿರುತ್ತೆ. ಅಷ್ಟು ಜನ ಕಲಿತು ಕೂಡ ಆವಾಗ ಸೈಂಧವನ್ನ ರಕ್ಷಣೆ ಮಾಡೋದಕ್ಕಾಗಿಲ್ವೋ ಆವಾಗ ಕೂಡ ಅನಿಸ್ಬಿಡ್ತದೆ, ಇಲ್ಲ ಇನ್ನು ಅರ್ಜುನನ ಪರಾಕ್ರಮಕ್ಕೆ ಈ ಕಡೆ ಎಲ್ಲೂ ಸರಿ ಸಮಾನವಾದ ಯಾವುದು ಕೌಂಟರ್ ವೇಟ್ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಆವಾಗಲೇ ಅನಿಸ್ತಂತೆ ನನ್ನ ಮಕ್ಕಳು ಗೆಲ್ಲೋದಿಲ್ಲ, ಅವರೇ ಗೆಲ್ತಾರೆ ಅಂದ್ಬಿಟ್ಟು. ಇನ್ನೂ ಹೇಳ್ತಾ ಇದ್ದಾನೆ. ಸೈಂಧವಂದು ಸ್ಟೋರಿ ಇದೆ, ಅದು ಮಹಾಭಾರತದಲ್ಲೇ ನೋಡಿ. ಅವನು ಕೌರವ್ರ ಕಡೆ ತಪಸ್ಸು ಮಾಡಿರ್ತಾನೆ. ಏನೋ ಇವರಿಗೆ ಪಾಂಡವ್ರ ಮೇಲೆ ಯಾವುದೋ ಒಂದು ವಿಷಯದಲ್ಲಿ ಒಂದು ದ್ವೇಷ ಇರುತ್ತೆ. ಆ ತಪಸ್ಸಲ್ಲಿ ಅವನು ಬುದ್ಧಿವಂತನಾಗಿರ್ತಾನೆ. ಪಾಂಡವರು ಕೃಷ್ಣ ಪರಮಾತ್ಮ ಜೊತೆಯಲ್ಲಿ ಇರೋ ತನಕ ಅವ್ರನ್ನ ಸಾಯಿಸೋದಕ್ಕಂತೂ ಆಗೋದಿಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ. ಬಟ್ ದೇವ್ರನ್ನ ತಪಸ್ಸು ಮಾಡಿ ಈಶ್ವರನ ಹತ್ರ ಒಂದು ವರ ಕೇಳಿರ್ತಾನೆ, ಅವ್ರನ್ನ ಒಂದು ದಿವಸ ನನಗೆ ತಡೆಯೋ ಶಕ್ತಿ ಕೊಡಬೇಕು ಅಂದ್ಬಿಟ್ಟು. ಮಹಾಭಾರತದಲ್ಲಿ ಒಂದು ದಿವಸ ತಡೆಯೋ ಶಕ್ತಿ ಕೊಡಬೇಕು ಅಂದ್ಬಿಟ್ಟು. ಅದಕ್ಕೆ ಅವತ್ತು ಒಂದು ದಿವಸ 4 ಜನ ಪಾಂಡವರನ್ನು ತಡೆದು ಬಿಡ್ತಾನೆ. ಆ ರುದ್ರನ ಒಂದು ಪ್ರಭಾವ ಹಂಗಿರುತ್ತೆ, ಬಲದ ಆಶೀರ್ವಾದ ಪ್ರಭಾವದಿಂದ ತಡೆದು ಬಿಟ್ಟಿರ್ತಾನೆ. ಇಲ್ಲಾಂದರೆ ಅಭಿಮನ್ಯು ಪಾತ್ ಕ್ಲಿಯರ್ ಮಾಡಿಕೊಟ್ಟಿರ್ತಾನೆ ಒಳಗಡೆ ಎಂಟ್ರೆನ್ಸು. ಇವರು ಕೂಡ ಅಭಿಮನ್ಯು ಹಿಂದ್ಗಡೆನೇ ಒಳಗಡೆ ಹೋಗಿದ್ದಿದ್ರೆ ಅಭಿಮನ್ಯುವನ್ನು ಯಾರೂ ಕೊಳ್ಳೋದಕ್ಕಾಗ್ತಿರಲಿಲ್ಲ. ಅಭಿಮನ್ಯುಗೆ ಸಪೋರ್ಟ್ ಸಿಸ್ಟಮ್ ಇಲ್ದಿರಾಗೋಗುತ್ತೆ, ಒಂಟಿ ಆಗಿಬಿಡ್ತಾನೆ. ಅದಕ್ಕೆ ಆ ಥರ ಇವನು ಸೈಂಧವನ್ನು ನಿಲ್ಲಿಸ್ನಲ್ಲ ಅಂದ್ಬಿಟ್ಟು ಸೈಂಧವನ ಮೇಲೆ ಅರ್ಜುನನ ಪ್ರತಿಜ್ಞೆ ಮಾಡಿಬಿಡ್ತಾನೆ. ಆ ಥರ ಮತ್ತು ಯದಾ ಶ್ರೋಷಂ ದೇವರಾಜೇನ ದತ್ತಾಂ ದಿವ್ಯಾಂ ಶಕ್ತಿಂ ವಂಶಿತಾಂ ಮಾಧವೇನ ಘಟೋತ್ಕಚೇ ರಾಕ್ಷಸೇ ಘೋರರೂಪೇ ತದಾ ನ ಶಂಸೆ ವಿಜಯಾಯ ಸಂಜಯ. ದೇವರಾಜನು ತನ್ನ ಮಗನ ಕೀರ್ತಿ ಹೆಚ್ಚಾಗಬೇಕು, ಅರ್ಜುನನ ಕೀರ್ತಿ ಹೆಚ್ಚಾಗಬೇಕು ಅಂದ್ಬಿಟ್ಟು ಕರ್ಣನಿಗೆ ಕವಚ ಕುಂಡಲ ಇರೋ ತನಕ ಎಷ್ಟೇ ಬಾಣಗಳು ಏನೇ ಬಿಟ್ಟರು ಕೂಡ ಅವನಿಗೆ ಸಾವು ಬರೋದಿಲ್ಲ. ತುಂಬ ರಕ್ಷಣೆ ಮಾಡ್ತಾ ಇರ್ತಾರೆ, ಹುಟ್ಟಿನಿಂದಲೇ ಇರ್ತಾವೆ. ಅದಕ್ಕೆ ಇಂದ್ರ ಬ್ರಾಹ್ಮಣ ವೇಷದಲ್ಲಿ ಬಂದುಬಿಟ್ಟು ದಾನ ಕೇಳಿಬಿಡ್ತಾನೆ. ಕರ್ಣನು ದಾನ ಸ್ಟೋರಿ ಕೇಳಿಬಿಟ್ರೆ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ.
ಅಂಥ ಮಹಾದಾನಿ ಚರಿತ್ರೆ ಕಲಿಯುಗ ಅಂತ ಇರೋ ತನಕ ಮಾತ್ರ ಈ ವಿಷಯದಲ್ಲಿ ಮಾತ್ರ ಯಾರೂ ಮರೆಯೋದೇ ಇಲ್ಲ ಕರ್ಣ. ಹಾಂ, ಮಹಾದಾನವೀರ ಶೂರ ಅದು ಆ ಧರ್ಮ. ಮತ್ತು ಸೂರ್ಯದೇವ ಮುಂಚೆನೇ ಬಂದ್ಬಿಟ್ಟು ಹೇಳ್ಬಿಡ್ತಾನೆ, ನೋಡು ನಾಳೆ ಕುಟಿಲ ಇಂದ್ರ ಬರ್ತಾವನೆ, ನೀನು ಈ ಥರ ಬ್ರಾಹ್ಮಣ ವೇಷದಲ್ಲಿ ಬಂದು ವರ ಕೇಳಿಬಿಡ್ತಾನೆ, ನೀನು ಕೊಡಬೇಡ ಅಂತ. ಅದು ಕರ್ಣ ಅಂತಾನೆ, ಅಯ್ಯೋ ಸಾಕ್ಷಾತ್ ಇಂದ್ರಾಧಿಪತಿಯೇ ಬಂದು ನನ್ನ ಹತ್ರ ದಾನ ಕೇಳ್ತಾ ಇದ್ದೀನಿ, ಇದು ನನಗೆ ಎಷ್ಟು ಕೀರ್ತಿ, ಕೇಳಿದ್ರೆ ಪ್ರಾಣನೇ ಕೊಟ್ಟುಬಿಡ್ತೀನಿ ನಾನು ದಾನದಲ್ಲಿ, ಇದನ್ನು ಕವಚಕುಂಡಲದ ವಿಷಯ ಅಂದ್ಬಿಟ್ಟು ಗೊತ್ತಿದ್ದು ಕೂಡ ಕೊಟ್ಟುಬಿಡ್ತಾನೆ ಕವಚಕುಂಡಲ. ಅದು ತೆಗಿಬೇಕಂದ್ರೆ ಸ್ವಯಂ ಹೆಂಗೆ ಒಂದು ಚರ್ಮ, ನಮ್ಮ ಚರ್ಮನ ತೆಗೆದು ಕೊಟ್ಟಂಗೆನಂತೆ, ಅಷ್ಟು ಭಯಂಕರ, ಇನ್ನೂ ಜಾಸ್ತಿ ಗಟ್ಟಿಗೆ ಫಿಕ್ಸ್ ಆಗಿರ್ತಂತೆ. ಚಾಕುವಲ್ಲಿ ಕಟ್ ಮಾಡಿಕೊಂಡು ಕೊಟ್ಬಿಡ್ತಾನಂತೆ. ಅದನ್ನು ನೋಡಿ ನೋಡಿ ಗೊತ್ತಿದ್ದು ದಾನ ಕೊಟ್ಟನಲ್ಲ ಅಂದ್ಬಿಟ್ಟು ಇಂದ್ರನಿಗೆ ತುಂಬ ಪಶ್ಚಾತ್ತಾಪ ಆಗಿಬಿಟ್ಟು ಗಿಲ್ಟ್ ಫೀಲ್ ಆಗಿ, ಕೇಳು ನೀನು ಒಂದು ವರ ಕೇಳು, ನೀನು ಏನು ವರ ಕೇಳಿದ್ರು ನಾನು ಕೊಡ್ತೀನಿ ಅಂದ್ಬಿಟ್ಟು ಆವಾಗ ಅಮೋಘ ಶಕ್ತಿನ ಕೇಳ್ತಾನೆ. ಆ ಅಮೋಘ ಶಕ್ತಿಗೆ ಇಂದ್ರನೇ ಅಂತಾರೆ, ಈ ಅಮೋಘ ಶಕ್ತಿಗೆ ತಿರುಗಿಲ್ಲ ಅಂದ್ಬಿಟ್ಟು. ಇದು ಯಾರ ಮೇಲೆ ಆದರೂ ಭೂಲೋಕದಲ್ಲಿ ಯಾರ ಮೇಲೆ ಪ್ರಯೋಗ ಮಾಡಿದ್ರು ಕೂಡ ಅವ್ರಿಗೆ 100% ಮರಣ ಆಗುತ್ತೆ. ಅರ್ಜುನನ ಮೇಲೆ ಬಿಟ್ಟರು ಕೂಡ ಅದು 100% ಅರ್ಜುನನ ಮರಣ ಆಗುತ್ತೆ ಅಂತ ಒಂದು ಅಮೋಘ ಶಕ್ತಿ ಅವನಿಗೆ ವರದಾನ ಕೊಟ್ಬಿಟ್ಟಿರ್ತಾನೆ. ಆ ಅಮೋಘ ಶಕ್ತಿ ಇಟ್ಕೊಂಡಿರ್ತಾನೆ ಕರ್ಣ. ಅದು ನಾರಾಯಣಾಸ್ತ್ರ. ಅರ್ಜುನನ ಕೌಂಟರ್ ಬ್ಯಾಲೆನ್ಸ್ ಆಗಿ ಒಂದು ನಾರಾಯಣಾಸ್ತ್ರ ಇರುತ್ತೆ, ಇನ್ನೊಂದು ಅಮೋಘ ಶಕ್ತಿ ಇರುತ್ತೆ. ನಾರಾಯಣಾಸ್ತ್ರದಲ್ಲಿ ಅದಕ್ಕೂ ಶಾಪ ಇರುತ್ತೆ. ಒಂದು ಸತಿ ಏನೋ ಜ್ಞಾಪಕ ಸ್ಟಾರ್ಟಿಂಗಲ್ಲಿ ಮಂತ್ರ ಬರುತ್ತೆ, ಮತ್ತೆ ಅದನ್ನು ಇನ್ನೊಂದು ಸತಿ ಸ್ಮರಣ ಶಕ್ತಿ ಇದ್ರಾಗ ಇನ್ನೊಂದು ಸತಿ ಮತ್ತೆ ಅದು ಬಿಟ್ಟಿರೋ ಬಾಣ ಇನ್ನೊಂದು ಸತಿ ಬಿಡ್ಬೋದಾಗಿತ್ತು. ಬಟ್ ಆ ನಾರಾಯಣಾಸ್ತ್ರ ಬಿಟ್ಟಾಗ ಕೃಷ್ಣ ಕೂಡ 8 ಅಂಗುಳ ಕೆಳಗಡೆ ರಥನ ಒತ್ತು ಬಿಡ್ತಾನೆ. ಒತ್ತು ಬಿಟ್ಟರೆ ಅರ್ಜುನನ ಕಿರೀಟನ ಎತ್ಕೊಂಡು ಹೋಗ್ಬಿಡುತ್ತೆ, ಇಲ್ಲಾಂದ್ರೆ ಆವತ್ತೇ ಕಟ್ ಆಗಿಬಿಡ್ತಾಯಿತ್ತು, ಅರ್ಜುನನ ತಲೆ ಕಟ್ ಮಾಡಿಬಿಡ್ತಾಯಿತ್ತು. ಮತ್ತು ಅದನ್ನು ರಿವರ್ಸ್ ಇನ್ನೊಂದು ಸತಿ ಎಷ್ಟು ಸತಿ ಬೇಕಾದರೂ ಬಳಸ್ಬೋದಾಗಿತ್ತು. ಬಟ್ ಶಾಪಗಳಿಂದ ಸ್ಮರಣೆ ಬರೋದಿಲ್ಲ ಮಂತ್ರ. ಇನ್ನೊಂದು ಸತಿ ನಾರಾಯಣಾಸ್ತ್ರ ಒಂದು ಕೌಂಟ್ರ್ ವೆಯ್ಟ್ ಇತ್ತು, ಅದು ಹೊಟ್ಟೋಯ್ತು. ಇನ್ನು ಅಮೋಘ ಅಸ್ತ್ರ ಒಂದು ಪಾಪ ಅರ್ಜುನನ ಸಲುವಾಗಿ ಅಂತ ಇಟ್ಕೊಂಡಿರ್ತಾನೆ. ಬಟ್ ಕೃಷ್ಣನಿಗೆ ಗೊತ್ತಾಗ್ಬಿಡುತ್ತೆ ಅಮೋಘ ಅಸ್ತ್ರನ ಹೆಂಗಾದರೂ ವೇಸ್ಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಘಟೋತ್ಕಚನ ಕರೆಸ್ಬಿಟ್ಟು, ನೀನು ನಿಮ್ಮ ತಂದೆಯವ್ರ ಸಹ ಯುದ್ಧ ಗೆಲ್ಲಬೇಕಂದ್ರೆ ನೀನೊಂದು ತ್ಯಾಗ ಮಾಡಬೇಕಂತ ಹೇಳಿದ್ರೆ ಅವ್ನು ರೆಡಿ ಆಗಿಬಿಡ್ತಾನೆ. ಇಷ್ಟೊಂದು ಒಳ್ಳೆ ಕಾರ್ಯಕ್ಕೆ ನನ್ನ ಶರೀರ ಯೂಸ್ ಆಗ್ತದೆ ಅಂದ್ಬಿಟ್ಟು ಘಟೋತ್ಕಚ ಅಭಿಮನ್ಯು ಹೆಂಗೆ ಹೆದರಿಸ್ತಾನೋ, ಘಟೋತ್ಕಚ ಕೇವಲ ಅತಿರಥಿ ಅಷ್ಟೇ. ಅತಿರಥಿ ನಾವು 60,000 ಜನನೇ ಒಂದು ಎದುರುಗಡೆ ಬಂದಾಗ ಸಾಯಿಸೋಷ್ಟು ಕೆಪಾಸಿಟಿ ಇರುತ್ತೆ. ಬಟ್ ಮಾಯಾವಿ ಅಲ್ಲ, ರಾಕ್ಷಸ, ಶರೀರನ ವಿಪರೀತವಾಗಿ ದೊಡ್ಡದಾಗಿ ಮಾಡ್ಕೊಂಡು ಹಿಂಗೆ ಉರುಳ್ದಂಗೆ ಉರುಳ್ತಾನೆ. ಆ ಉರುಳೋ ಅಷ್ಟರಲ್ಲೇ ಅಷ್ಟು 60,000 ಜನ ಹಂಗೆ ಚಟ್ನಿ ಆಗಿಬಿಡ್ತಾ ಇರ್ತಾರೆ. ಅಷ್ಟು ಭಯಂಕರವಾಗಿ ಬೇಕಂತ ದುರ್ಯೋಧನ ಮುಂದೆನೇ ಹೋಗ್ತಾ ಇರ್ತಾನೆ ಎದುರಿಸ್ಬೇಕಂದ್ಬಿಟ್ಟು. ಸಾಯಿಸೋದಿಲ್ಲ, ಕೇವಲ ಕೃಷ್ಣ ಎಲ್ಲ ಹೇಳ್ಕೊಟ್ಟಿರ್ತಾನೆ, ನೀನು ದುರ್ಯೋಧನಿಗೆ ಭಯವನ್ನು ಉಂಟು ಮಾಡಿಸ್ಬೇಕು ಅಂದ್ಬಿಟ್ಟು. ಎಷ್ಟು ಭಯನ ಬೇಕಂತ ದುರ್ಯೋಧನ ಮುಂದೆಗೆ ಹೋಗ್ತಾ ಇರ್ತಾನೆ. ದುರ್ಯೋಧನ ಹೆದರ್ಕೊಂಡ್ಬಿಟ್ಟು ಕಿರ್ಚಿ ಕರ್ಣನಿಗೆ ಬಿಟ್ಬಿಡು, ಅಮೋಘಾಸ್ತ್ರನ ಬಿಟ್ಬಿಡು, ಇನ್ಮೇಲೆ ಇವನು ನಾಳೆ ಬೆಳಗ್ಗೆ ಅವನು ಯಾರೂ ನೋಡೋಂಗಿಲ್ಲ, ಎಲ್ಲ ಚಟ್ನಿ ಮಾಡಿಬಿಡ್ತಾನೆ ಅಂತ. ಬೇಡ, ಇದು ಅರ್ಜುನ ಸಲುವಾಗಿ ಇಟ್ಕೊಂಡಿದ್ದೀನಿ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಅರ್ಜುನನ್ ಬೇಕಂದ್ರೆ ಮತ್ತೆ ನೋಡ್ಕೊಂಡು ಫಸ್ಟ್ ಇವತ್ತು ಬದುಕೋದು ನೋಡಿ, ಇವತ್ತು ಬಿಟ್ಬಿಡು ಅಂದ್ಬಿಟ್ಟು ಫೋರ್ಸ್ ಮಾಡಿ ಅದು ದುರ್ಯೋಧನ ಕರ್ಣನಿಗೆ ಫೋರ್ಸ್ ಮಾಡ್ತಾನೆ, ಅದನ್ನು ಇವನ ಮೇಲೆ ಪ್ರಯೋಗ ಮಾಡು ಅಮೋಘ ಶಕ್ತಿನ ಅಂದ್ಬಿಟ್ಟು. ಏನಪ್ಪ ಆ ಅಮೋಘ ಶಕ್ತಿನ ಬಿಡ್ತಾನೆ, ಘಟೋತ್ಕಚ ಸಾಯ್ತಾನೆ. ಇನ್ನು ಕೃಷ್ಣ ಹ್ಯಾಪಿಯಾಗಿರ್ತಾನೆ, ಹೋಯ್ತೀನಿ ಇನ್ನು ಅರ್ಜುನಿಗೆ ಇನ್ನೇನು ಇಲ್ಲ ಅಂತ. ನಾರಾಯಣಾಸ್ತ್ರನೂ ಅದು ಕೆಲಸ ಮಾಡಲಿಲ್ಲ, ಇದು ಕೆಲಸ ಮಾಡಲಿಲ್ಲ ಅಂದ್ಬಿಟ್ಟು. ಈ ಥರ ಯಾವಾಗ ಅಮೋಘ ಅಸ್ತ್ರನೂ ಕೂಡ ಘಟೋತ್ಕಚನ ಮುಂದೆ ಇಟ್ಬಿಟ್ಟು ವ್ಯರ್ಥ ಮಾಡಿಸ್ಬಿಟ್ನೋ ಆವಾಗಲೂ ಕೂಡ ಧೃತರಾಷ್ಟ್ರನಿಗೆ ಅನಿಸ್ತಂತೆ, ಇನ್ನು ನನ್ನ ಮಕ್ಕಳಿಗೆ ಗೆಲ್ಲೋದಕ್ಕೆ ಚಾನ್ಸ್ ಇಲ್ಲ ಅಂತ. ಇವೆಲ್ಲ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಮತ್ತು ಯದಾ ಶ್ರೋಷಂ ದ್ರೋಣಮಾಚಾರ್ಯಮೇಕಂ ದೃಷ್ಟದ್ಯುಮ್ನೇನ ವ್ಯತಿಕ್ರಮ್ಯ ಧರ್ಮಂ ರಥೋಪಸ್ಥೆ ಪ್ರಾಯಗತಂ ವಿಶಸ್ತಂ ತದಾ ನ ಶಂಸೆ ವಿಜಯಾಯ ಸಂಜಯ. ಈಗ ದ್ರೋಣಾಚಾರ್ಯನ ಕೂಡ ಸಾಯಿಸಬೇಕು ಅಂತ ಅಶ್ವತ್ಥಾಮನ ಇವರಿಗೆ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಒಂದು ಸುಳ್ಳು ಈ ಥರ ಅಶ್ವತ್ಥಾಮ ಅತಃ ಅಂದ್ಬಿಟ್ಟು
ಅದೊಂದು ಸ್ವಲ್ಪ ಲೌಡಾಗಿ ಹೇಳ್ಬಿಟ್ಟು ಅಂದರೆ ಮತ್ತೆ ಅದು ಆನೆ ಹೆಸರು, ಆನೆ ಅನ್ನೋದು ಮೆಲ್ಲಗೆ ಸೌಂಡಾಗಿ ಹೇಳ್ಬಿಡು ಅಂದ್ಬಿಟ್ಟು ಆ ಶಬ್ದ ಕೇಳಿ ದ್ರೋಣಾಚಾರ್ಯನೇ ಬುದ್ಧಿವಂತಾನೆ. ಎದುರುಗಡೆಯವ್ರಿಗೆ ಗೊತ್ತು, ಈ ಟ್ಯಾಕ್ಟಿಕ್ಸ್ ಗೊತ್ತಿರುತ್ತೆ. ನಮ್ಮನ್ನು ಡಿಮೋಟಿವೇಟ್ ಮಾಡೋಕ್ಕೆ, ಬುದ್ಧಿಯನ್ನು ಡೈವರ್ಟ್ ಮಾಡೋದಕ್ಕೆ, ಸುಳ್ಳು ಕೂಡ ಹೇಳೋ ಚಾನ್ಸಸ್ ಇರುತ್ತೆ ಯುದ್ಧದ ಮೇಲೆ ಅಂತ ಈ ವಿಷಯನೇ ಗೊತ್ತಿರುತ್ತೆ. ಆದರೆ ಅದು ಕೃಷ್ಣನಿಗೂ ಗೊತ್ತು, ದ್ರೋಣಾಚಾರ್ಯ ಮಿಕ್ಕಿದವ್ರು ಯಾರಾದರೂ ಈ ಡೈಲಾಗ್ ಅಂದರೆ ಅವ್ನು ನಂಬೋದಿಲ್ಲ ಅಂತ. ಅದಕ್ಕೆ ಯುಧಿಷ್ಠ ಧರ್ಮರಾಜ ಕೈಲಿ ಎಡಿಸ್ತಾನೆ. ಧರ್ಮರಾಜ ಸುಳ್ಳು ಹೇಳಲ್ವಲ್ಲ, ಎಗೇನ್ಸ್ಟೇ ಅಧರ್ಮ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ದ್ರೋಣಾಚಾರ್ಯನ ಅಧರ್ಮದಿಂದನೇ ಸಾಯಿಸ್ತಾರೆ. ರಥದಲ್ಲಿ ಧ್ಯಾನಾವಸ್ಥೆಯಲ್ಲಿ ಕೂತಿರೋನ್ನ ದೃಷ್ಟದ್ಯುಮ್ನ ರಥ ಹತ್ತಿ ಕತ್ತರಿಸ್ಕೊಂಬರ್ತಾನೆ. ಅಧರ್ಮ. ಅದಕ್ಕೆ ಬಲರಾಮ ದಿವ್ಯ ದೃಷ್ಟಿಯಲ್ಲಿ ನೋಡಿಬಿಟ್ಟು, ಅಯ್ಯಪ್ಪ ಇಂಥ ಅಧರ್ಮನ ನಾನು ನನ್ನ ಕಣ್ಣು ಎದುರುಗಡೆ ನೋಡಿ ನಾನು ಸುಮ್ಮನೆ ಕೂಡೋದಕ್ಕಾಗೋದಿಲ್ಲ, ನಾನು ಯುದ್ಧದಲ್ಲಿ ಇರೋದಿಲ್ಲ ಅಂತ ಮುಂಚೆನೇ ಬಿಟ್ಟೊಟ್ಟೋಗ್ಬಿಡ್ತಾನೆ ಬಲರಾಮ. ದಿವ್ಯ ದೃಷ್ಟಿ ಇರುತ್ತೆ ಬಲರಾಮನ. ಇಂಥ ನನ್ನ ಮುಂದೆ ಅಧರ್ಮ ನಡೀತಾ ಇದೆ ಅಂದರೆ ನಾನು ನೋಡಿ ಸುಮ್ಮನೆ ಕೂಡೋದಕ್ಕಾಗೋದಿಲ್ಲ. ಲಾಸ್ಟಲ್ಲಿ ಭೀಮ ದುರ್ಯೋಧನ ಗದಾ ಯುದ್ಧಕ್ಕೆ ಮಾತ್ರ ಕರೆಸ್ತಾನೆ. ಯಾಕಂದರೆ ದುರ್ಯೋಧನ ಬಲರಾಮನ ಪ್ರಿಯ ಶಿಷ್ಯ ಆಗಿರ್ತಾನೆ. ದುರ್ಯೋಧನ ಕೂಡ ಮಹಾಪರಾಕ್ರಮಿ, ಮಹಾರಥಿ. ದುರ್ಯೋಧನ ಕೂಡ ಮಹಾರಥಿನೇ. ಈ ಥರ ಧರ್ಮರಾಜ ಅಂದನಲ್ಲ, ಧರ್ಮರಾಜ ಸುಳ್ಳು ಹೇಳೋದಿಲ್ವಲ್ಲ ಅಂತ ದ್ರೋಣಾಚಾರ್ಯರು ಧರ್ಮರಾಜನ ಮೇಲೆ ಇರುವ ಒಂದು ನಂಬಿಕೆ ಮೇಲೆ ಸ್ವಲ್ಪ ಡೌಟ್ ಬರುತ್ತೆ. ಮತ್ತು ಆ ಪುತ್ರ ಮೋಹ ಹಂಗಿರುತ್ತೆ. ಶಾಸ್ತ್ರದಲ್ಲಿ ಬರುತ್ತೆ, ದೃಷ್ಟಾಂತ ಬರುತ್ತೆ. ನಾವು ಎಷ್ಟೇ ವೇದಾಂತ ಜ್ಞಾನ ಹೋಗಲಿ, ಆ ಮಕ್ಕಳ ಮೇಲೆ ಇರೋ ಪ್ರೀತಿ ಅನ್ನೋದು ತುಂಬ ಸ್ಟ್ರಾಂಗ್ ಬಾಂಡಿಂಗ್ ಇರುತ್ತೆ. ಅದಕ್ಕೆ ಎಕ್ಸಾಂಪಲ್ ಕೊಡ್ತಿರ್ತಾರೆ. ಅರ್ಜುನ ಕೂಡ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಅಂತಾನೆ. ಅಭಿಮನ್ಯು ಸತ್ತ ಮೇಲೆ ಎಷ್ಟು ವಿಲಾಪ ಮಾಡ್ತಾನಂದರೆ ಸಾಮಾನ್ಯ ಜನರು ನಾವು ಕೂಡ ಅಷ್ಟು ವಿಲಾಪ ಮಾಡೋದಿಲ್ಲ. ಅಷ್ಟೊಂದು ವಿಲಾಪ ಮಾಡ್ತಾನೆ. ಅಷ್ಟೊಂದು ಪ್ರೀತಿ ಮೋಹ ಇರುತ್ತೆ ಅಭಿಮನ್ಯು ಮೇಲೆ. ಅಷ್ಟು ಜ್ಞಾನಿ ಆದರೂ ಕೂಡ ಅದು ಆಟೋಮೆಟಿಕ್ಕಲ್ಲಿ. ಮತ್ತು ಅದು ಬಿಡಿ, ವಸಿಷ್ಠರು, ವಿಶ್ವಾಮಿತ್ರರು ವಸಿಷ್ಠರ ಮಕ್ಕಳನ್ನೆಲ್ಲ 100 ಜನನೂ ಕೊಂದುಬಿಟ್ರೆ ಮಕ್ಕಳು ಇಲ್ಲ ಅಂತ ಆ ಮೇಲಿನಿಂದ ಮೋಹಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಜಂಪ್ ಮಾಡ್ತಾನೆ. ಆದರೆ ಅದು ಸಾವು ಬರೋದಿಲ್ಲ ಅವಾಗ. ಅಂತ ವಸಿಷ್ಠ ಮುನಿಗಳಂದ್ರೆ ಏನು ಸಾವು? ಶ್ರೀರಾಮಚಂದ್ರ ಪ್ರಭುಗೆ ಜ್ಞಾನೋಪದೇಶ ಮಾಡಿದಂಥವ್ರು. ಮತ್ತು ದ್ರೋಣಾಚಾರ್ಯ ನೋಡಿ, ಮಹಾಜ್ಞಾನಿಯಾಗಿರ್ತಾನೆ. ದ್ರೋಣಾಚಾರ್ಯಂದು ಆನಂದಗಿರಿ ಟೀಕದಲ್ಲಿ ವರ್ಣನೆ ಬರುತ್ತೆ. ದಕ್ಷಿಣಾಯನ ಮಾರ್ಗದಲ್ಲೂ ಆತ ಪ್ರಾಣ ಬಿಟ್ಟರೂ ಕೂಡ 100% ಸ್ವರ್ಗಾದಿ ಲೋಕ ಉಚ್ಚ ಲೋಕದಲ್ಲಿ ಹೋಗಿರ್ತಾನೆ. ನರಕಕ್ಕಂತೂ ಚಾನ್ಸೇ ಇಲ್ಲ ಅಂದು. ಯಾಕಂದರೆ ಮಹಾಜ್ಞಾನಿ ಅವರೆಲ್ಲ. ಸತ್ವಾಪತಿ ಅವ್ರಿಗೆ ಆಯನದ ಸಂಬಂಧನೇ ಇರಲಿಲ್ಲ. ಅಂದರೆ ಈತನಿಗೆ ಸ್ವಲ್ಪ ಗತಿ ಇದೆ ಅಂತ ದ್ರೋಣಾಚಾರ್ಯನಿಗೆ ಗತಿ. ಭೀಷ್ಮನಿಗೆ ಜೀವನ್ಮುಕ್ತ ಪುರುಷ ಅವರು ವಸು. ಯಾಕಂದರೆ ಆಲ್ರೆಡಿ ಪ್ರಾರಬ್ಧ ಪ್ರಬಲ ಇತ್ತಲ್ಲ, ಗಂಧರ್ವ ರೂಪದಲ್ಲಿ ಆಲ್ರೆಡಿ ಕಲ್ಪಾಂತ ತನಕ ಅವರು ಗಂಧರ್ವ ರೂಪದಲ್ಲಿ ಇರಬೇಕು. ಅದು ಮೇಯ್ನು ಅವರು ಶರೀರ. ಮಧ್ಯದಲ್ಲಿ ಪ್ರಾರಬ್ಧ ಅಲ್ಲಿ ತನಕ ಇದೆ ಅವ್ರದ್ದು. ಅದಕ್ಕೆ ಈ ಶರೀರ ಬಿಟ್ಟು ಅವರು ಆ ಶರೀರಕ್ಕೆ ಗಮನ ಇತ್ತು, ಅವರಿಗೆ ಗಮನಗಳಿತ್ತು. ಆದರೆ ದ್ರೋಣಾಚಾರ್ಯನೂ ಕೂಡ ಗಮನ ಇದೆ, ಬಟ್ ನಾಟ್ ಧೂಮ ಮಾರ್ಗ ಅಲ್ಲ ಇದು. ಉತ್ತರಾಯಣದಲ್ಲಿ ಏನು ಮಾರ್ಗ ಇರುತ್ತೋ ಅಭಿಮಾನಿ ದೇವತೆಗಳು ಉತ್ತರಾಯಣದಲ್ಲೇ ಅಲ್ಲ, ದಕ್ಷಿಣಾಯನದಲ್ಲೂ ಕೂಡ ಅಭಿಮಾನಿ ದೇವತೆಗಳು ಇರ್ತಾರೆ. ಅವರು ನಂಗೆ ಕರ್ಕೊಂಡು ಹೋಗ್ತಾರಂತ ಶಾಸ್ತ್ರದಿಂದ ತಿಳಿಸ್ತಾರೆ. ಆ ಥರ ಒಳ್ಳೆ ಕೆಲಸಗಳು ಈ ಥರ ಗುರುವರರೆಲ್ಲ ಅಂಥ ಸ್ವರ್ಗಾದಿ ಲೋಕಗಳಿಗೆ ಹೋಗ್ತಾರೆ, ನರಕಕ್ಕೆ ಹೋಗಲ್ಲ ಅಂದ್ಬಿಟ್ಟು. ಅಂಥ ಮಹಾಜ್ಞಾನಿ ಆದವನು ಕೂಡ ಪುತ್ರನ ಮೇಲೆ ವ್ಯಾಮೋಹದಿಂದ ಯುದ್ಧ ಮಧ್ಯದಲ್ಲಿ ಎಲ್ಲ ಬಿಟ್ಬಿಟ್ಟು ರಥದಲ್ಲಿ ಕುತ್ಕೊಂಡು ಸಮಾಧಿ ಸ್ಥಿತಿಗೆ ಹೋಗಿ ವ್ಯಾಪಕ ಶಕ್ತಿಯಲ್ಲಿ ನೋಡ್ಕೊಳ್ಳೋದ್ರೆ ಅದೊಂದು ಅಂಥ ಅನಿಮಗರಿಮದ ಸ್ಥಿತಿಗಳೆಲ್ಲ ಇತ್ತು ಅವ್ರಿಗೆ. ಅಂಥ ಶಕ್ತಿ ನೋಡ್ಕೊಳ್ಳೋಕೆ ಹೋಗ್ತಾನೆ. ಆವಾಗಲೇ ದುಷ್ಟದನ್ನೇ ಕತ್ತರಿಸ್ಕೊಂಡು ಹೋಗ್ತಾನೆ. ತುಂಬ ಅಧರ್ಮ ಇದು. ಇದನ್ನೂ ಉಚಿತವಾಗಿರುತ್ತೆ. ಇದನ್ನೂ ಕೂಡ ಸೂಕ್ಷ್ಮ ಶರೀರ ಇದು ಕೂಡ ತುಂಬ ಉಚಿತವಾಗಿ ಸೆಟ್ ಆಗುತ್ತೆ. ಮುಖ್ಯವಾಗಿ ನಮ್ಮ ಜೀವನ ಸ್ವರೂಪ ಸೂಕ್ಷ್ಮ ಶರೀರನೇ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಮನಸ್ಸು, ಬುದ್ಧಿ. ಈ ಸೂಕ್ಷ್ಮದೇ ನಮ್ಮದು. ಇದೇ ನಮ್ಮ ಒರಿಜಿನಾಲಿಟಿ. ಅವರು ಆ ಸ್ಥೂಲ ಶರೀರನ ಬಿಟ್ಟು ಆ ಸೂಕ್ಷ್ಮ ಶರೀರದಲ್ಲಿ ಅಶ್ವತ್ಥಾಮನ ಹುಡುಕೋದಕ್ಕೆ ಶರೀರದಿಂದ ಹೊರಗಡೆ ಬಂದಿದ್ದರು. ಅಂಥ ಸಮಯದಲ್ಲಿ ಕತ್ತರಿಸ್ದ ಅಂತೂ ಕೂಡ ನಾನು ಒಂದು ಜಾಗದಲ್ಲಿ ಎಲ್ಲೋ ಕೇಳಿದ್ದೀನಿ. ಇದು ಸಾಧ್ಯ. ಇದು ಆ ಶರೀರದಲ್ಲಿ ಸೂಕ್ಷ್ಮ ಶರೀರ ಹೊರಗಡೆ ಬಂದುಬಿಟ್ಟಿರುತ್ತೆ. ಸ್ಥೂಲ ಶರೀರನ
ಹಾಂ, ಸ್ಥೂಲ ಶರೀರನೇ ಕತ್ತರಿಸೋದು. ಹಾಂ, ಅದಕ್ಕೆ ದುಷ್ಟತೆಯನ್ನ ಏನು ಸಾಯಿಸಲಿಲ್ಲ. ಬಟ್ ರೂಲ್ ಪ್ರಕಾರ ಅದು ವಿರುದ್ಧ. ಹಾಂ, ರೂಲ್ ಹುಟ್ಟಿರೋದೇ ಅದಕ್ಕೋಸ್ಕರ. ಹಾಂ, ಲೋಕದಲ್ಲಿ ರೂಲ್ ಪ್ರಕಾರ ಅದು ಯುದ್ಧದ ಮಧ್ಯದಲ್ಲಿ ಶಸ್ತ್ರ ಕೈಯಲ್ಲಿ ಇಲ್ಲ ಅಂದ್ರೇಗನ ಅವ್ರ ಮೇಲೆ ಯುದ್ಧ ಮಾಡಬಾರ್ದು ಅಂದು. ಈಗ ದುರ್ಯೋಧನ ಕೂಡ ಲಾಸ್ಟಲ್ಲಿ ಸಿಕ್ಕಾಪಟ್ಟೆ ಗಾಯಾಲ ಆಗ್ಬಿಟ್ಟು ನದಿ ಒಳಗಡೆ ನೀರು ಒಳಗಡೆ ಕೂತಿರ್ತಾನೆ. ಅವನು ಹೊರಗಡೆ ಯುದ್ಧಕ್ಕೆ ರೆಡಿ ಸಹಿ ಅನ್ನಲಿಲ್ಲ ಅಂದರೆ ಆಗ ಅವನನ್ನು ನೀರು ಒಳಗಡೆನೇ ಬಾಣ ಬಿಟ್ಟು ಸಾಯಿಸ್ಬೋದಾಗಿತ್ತು. ಅವನನ್ನು ಸಾಯಿಸೋದಕ್ಕಾಗೋದಿಲ್ಲ. ಮುಖ್ಯವಾಗಿ ದುರ್ಯೋಧನ ಪ್ರತಿಜ್ಞೆ ವ್ಯರ್ಥ ಆಗಿಬಿಡುತ್ತೆ. ಕೌರವ್ರನ್ನೆಲ್ಲ ನಾನೇ ಕೊಳ್ತೀನಿ ಅಂತ ಪ್ರತಿಜ್ಞೆ ಮಾಡಿರ್ತಾನಲ್ಲ, ಏನಾದರೂ ಮಾಡಿ ಅವನು ನೀರಿಂದ ಹೊರಗಡೆ ಕರೆಸ್ಬೇಕು, ಯುದ್ಧ ಮಾಡೋದಕ್ಕೆ ರೆಡಿ ಮಾಡಬೇಕು ಅಂದ್ಬಿಟ್ಟು ಚುಚ್ಚು ಮಾತುಗಳು ಅಂದು ಹೊರಗಡೆ ತರಿಸಿ ಯುದ್ಧ ಮಾಡೋಕ್ಕೆ ರೆಡಿ ಮಾಡ್ತಾರೆ. ಯಾಕಂದ್ರೆ ಯುದ್ಧ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲದಿರೋನು ಆ ಕಡೆ ತಿರುಗಿರೋನು ಯುದ್ಧ ಮಾಡಬಾರ್ದು ಅಂದ್ಬಿಟ್ಟು. ಯಾಕಂದರೆ ಆವತ್ತು ಇನ್ನು ಬಲರಾಮ ಬಂದಿರ್ತಾನೆ ಜಡ್ಜಾಗಿ. ಅಂಥವನ ಮುಂದೆ ಜಾಸ್ತಿ ಅಧರ್ಮ ಆಗುತ್ತೆ. ಭೀಮನ್ನು ಸಾಯಿಸೋಕ್ಕೆ ಹೋಗ್ತಾನೆ ಬಲರಾಮ. ನಿನ್ನ ತೊಡೆಗೆ ಹೆಂಗೆ ಹೊಡೆದೆ, ಆ ಭಾಗಗಳೆಲ್ಲ ರಿಸ್ಟ್ರಿಕ್ಟೆಡ್ ಏರಿಯಾಸು, ಹೆಂಗೆ ಹೊಡೆದ ಅಂತ. ಮತ್ತು ಕೃಷ್ಣ ಸರಿಯಾಗಿ ಹೇಳ್ತಾನೆ, ಇವಾಗಲೇ ಅಧರ್ಮ ಕಾಣಿಸ್ತಾ ಇದೆ ಅಣ್ಣ ನಿನಗೆ, ಅಭಿಮನ್ಯನು ಸಾಯಿಸಿದಾಗ ಆವಾಗ ನೀನು ಕಾಣಿಸ್ಲಿಲ್ವ ಅಧರ್ಮ ಅಂತ. ಹಿಂಗೆ ಅವ್ರು ಮಾಡಿರೋ ಅಧರ್ಮ ಕೆಲಸಗಳೆಲ್ಲ ಎತ್ತಿದ ಮೇಲೆ ಇನ್ನು ಆಯ್ತಪ್ಪ ಏನಾದರೂ ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟು ಮತ್ತೆ ಬಿಟ್ಟು ಹೋಗಿರ್ತಾನೆ. ಆ ಥರ ದುಷ್ಟದ್ಯುಮ್ನನು ಯಾವಾಗ ದ್ರೋಣಾಚಾರ್ಯನ ಕತ್ತರಿಸ್ಬಿಟ್ನೋ ಆವಾಗಲೂ ಕೂಡ ಧೃತರಾಷ್ಟ್ರನಿಗೆ ಅನಿಸ್ತಂತೆ ಇನ್ನು ಮುಗಿಯಿತು. ಮೇಯ್ನು ಬ್ಯಾಕ್ ಬೋನ್ ಇದ್ದಂಗೆ ಭೀಷ್ಮ ಮತ್ತು ದ್ರೋಣ. ಅದರಲ್ಲಿ ಭೀಷ್ಮ ನೋಡಿದ್ರೆ ಶಿರಸೇಯದಲ್ಲಿದ್ದಾನೆ. ಇನ್ನು ದ್ರೋಣಾಚಾರ್ಯರು ಕೂಡ ಈ ಇವನು ಹೋದ್ರಂದ್ರೆ ಇನ್ನು ಮಾರ್ಗದರ್ಶನ ಇಲ್ಲ ಈ ಕಡೆ. ಆಗಲೂ ಕೂಡ ಇನ್ನು ನನ್ನ ಮಕ್ಕಳು ಗೆಲ್ಲೋದಿಲ್ಲ ಅಂತ ಅನಿಸ್ತಂತೆ. ಮತ್ತು ಹಂಗೆ ಯದಾ ಶ್ರೌಷಂ ದ್ರೋಣಿನ ದ್ವೈರತಸ್ಥಂ ಮಾದ್ರೀ ಸುತಂ ನಕುಲಂ ಲೋಕಮಧ್ಯೆ ಸಮಂ ಯುದ್ಧೇ ಮಂಡಲೇಭ್ಯಶ್ಚರತ್ನಂ ತದಾ ನ ಸಂಶೇ ವಿಜಯಾಯ ಸಂಜಯ. ಅಶ್ವತ್ಥಾಮನು ಮಹಾರಥಿಯಾಗಿರ್ತಾನೆ. ಅಶ್ವತ್ಥಾಮ ಕೂಡ ಎಂಥ ಪರಾಕ್ರಮಿ ಅಂದರೆ, ದ್ರೋಣಾಚಾರ್ಯರು ಅರ್ಜುನನಿಗಿಂತ ಕೆಲವೊಂದು ಸೀಕ್ರೆಟ್ ವಿದ್ಯೆಗಳು ತನ್ನ ಮಗನಿಗೆ ಹೇಳ್ಕೊಡ್ಬೇಕಂತ ಇದಿರುತ್ತೆ. ಎಷ್ಟಾದರೂ ಮೋಹ ಇರುತ್ತಲ್ಲ ಮಕ್ಕಳ ಮೇಲೆ. ಬಟ್ ಆದರೂ ಕೂಡ ಅರ್ಜುನನ ಒಂದು ಕ್ರಮಶಿಕ್ಷಣೆಯಿಂದ, ಡಿಸಿಪ್ಲಿನಿಂದ, ಅವನ ಒಂದು ಅಲರ್ಟ್ನೆಸ್ನಿಂದ ಏನೂ ಮಿಸ್ ಆಗಿರೋದಿಲ್ಲ. ಹೆಚ್ಚು ಕಡಿಮೆ ಅರ್ಜುನನಿಗೆ ಸಮವಾಗಿ ಅಶ್ವತ್ಥಾಮನಿಗೆ ಎಲ್ಲ ಟ್ರೈನಿಂಗ್ ಕೊಟ್ಟಿರ್ತಾನೆ. ಅಂಥ ಅಶ್ವತ್ಥಾಮನಿಗೆ ನಕುಲ, ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನಕುಲ ಸಹದೇವ್ರದ್ದು ಸುಮ್ಮನೆ ಸಾಮಾನ್ಯವಾಗಿ ತೋರಿಸ್ಬಿಡ್ತಾರೆ. ಒಳ್ಳೆ ಫೈಟರ್ಸ್ ಇರ್ತಾರೆ. ಆ ಸ್ವಾರ್ಡ್ ಫೈಟಿಂಗಲ್ಲಿ ಇಬ್ಬರೂ ಪ್ರವೀಣರಾಗಿರ್ತಾರೆ. ಯಾರಿಗೂ ಅವ್ರಿಗೆ ಎದುರುಗಡೆ ಸಮಾನ ಇರೋದಿಲ್ಲ ಅಂಥವ್ರು. ಅಶ್ವತ್ಥಾಮನಿಗೆ ಸಮವಾಗಿ ಯಾವಾಗ ಯುದ್ಧ ಮಾಡ್ತಾಯಿದ್ನೋ ಅಷ್ಟಕ್ಕೆ ಮುಂಚೆ ಅಷ್ಟೊಂದು ಪರಾಕ್ರಮ ಎಲ್ಲೂ ನೋಡೋಕ್ಕೆ ಸಿಕ್ಕಿರೋದಿಲ್ಲ ನಕುಲಂದು. ಅಂಥ ಪರಾಕ್ರಮ ಮಾಡ್ತಾ ಇದ್ದಾಗ ಅನ್ನಿಸ್ತಂತೆ, ಇವು ಅಶ್ವತ್ಥಾಮ ಕೂಡ ನಕುಲನ್ನು ಏನು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಆವಾಗ ಕೂಡ ಧೃತರಾಷ್ಟ್ರನಿಗೆ ಅನ್ನಿಸ್ತಂತೆ ನನ್ನ ಮಕ್ಕಳೇನು ಗೆಲ್ಲೋದಿಲ್ಲ ಅಂದ್ಬಿಟ್ಟು. ಮತ್ತು ಯದಾ ದ್ರೋಣೇ ನಿಹತೆ ದ್ರೋಣಪುತ್ರೋ ನಾರಾಯಣಂ ದಿವ್ಯಮಸ್ತ್ರಂ ವಿಕುರ್ವನ್ ನೈಷಾಮನಂತಂ ಗತವಾನ್ ಪಾಂಡವಾನಾಂ ತದಾ ನ ಸಂಶೇ ವಿಜಯಾಯ ಸಂಜಯ. ಯಾವಾಗ ದ್ರೋಣಾಚಾರ್ಯನ ಕೊಂದುಬಿಟ್ರೋ ಅಶ್ವತ್ಥಾಮ ಹುಚ್ಚನಾಗ್ಬಿಡ್ತಾನೆ. ಮಹಾದುಷ್ಟನ ಥರ ಇನ್ನು ಧರ್ಮ ಗಿರ್ಮ ಏನೂ ನೋಡೋದಿಲ್ಲ. ಕೇವಲ ಪಾಂಡವರ ವಂಶರನ್ನು ನಾಶ ಅಲ್ಲಿ ತನಕ ಸ್ವಲ್ಪ ನಾರ್ಮಲ್ಲಾಗಿ ಯುದ್ಧ ಮಾಡ್ತಾ ಇರ್ತಾನೆ. ಅವ್ರ ತಂದೆನ ಕೊಂದ ಮೇಲೆ ಅಂತೂ ಒಳ್ಳೆ ರಾಕ್ಷಸ ಥರ ಪಾಂಡವರ ಮೇಲೆ ದುರ್ಯೋಧನಿಗಿಂತ ಹೆಚ್ಚು ಸೇಡು ಅಶ್ವತ್ಥಾಮನಿಗೆ ಬಂದುಬಿಟ್ಟಿರುತ್ತೆ. ಎಲ್ಲಿ ಸಿಕ್ಕಿದ್ರೆ ಅಲ್ಲ ಅವನ್ನ ಅಟ್ಯಾಕ್ ಮಾಡಿ ಸಾಯಿಸ್ಬೇಕಂತ ನೋಡ್ತಾ ಇರ್ತಾನೆ. ಅದು ನಾರಾಯಣ ಅಸ್ತ್ರ ಅನ್ನೋದು ಅದೊಂದು ಪರಮಾಣು ಬಾಂಬ್ ಇದ್ದಂಗೆ. ಇದು ಪರಮಾಣು ಬಾಂಬಿಗೆ ಎಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇದೆ. ರೂಲ್ ಹೆಂಗೆ ಮಾಡ್ಕೊಂಡಿದ್ದಾರೆ ಅಂದರೆ, ಯಾರಾದರೂ ಆ ಯೂನಿಯನ್ನಿಗಿಂತ ಪರ್ಮಿಷನ್ನಿಂದ ಸಡನ್ನಾಗಿ ಯಾರಾದರೂ ಒಬ್ಬರೇನಾದರೂ ನ್ಯೂಕ್ಲಿಯರ್ ಬಾಂಬ್ ಹಾಕಿಬಿಟ್ರೆ, ಒಂದು 10 ದೇಶ ಇದೆ ಅಂದ್ಕೊಳ್ಳಿ, ಮಿಕ್ಕಿದ 9 ಜನ ಇಮಿಡಿಯೇಟಾಗಿ ಆ ದೇಶದ ಮೇಲೆ ಒಂದೇ ದಿವಸ ಅಟ್ಯಾಕ್ ಮಾಡಿಬಿಟ್ಟು ಆ ದೇಶನೇ ನಾಶ ಮಾಡಿಬಿಡ್ತಾರೆ. ಯಾಕಂದರೆ ನೀನು ರೂಲ್ ಬ್ರೇಕ್ ಮಾಡಿದ್ದೀಯ ಅಂತ. ಯಾಕಂದರೆ ತುಂಬ ವಿನಾಶಕಾರಿ ಅಂತ ಕೆಲವೊಂದು ಅಸ್ತ್ರಗಳಿರ್ತವೆ. ನಾರಾಯಣ ಅಸ್ತ್ರ, ಬ್ರಹ್ಮಾಸ್ತ್ರ ಇಂಥವೆಲ್ಲ.
ಇಂಥವೆಲ್ಲ ತುಂಬ ಯಾವಾಗಂದರೆ ಯಾವಾಗ ಬಿಡೋಂಗಿಲ್ಲ. ಆವಾಗಲೂ ಕೂಡ ಅಷ್ಟೇ, ಉಪದೇಶ ಮಾಡೋವಾಗಲೇ ಆವಾಗೆಲ್ಲ ಪ್ರಾಮಿಸು ಎಲ್ಲ ತೊಗೊಂಡಿರ್ತಾರೆ, ಈ ಅಸ್ತ್ರಗಳನ್ನು ಮಾತ್ರ ಬಳಸಲೇಬಾರದು ಅಂದ್ಬಿಟ್ಟು. ಯಾವುದೋ ವಿಪತ್ತಿ ಆಪತ್ತ ಕಾಲದಲ್ಲಿ ಅಂಥ ಸಮಯದಲ್ಲಿ ಬಿಟ್ಟರೆಗೇ ಇಂಥವು ಬಳಸಲೇಬಾರ್ದು ಅಂತ. ಆದರೂ ಕೂಡ ಅಂಥ ದಿವ್ಯಾಸ್ತ್ರವನ್ನು ಪಾಂಡವರ ಮೇಲೆ ಬಿಟ್ಬಿಟ್ಟಿರ್ತಾನೆ. ಆದರೂ ಕೂಡ ಆ ನಾರಾಯಣಾಸ್ತ್ರನೂ ಕೂಡ ಕೃಷ್ಣ ಪರಮಾತ್ಮ ಅದನ್ನು ಶಾಂತ ಮಾಡಿಸ್ಬಿಟ್ಟಿರ್ತಾನೆ. ಯಾವಾಗ ನಾರಾಯಣಾಸ್ತ್ರ ಕೂಡ ಪಾಂಡವರನ್ನು ಸಾಯಿಸೋಕ್ಕಾಗಲಿಲ್ವೋ, ಅದು ಕೂಡ ಅಶ್ವತ್ಥಾಮನ ಒಂದು ಅದು ಪ್ರಯೋಗ ವೇಸ್ಟ್ ಆಗುತ್ತೆ ಅಂತ ಗೊತ್ತಾದ ಮೇಲೆ ಧೃತರಾಷ್ಟ್ರನಿಗೆ ಅನ್ಸಂತಿ, ಇನ್ನು ನನ್ನ ಮಕ್ಕಳು ಗೆಲ್ಲೋದಿಲ್ಲ ಅಂದ್ಬಿಟ್ಟು ಸರೆಂಡರ್ ಆದರೆ ಸುಮ್ಮನೆ ಹೋಗ್ಬಿಡುತ್ತೆ ಅಂತಾರೆ. ಅದು ನಾರಾಯಣಾಸ್ತ್ರ ಅಂದರೆ ಜೀವನ್ಮುಕ್ತ ಪುರುಷರು ಯಾರಿರ್ತಾರೋ ಅವರಲ್ಲಿ ಯಾವುದೇ ಅಸ್ತ್ರ ಆಗಲಿ ಅಲ್ಲಿ ಹೋಗ್ಬಿಟ್ಟು ಲಯ ಆಗಿಬಿಡುತ್ತೆ. ಈಗ ರಾಮಾಂಜನೇಯ ಯುದ್ಧ ನಡೆಯುತ್ತೆ. ರಾಮಬಾಣ ಇನ್ನೂ ಪವರ್ಫುಲ್ಲು, ಅದರ ವರ್ಣನೆ ಇನ್ನೂ ಭಯಂಕರವಾಗಿರುತ್ತೆ. ಇಲ್ಲಿ ತನಕ ರಾಮಬಾಣನ ಎದುರಾಕೊಂಡಿರೋದು ಚರಿತ್ರೆಯಲ್ಲೇ ಇಲ್ಲ. ಅದು ಹನುಮಂತನ ಮೇಲೆ ಬಿಟ್ಬಿಡ್ತಾನೆ ಅನ್ಸುತ್ತೆ ರಾಮ. ಅದು ಪರಿಕ್ರಮ ಮಾಡಿಬಿಟ್ಟು ನಮಸ್ಕಾರ ಮಾಡುತ್ತೆ ಹನುಮಂತನಿಗೆ. ತನ್ನ ಸ್ವರೂಪನೇ ಆಗಿಬಿಟ್ಟಿರ್ತಾನಲ್ಲ, ರಾಮ ಸ್ವರೂಪನೇ ಹನುಮಂತ ಆಗಿಬಿಟ್ಟಿರ್ತಾನೆ, ಏನು ಮಾಡೋಕ್ಕಾಗುತ್ತೆ ಅಂತ. ಮತ್ತು ಜೀವನ್ಮುಕ್ತ ಪುರುಷರಿಗೆ ತಂಟೆಗೆ ಯಾರೂ ಹೋಗೋಕ್ಕಾಗಲ್ಲ. ರಾವಣ ಎಂಥ ರಾಜರು 3 ಲೋಕದಲ್ಲಿರೋನೆಲ್ಲರನ್ನೂ ಸೋಲಿಸ್ಬಿಟ್ಟು ಗುಲಾಮಿಗಳ ಥರ ಮಾಡ್ಕೊಂಡಿರ್ತಾನೆ. ದೇವತೆಯರು ಕೂಡ ಜನಕ ಮಹಾರಾಜನ ತಂಟೆಗೆ ಹೋಗೇ ಇರೋದಿಲ್ಲ. ಮಿಥಿಲಾಗಿ ಜನಕ ಮಹಾರಾಜನ ತಂಟೆಗಂತೂ ಆ ಕಡೆ ಹೋಗಿರೋದಿಲ್ಲ. ದಶರಥನ ತಂಟೆ ಕೂಡ ಹೆಚ್ಚು ಕಡಿಮೆ ಬಂದಿರಲ್ಲ. ಇವರೆಲ್ಲ ಸ್ವಲ್ಪ ಜ್ಞಾನಯುಕ್ತದಿಂದ ಪರಾಕ್ರಮ ಇರುತ್ತೆ ಇವರಿಗೆ. ಅದಕ್ಕೆ ಜೀವನ್ಮುಕ್ತ ಪುರುಷರ ಹತ್ರ ಕೂಡ ಇವ್ರದ್ದೇನು ನಡೆಯೋದಿಲ್ಲ ಆ ಥರ. ಇನ್ನು ಕರ್ಣನ್ ಸಾವು. ಯದಾ ಶ್ರೋಷಂ ಕರ್ಣಮತ್ಯಂತಶೂರಂ ಹತಂ ಪಾರ್ಥೇನಾಹ ಪ್ರತುಷ್ಟ್ಯಂ ತಸ್ಮಿನ್ ಭ್ರಾತॄಣಾಂ ವಿಗ್ರಹೇ ದೇವಗುಹ್ಯೇ ತದಾ ನ ಶಂಚೇ ವಿಜಯಾಯ ಸಂಜಯ. ಇದು ವಿಷಯದಲ್ಲಿ ಅಂತಾನೆ ಧೃತರಾಷ್ಟ್ರನೇ, ಇದು ದೇವರಹಸ್ಯವೇ ಆಗಿತ್ತು. ಅಣ್ಣ ತಮ್ಮಂದರ ಮಧ್ಯದಲ್ಲಿ ಯುದ್ಧ ಮುಂಚೆನೇ ನಿಶ್ಚಯ ಆದಂಗೆ ಅನಿಸ್ತಾ ಇತ್ತು. ದೇವರ ಒಂದು ರಹಸ್ಯ ಆಗಲಿಲ್ಲ ಅಂದಿದ್ರೆ ಕರ್ಣನಿಗೆ ಸಾವೆಂಗೆ ಬರ್ತಾಯಿತ್ತು. ಎಂತಹ ಪರಾಕ್ರಮಿ ಕರ್ಣನ ಸ್ಟೋರಿ ನೋಡಿದ್ರೆ ಯಾರಿಗೆ ಆಗಲಿ ದುಃಖನೇ ಬರುತ್ತೆ ಲಾಸ್ಟಿಗೆ. ಅಯ್ಯೋ ಪಾಪ ಅನಿಸುತ್ತೆ. ಆ ಪರಶುರಾಮನ ಹತ್ರ ವಿದ್ಯೆ ಕಳೆಗೆ ಹೋಗ್ತಾನೆ. ಆತನಿಗೆ ಗೊತ್ತಿಲ್ಲ, ಅಲ್ಲಿ ಪರಶುರಾಮ ಒಂದು ಪ್ರತಿಜ್ಞೆ ಮಾಡಿ ಕೇವಲ ಬ್ರಾಹ್ಮಣರ ಇದ್ರೇ ನಾನು ವಿದ್ಯೆ ಕಲ್ತ್ಕೊಡ್ತೀನಿ ಅಂತ. ಕೆಲವರು ಕ್ಷತ್ರಿಯರು ಕೂಡ ಕಲ್ತ್ಕೊಟ್ಟಿರ್ತಾನೆ, ಬಟ್ ಮ್ಯಾಕ್ಸಿಮಮ್ ಕೇವಲ ಬ್ರಾಹ್ಮಣರಿಗೆ ಮಾತ್ರ ನಾನು ವಿದ್ಯೆ ಕಲ್ತ್ಕೊಡ್ತೀನಿ ಅಂತ. ಪರಶುರಾಮನಿಗೆ ಕ್ಷತ್ರಿಯರ ಮೇಲೇ ಜಾಸ್ತಿ ಇದ್ದಿತ್ತಲ್ಲ. ಆದರೆ ಈತನು ಸೂತಪುತ್ರ ಆಗಿರ್ತಾನೆ. ಸೂತಪುತ್ರ ಆಗಿದ್ದರೂ ಕೂಡ ಇನ್ನು ಅಲ್ಲಿ ಬ್ರಾಹ್ಮಣ ಶರೀರ ಅಂತ ಹೇಳ್ಕೊಂಡೇ ಅಲ್ಲಿ ವಿದ್ಯೆಯನ್ನು ಕಲ್ತಿರ್ತಾನೆ. ಎಲ್ಲ ತುಂಬ ಅಭ್ಯಾಸಕ್ಕೆ ನಿಷ್ಠೆಯಿಂದ ಎಲ್ಲ ಕಲ್ತಿರ್ತಾನೆ. ಇನ್ನು ತೊಡೆ ಮೇಲೆ ಅವರು ಪರಶುರಾಮರು ಒಂದು ದಿವಸ ನಾನು ಸ್ವಲ್ಪ ಮಲಗಬೇಕಂದಾಗ ತೊಡೆಯನ್ನು ತಲೆದಿಂಡು ಥರ ಇಟ್ಟು ಅಲ್ಲಿ ಗುರುಗಳ ಸೇವೆಯಲ್ಲಿರ್ತಾನೆ. ಆ ಸಮಯದಲ್ಲಿ ದೇವರಾಜೇಂದ್ರ ಹೋಗ್ಬಿಟ್ಟು ಭ್ರಮರ ಹುಲ್ಲು ಥರ ಹೋಗ್ಬಿಟ್ಟು ತೊಡೆಯನ್ನೆಲ್ಲ ಕಚ್ಚಿ ಆ ರಕ್ತ ಎಲ್ಲ ಅವ್ರಿಗೆ ತಗಲಿ ಅವರು ನಿದ್ದೆ ಭಂಗ ಆದಮೇಲೆ ಆ ರಕ್ತನ ನೋಡಿಬಿಟ್ಟು ಮೊದಲೇ ಬ್ರಾಹ್ಮಣ ಶರೀರ ಅಶುದ್ಧಿಯಾಗ ಅನಿಸುತ್ತಲ್ಲ, ಆ ಕೋಪದಲ್ಲಿ ಇಮಿಡಿಯೇಟಾಗಿ ಬಂದ ಕೋಪದಲ್ಲಿ ಯಾರು ನೀನು ಬ್ರಾಹ್ಮಣನಿಗೆ ಇಷ್ಟೊಂದು ತಡೆಯೋ ಶಕ್ತಿ ಎಲ್ಲಿರುತ್ತೆ, ಇಷ್ಟೊಂದು ತಡೆಯೋ ಶಕ್ತಿಯಿಂದ ನೀನು ಬ್ರಾಹ್ಮಣ ಅಲ್ಲ ಅಂತ ಅಂದಾಗ ಈ ಥರ ಅಂತ ಹೇಳಿದಾಗ ಕೋಪದಲ್ಲಿ ಶಾಪ ಆಗ್ಬಿಡ್ತಾರೆ. ನಾನು ಹೇಳಿರೋ ವಿದ್ಯೆನಲ್ಲಿ ನೀನು ಮರ್ತೋಗ್ತೀವಿ ಹೋಗು ಅಂದ್ಬಿಟ್ಟು. ಯಾರಿಗೆ? ಕರ್ಣನ ಅನುಗ್ರಹದಿಂದ ಅರ್ಜುನ ಹುಟ್ಟಿರ್ತಾನೆ, ಸೂರ್ಯನ ಅನುಗ್ರಹದಿಂದ ಕರ್ಣ ಹುಟ್ಟಿರ್ತಾನೆ. ಪುತ್ರ ವ್ಯಾಮೋಹ. ನನ್ನ ಮಗ ಅರ್ಜುನ ಕೀರ್ತಿಯನ್ನು ಹೊಂದಬೇಕು, ಅವನನ್ನು ಸಾಯಿಸೋ ಸಾಮರ್ಥ್ಯ ಇರೋದು ಕೇವಲ ಕರ್ಣನಿಗೆ ಅಲ್ಲ. ಮತ್ತು ದೇವತೆಗಳೆಲ್ಲ ಅನಿಮಗರಿಮಾದ ಸಿದ್ಧಿಗಳು ಬರ್ತಿರುತ್ತೆ ಅವ್ರಿಗೆಲ್ಲ ಭವಿಷ್ಯ 3 ಕಾಲದ ಜ್ಞಾನ ಅವ್ರಿಗೆ ಕಾಣಿಸ್ತಾ ಇರುತ್ತೆ ಅವರೆಲ್ಲ ಭವಿಷ್ಯದಲ್ಲೆಲ್ಲ ನೋಡಿ ಅವೆಲ್ಲ. ಅದಕ್ಕೆ ಅಂತನಿಲ್ಲ, ಇದು ಕೇವಲ ದೇವತೆಗಳ ಇದು ಕುತಂತ್ರನೇ ಇಲ್ಲ ಅಂದರೆ ಸಾಧ್ಯವೇ ಇಲ್ಲ. ಕರ್ಣನಂಥ ಮಹಾ ಯೋಧನನ್ನು ಸಾಯಿಸೋದು
ಸಾಧ್ಯವೇ ಇಲ್ಲ ಅಂದ್ಬಿಟ್ಟು. ಇನ್ನೊಂದು ಸ್ವಾಮೀಜಿ, ಯಾಕೆ ಬ್ರಾಹ್ಮಣರಿಗೆ ಕಲಿಸ್ಕೊಂಡು ಬ್ರಾಹ್ಮಣರಿಗೆ ಶಸ್ತ್ರವಿದ್ಯೆ ಅವಶ್ಯಕತೆ ಇರೋದಿಲ್ಲ ಪರಶುರಾಮ ಏನಕ್ಕೆ ಬ್ರಾಹ್ಮಣರಿಗೆ ಕಲಿಸ್ಕೊಂಡು ಹೆಚ್ಚು ಅಂತ? ಮತ್ತು ಪರಶುರಾಮನ ಚರಿತ್ರೆ ಹಂಗೆ ಆಗಿರುತ್ತೆ. ವೂಂಡೆಡ್ ಹಾರ್ಟ್. ಅವರ ತಂದೆಯನ್ನು ಅವರು ಸಹಸ್ರ ಕಾರ್ತ್ಯವೀರ್ಯಾರ್ಜುನ ಅವ್ರ ಮಕ್ಕಳು ಬಂದು ವೀರಾರ್ಜುನನ್ನು ಈತನೇ ಕೊಂದುಬಿಟ್ಟಿರ್ತಾನೆ ಪರಶುರಾಮ. ಫಸ್ಟು ಒಂದು ಹಸುವನ್ನು ಕದ್ಕೊಂಡು ಹೋಗಿರ್ತಾನೆ ಬಲವಂತವಾಗಿ. ವೀರಾರ್ಜುನ ಇವ್ರ ತಂದೆ ಹತ್ರ ಇರೋದು, ಅದು ಸರಿಯಾಗಿ ಹೊಡೆದು ಬಿಟ್ಟು ಎಲ್ಲ ಗಾಯ ಮಾಡಿಬಿಟ್ಟು ಹಂಗೆ ಬಲವಂತವಾಗಿ ತಗೊಂಡು ಹೋಗ್ಬಿಟ್ಟಿರ್ತಾನೆ. ಆ ಕೋಪಕ್ಕೆ ವೀರಾರ್ಜುನ ಕೊಂದು ಬಂದ ಮೇಲೆ ಮತ್ತೆ ಸ್ವಲ್ಪ ದಿವಸ ಆದಮೇಲೆ ಅವ್ರ ಮಕ್ಕಳು ತಂದೆ ಮೇಲೆ ತಮ್ಮ ತಂದೆಯನ್ನು ಕೊಂದಲ್ಲ ಅಂದ್ಬಿಟ್ಟು ಸೇಡಿಗೆ ಬಂದುಬಿಟ್ಟು ಪರಶುರಾಮನ ತಂದೆಯನ್ನು ಸಾಯಿಸ್ಬಿಟ್ಟು ಹೋಗಿರ್ತಾರೆ. ಆವಾಗ ಅವರು 21 ಸತಿಯೋ ಇಲ್ಲ 24 ಸತಿಯೋ ಅವ್ರ ತಾಯಿ ಪರಶುರಾಮ ಅಂತ ಕೂಗಿರ್ತಾಳೆ. 21 ಸತಿನೇ ಅಂದರೆ ಈಗ ಅದಕ್ಕೆ ಸೂಚನೆ. 24 ಸತಿ ನಮ್ಮ ತಾಯಿನ ಈ ಥರ ವಿಲಾಪ ಮಾಡೋ ಥರ ಮಾಡಿದ್ರಿಲ್ಲ ಅಂದ್ಬಿಟ್ಟು 24 ಸತಿ ದಂಡಯಾತ್ರೆ ಮಾಡ್ತಾನೆ. ಭೂಲೋಕದಲ್ಲಿ ಒಬ್ಬನು ಕ್ಷತ್ರಿಯನೇ ಇರಬಾರ್ದು ಅಂದ್ಬಿಟ್ಟು ಎಲ್ಲ ಕ್ಷತ್ರಿಯಗಳನ್ನು ಕತ್ತರಿಸ್ಬಿಟ್ಟಿರ್ತಾನೆ. ಒಂದು ರಘುವಂಶದವ್ರನ್ನ ಬಿಟ್ಟಿರ್ತಾನೆ. ಯಾಕಂದರೆ ಅವರು ತುಂಬ ಧರ್ಮಾತ್ಮರಾಗಿರ್ತಾರೆ. ಅವ್ರ ವಂಶದಲ್ಲಿ ಈ ಥರ ಎಲ್ಲ ದುಷ್ಟ ಬುದ್ಧಿ ಬರೋದಿಲ್ಲ. ಒಂದೊಂದು ಸತಿ ಯಾವುದೇ ಆಗಲಿ ಎಕ್ಸ್ಟ್ರೀಮ್ ಆಗಿಬಿಡುತ್ತೆ. ಪವರ್ ಅನ್ನೋದು ಅಂಕುಶ ಸಹಿತವಾಗಿರಬೇಕಂತ ಶಾಸ್ತ್ರ ಹೇಳುತ್ತೆ. ಯಾರೇ ಆಗಲಿ ಪವರ್ ಸಿಕ್ಕಿ ನಿರಂಕುಶರಾಗ್ಬಿಟ್ರೆ ಅಧರ್ಮದ ಕೆಲಸಗಳೇ ಮಾಡ್ತಾರೆ. ಪ್ರತಿಯೊಂದು ಪೋಸ್ಟ್ಗೂ ಒಂದು ಕೌಂಟರ್ ವೆಯ್ಟ್ ಇರಬೇಕು. ಇಲ್ಲ ಅಂದರೆ ಈಗ ಎಂಥ ಒಳ್ಳೆ ವ್ಯಕ್ತಿ ಕೂಡ ಕಂಪ್ಲೀಟ್ ಪವರ್ ಸಿಕ್ಕಿತ್ತಂದ್ರೆ ಈಗ ಅವನದನ್ನು ದುರ್ವಿನಿಯೋಗನೇ ಹೆಚ್ಚು ಮಾಡಿಕೊಂಡು ಅಧರ್ಮ ಪಾಲನೆ ಹೆಚ್ಚಾಗುತ್ತೆ. ಕ್ಷತ್ರಿಯರಿಗೆ ಇವಾಗ ಶಾಸ್ತ್ರ ಹೇಳುತ್ತೆ ಎಲ್ಲರಿಗೂ ಯಾರಿಗಾದರೂ ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಕೊಡೋ ಹಕ್ಕು ಕ್ಷತ್ರಿಯರಿಗಿರುತ್ತೆ. ಬ್ರಾಹ್ಮಣರು ಕೂಡ ಏನಾದರೂ ಮಿಸ್ಟೇಕ್ ಮಾಡಿದ್ರು ಕೂಡ ಕ್ಷತ್ರಿಯನ ಅವ್ರಿಗೆ ಪನಿಷ್ಮೆಂಟ್ ಕೊಡ್ಬೋದು, ಜೈಲು ಅಂಥವೆಲ್ಲ ನ್ಯಾಯಶಾಸ್ತ್ರ ಪ್ರಕಾರ. ಕ್ಷತ್ರಿಯರಿಗೆ ಪನಿಷ್ಮೆಂಟ್ ಮಾಡಿದ್ರೆ ಇನ್ನೊಬ್ಬ ಕ್ಷತ್ರಿಯ ಅವನಿಗೆ ಪನಿಷ್ಮೆಂಟ್ ಕೊಡ್ಬೋದಿಲ್ಲ. ಯಾರು ಅವನಿಗೆ ಸರಿಸಮಾನವಾದ ಕ್ಷತ್ರಿಯ ಇಲ್ಲಂದರೆ ಅವನಿಗೆ ಧರ್ಮನೇ, ಅವನಿಗೆ ಕೊಟ್ಟ ಧರ್ಮಜ್ಞಾನ ಅದು ಮತ್ತೆ ಬ್ರಾಹ್ಮಣರಿಂದನೇ ಅವನಿಗೆ ಧರ್ಮಜ್ಞಾನ ಕೊಡಬೇಕು. ರಾಜ ಮಾಡೋಕ್ಕೆ ಮುಂಚೆನೇ ಆ ಪರೀಕ್ಷೆ ಮಾಡಬೇಕು. ಇವನಿಗೆ ಶಾಸ್ತ್ರ ಎಲ್ಲ ತಿಳಿದೇನೇ ಇಲ್ಲ, ಶಾಸ್ತ್ರ ವಿಹಿತ ಕರ್ಮಗಳು ಶಾಸ್ತ್ರ ನಿಷಿದ್ಧ ಕರ್ಮಗಳು ಗೊತ್ತಿದೆಯಲ್ಲ ಅಂತ. ಅವನಿಗೆ ಧರ್ಮ ರೂಪದಿಂದನೇ ಅವನಿಗೆ ಹೆದರಿಕೆ. ನೋಡು ಈ ಥರ ನೀವು ತಪ್ಪು ಕೆಲಸ ಮಾಡಿ ಈ ಥರ ಎಲ್ಲ ನಡ್ಕೊಳ್ಬೇಕು ಹಂಗಿಂಗೆ ಅಂತ ಧರ್ಮನೇ ಅವನನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ ಕ್ಷತ್ರಿಯ. ಬಟ್ ಅವನೇ ಅಧರ್ಮಿ ಆಗಿಬಿಟ್ರೆ ಮತ್ತು ಇನ್ನು ಅವನು ಕಂಟ್ರೋಲ್ ಮಾಡೋರು ಯಾರೂ ಇಲ್ಲ. ಅಂಥ ಸಮಯದಲ್ಲಿ ಸಾಕ್ಷಾತ್ ಪರಮಾತ್ಮನೇ ಇನ್ನು ಆ ಎಕ್ಸ್ಟ್ರೀಮ್ಗೆ ಹೋದಾಗ ಇನ್ನು ಆ ಥರ ಅವತಾರ ತಗೊಂಡು ಬರಬೇಕಾಗುತ್ತೆ. ಬಂದು ಆವಾಗ ಅದು ಪ್ರಾಕ್ಟಿಕಲಾಗಿ ನೋಡ್ತಾ ಇರ್ತೀವಿ. ಯಾರ್ಯಾರಿಗೆ ಅಧಿಕಾರ ಸಿಕ್ಕಿದ್ದು ಇಲ್ಲಿ ತನಕ ಚರಿತ್ರೆಯಲ್ಲಿ ಮ್ಯಾಕ್ಸಿಮಮ್ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಯುಟಿಲೈಸ್ ಮಾಡ್ಕೊಂಡಿದ್ದಕ್ಕಿಂತ ಮ್ಯಾಕ್ಸಿಮಮ್ 99% ಮಿಸ್ಯೂಸು. ಯಾರೋ ಶಿವಾಜಿ ಮಹಾರಾಜ ಅಂಥವರು ಅದನ್ನು ಸದ್ವಿನಿಯೋಗ ಮಾಡಿಕೊಂಡು ಭಾರತದಲ್ಲಿ ಒಳ್ಳೆ ರಾಜರಿದ್ದಾರೆ. ಬಟ್ಟು ಮಿಕ್ಕಿದ ದೇಶಗಳಲ್ಲೆಲ್ಲ ಮ್ಯಾಕ್ಸಿಮಮ್ ಮಿಸ್ಯೂಸೇ ಮಾಡ್ಕೊಂಡಿರ್ತಾರೆ. ಆದ್ದರಿಂದ ಅವರಿಗೆ ಪರಶುರಾಮನಿಗೆ ಒಂದು ಕ್ಷತ್ರಿಯರಂದರೆ ಅಷ್ಟೊಂದು ಸ್ವಲ್ಪ ಕೋಪ ಇರುತ್ತೆ. ಆದ್ದರಿಂದ ಅವರು ಯಾಕಂದರೆ ಅವ್ರಿಗೆಲ್ಲ ಇಂಥ ವಿದ್ಯೆ ಕಲ್ತ್ಕೊಟ್ರು ಮತ್ತು ಆತನಿಗೆ ವಿರುದ್ಧನೇ ಬರ್ತಾರೆ. ಅದು ಭೀಷ್ಮನಿಗೆ ಕಲ್ತ್ಕೊಡ್ಲಿಲ್ವ? ಭೀಷ್ಮನಿಗೆ ಕಲ್ತ್ಕೊಟ್ಟಿದ್ದಕ್ಕೆ ಅಂಬಿಕಾ ವಿಷಯದಲ್ಲಿ ಪಂಚಾಯತ್ ವಿಷಯದಲ್ಲಿ ನಿನ್ನಿಂದ ಆಕೆ ಆ ಸ್ಟೋರಿ ಮತ್ತೆ ಮಹಾಭಾರತದಲ್ಲಿ ಬರುತ್ತೆ. ಯುದ್ಧ ಬಂದರೆ ಈಗ ಏನೂ ಮಾಡೋಕ್ಕಾಗಲ್ಲ. ಎಲ್ಲ ವಿದ್ಯೆ ಕಲ್ತ್ಕೊಟ್ಬಿಟ್ಟಿರ್ತಾನೆ ಭೀಷ್ಮನಿಗೆ. ಅವ್ರ ಗುರು ಪರಶುರಾಮನೇ ಏನೂ ಮಾಡೋಕ್ಕಾಗೋದಿಲ್ಲ ಭೀಷ್ಮನಿಗೆ. ಮತ್ತು ವರಗಳು ಹಂಗಿರ್ತವೆ, ಸ್ವೇಚ್ಛಾ ಮರಣ. ಸೋತು ಒಪ್ಕೊಂಡ್ಬಿಡ್ತಾನೆ. ಆವಾಗ ಕೋಪ ಬಂದು ಒಂದು ಶ್ಲೋಕ ಅಂತಾನೆ, ಇವತ್ತಿನಿಂದ ಇನ್ನು ಮುಂದುಗಡೆ ಯಾರೇ ಗುರುಗಳು ಕಂಪ್ಲೀಟ್ ವಿದ್ಯೆಯನ್ನು ಕಳಿಸ್ಬಾರ್ದು, ಒಂದು ವಿದ್ಯೆ ಸೀಕ್ರೆಟ್ ಅವ್ರ ಸಲುವಾಗಿ ಇಟ್ಕೊಂಡಿರಬೇಕು ಅಂತ. ಅದು ಭಾರತ ದೇಶದಲ್ಲಿ ಪೈಲ್ವಾನ್ಗಳು ಒಂದು ಯಾವುದೋ ಒಂದು ಇಂಪಾರ್ಟೆಂಟ್ ಒಂದು ಹೇಳ್ತಿರ್ಲಿಲ್ವಂತೆ ಶಿಷ್ಯರಿಗೆ, ಯಾವುದೋ ಒಂದು ಟೆಕ್ನಿಕ್ಕು ಪೈಲ್ವಾನ್ ವಿದ್ಯೆಯಲ್ಲಿ ಮಲ್ಲ ಇದ್ದಿದ್ದಾರೆ. ಎಷ್ಟೋ ಸ್ಟೋರಿಗಳು ನಡೆದಿದ್ದಾರೆ. ಯಾರೋ ಒಬ್ಬ ಹಿಂಗೆ ಶಿಷ್ಯ ಕಲ್ತುಬಿಟ್ಟು ಗುರುವಿಗೆ ರಿವರ್ಸ್ ಆಗಿರ್ತಾನೆ. ನಿನ್ನನ್ನು ಕೂಡ ನಾನು ಸೋಲಿಸ್ತೀನಿ ಹಂಗೆ ಹಿಂಗೆ ಅಂತ. ಇನ್ನು ಎಲ್ಲ ವಿರುದ್ಧ ಗುರುಗೆ ರಿವರ್ಸ್ ಆಗಿದೆಯಲ್ಲ ಹಂಗೆ ಹಿಂಗೆ ಅಂದ್ರೆ ವಯಸ್ಸಾಗಿದೆ ಬಿಡು ಗುರುಗಳಿಗೆ ನಾನು ಸೋಲಿಸ್ಬಿಡ್ತೀನಿ ಅಂತ ಅಂದ್ಕೊಂಡಿರ್ತಾನೆ. ಗುರುಗಳು ಒಂದು ಸ್ಟೆಪ್ಪು ಸೀಕ್ರೆಟ್ ಇಟ್ಕೊಂಡಿರ್ತಾರೆ. ಆ ಸೀಕ್ರೆಟ್ ಸ್ಟೆಪ್ಪು ಆವತ್ತು ಯೂಸ್ ಮಾಡಿ ಶಿಷ್ಯನ ಸೋಲಿಸ್ಬಿಡ್ತಾರೆ. ಆವಾಗ ಸೋತ ಮೇಲೆ ಶಿಷ್ಯ ಅಂತಾನೆ, ಈ ಸ್ಟೆಪ್ಪು ನನಗೆ ಯಾಕೆ ಕಲ್ತ್ಕೊಟ್ಟಿಲ್ಲ ನೀವು ಅಂತ, ಈ ದಿವಸಕ್ಕೋಸ್ಕರ ಇಟ್ಕೊಂಡಿದ್ದೆ ಅಂತ.
ಪರಶುರಾಮನ ಆವಾಗ ಕೊಟ್ಟಿರೋ ಸೂಚನೆ ಗುರುಗಳಿಗೆ ಒಂದು ವಿದ್ಯೆ ನೀನು ಸಲುವಾಗಿ ಇಟ್ಕೊಂಡಿರಬೇಕು, ಕಲಿಯುಗದಲ್ಲಿ ಹಂಗೆ ನಡೆಯುತ್ತೆ ಅಂದ್ಬಿಟ್ಟು ಆ ಥರ ಎಲ್ಲ ಸ್ಟೋರಿ ನಡೆದಿರುತ್ತೆ. ಆದ್ದರಿಂದ ಪರಶುರಾಮನು ಆ ಥರ ಆಗ್ಬಿಟ್ಟಿರ್ತಾನೆ. ಇನ್ನು ಆ ಅವತಾರಕ್ಕೆ ಮತ್ತೆ ಅಷ್ಟೇ ಇನ್ನು ಮತ್ತು ಅಲ್ಲಿ ಕೋಪದಿಂದ ಶಾಪ ಇಟ್ಟುಬಿಡ್ತಾನೆ. ಬಟ್ಟು ಪರಶುರಾಮನಿಗೆ ಗೀತ ಆಗುತ್ತೆ, ಅಯ್ಯೋ ನಾನು ಇವನಲ್ಲಿ ಇದೆಲ್ಲ ನೋಡ್ತಾ ಇದ್ದೀನಿ, ಬಟ್ ಅವನ ಗುರುಭಕ್ತಿ ನಾನು ನೋಡೋಕ್ಕಾಗಲಿಲ್ವಲ್ಲ, ನನ್ನ ನಿದ್ದೆ ಭಂಗ ಆಗಬಾರ್ದು ಅಂದ್ಬಿಟ್ಟು ಅಷ್ಟು ನೋವನ್ನು ಸಹನೆ ಮಾಡಿದನಲ್ಲ, ಇವನಂಥ ಮಹಾ ಶಿಷ್ಯ ಇವನು ಅಂದ್ಬಿಟ್ಟು ಮತ್ತೆ ಪಾಪ ಪಶ್ಯ ಆಗುತ್ತೆ. ಬಟ್ ಅಂತಾನೆ ನನ್ನ ಬಾಯಿಂದ ಬಂದುಬಿಟ್ಟಿದೆ ಅಂದ್ರೆಗನ ಅವರು ಶಾಪಗಳು ಫಲ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಕೆಲವೊಂದು ವರಗಳು ಕೊಟ್ಟಿರ್ತಾರೆ. ಮತ್ತು ಕಂಪ್ಲೀಟಾಗಿ ಡೀಲ್ ಆಗಿದ್ದು ಕೆಲವೊಂದು ವರಗಳು ಕೂಡ ಕೊಟ್ಟಿರ್ತಾನೆ ಅದರಲ್ಲಿ. ಆದರೂ ಕೂಡ ಆ ವರಗಳೇ ಸಾಕಾಗಿತ್ತು ಕರ್ಣನಿಗೆ, ಅವನಿಗೆದುರು ಯಾರೂ ಇರಲಿಲ್ಲ. ಬಟ್ ಏನು ಪೃಥ್ವಿ ದೇವಿ ಒಂದು ಶಾಪ ಕೊಟ್ಟಿರ್ತಾರೆ, ಮತ್ತು ಕವಚ ಕುಂಡಗಳು ತೆಕ್ಕೊಂಬಿಟ್ಟಿರ್ತಾನೆ, 4 ಮಿಕ್ಕಿದ ಪಾಂಡವರನ್ನು ಕುಂತಿ ವರ ಕೇಳಿಬಿಟ್ಟಿರ್ತಾರೆ. ಎಲ್ಲ ಪ್ರಕಾರದಿಂದ ನಾವು ಅವನ ಹತ್ರ ಇರೋ ಪವರನ್ನೆಲ್ಲ ಇವರು ಶಾಪಗಳ ದೇವತೆಗಳ ಕುತಂತ್ರದಿಂದನೇ ಪೃಥ್ವಿ ದೇವಿದು ಕೃಷ್ಣನೇ ಒಂದು ಸಣ್ಣ ಹುಡುಗಿ ಥರ ರಥಕ್ಕೆ ಅಡ್ಡ ಹೋಗ್ಬಿಟ್ಟು ತುಪ್ಪ ತಗೊಂಡು ಹೋಗ್ತಾ ಇರ್ತಾನೆ. ತುಪ್ಪ ತಗೊಂಡು ಹೋಗ್ತಾ ಇರ್ತಾನೆ, ಕರ್ಣ ರಥ ಓಡಿಸ್ಕೊಂಡು ಬರ್ತಾ ಇರ್ತಾನೆ. ಅಡ್ಡ ಹೋಗ್ಬಿಟ್ಟು ಬೇಕಂತ ಬೀಳಿಸ್ಬಿಡ್ತಾನೆ ಕೃಷ್ಣ. ನಿನ್ನ ರಥದಿಂದನೇ ನನ್ನನ್ನು ಬೀಳಿಸ್ಬಿಟ್ಟೆ ಅಂತ ಅಳ್ತಾ ಇರುತ್ತೆ ಸಣ್ಣ ಮಗು. ಅಯ್ಯೋ ಸಣ್ಣ ಮಗು ಅಳ್ತಾ ಇದೆ ಅಲ್ಲ ಅಂದ್ಬಿಟ್ಟು ಕರ್ಣ, ನಿನಗೇನಮ್ಮ ತುಪ್ಪ ಬೇಕು ತಾನೆ, ನಿನಗೇನು ಡ್ರಮ್ಗಳು ಬೇಕಾದ್ರೆ ತರಿಸ್ತೀನಿ ತುಪ್ಪ ಅಂದರೆ, ಇಲ್ಲ ನನಗೆ ಅದೇ ತುಪ್ಪ ಬೇಕು, ಭೂಮಿಯಲ್ಲಿ ಬಿದ್ದಿರೋ ತುಪ್ಪನೇ ಬೇಕು ಅಂದ್ಬಿಟ್ಟು. ಅದು ಯಾಕಂದರೆ ಅವರು ಸಾಮಾನ್ಯ ವ್ಯಕ್ತಿಗಳು ಭೂದೇವಿಗೆ ಹಿಂಗೆಲ್ಲ ಹಿಡಿದ್ರೆ ಏನೂ ಆಗೋದಿಲ್ವಂತೆ. ಬಟ್ ಅವರೆಲ್ಲ ಮಂತ್ರಶಕ್ತಿಯಿಂದ ಯುಕ್ತವಾಗಿ ಮಹಾರಥಿಗಳಾದವರು, ಅಂಥವರು ಭೂದೇವಿಯನ್ನು ಹಿಂಗೆ ಇಟ್ಕೊಂಡು ಕೈ ಹಿಡಿದ್ರೆ ಆ ಭೂದೇವಿ ತಡೆಯೋದಕ್ಕಾಗೋದಿಲ್ವ. ಅವರಂಥ ಮಹಾಪರಾಕ್ರಮಿಗಳೆಲ್ಲ ಮಂತ್ರಶಕ್ತಿಗಳಿಂದ ಯುಕ್ತ ಆಗಿರೋಂಥವ್ರು. ಅದಕ್ಕೆ ಭೂದೇವಿಯನ್ನು ಹೊಟ್ಟೆಯನ್ನು ಹಿಡಿದಂಗೆ ಆಗುತ್ತೆ. ಆ ನೋವಿಗೆ ತಡೆಯಲಾಗದೆ ಪೃಥ್ವಿ ದೇವಿ ಶಾಪ ಕೊಟ್ಬಿಡ್ತಾಳೆ. ನೀನು ಮೂರ್ಖ, ನಿನಗೆ ಗೊತ್ತಿಲ್ಲ, ಒಂದು ಸತಿ ಭೂಮಿ ಪಾಲಾದಮೇಲೆ ತೊಗೋಬಾರ್ದು ಅಂದ್ಬಿಟ್ಟು. ತಾತ ಮುತ್ತಾಂದ್ರೂ ಮನೆಗಳಲ್ಲೂ ಹೇಳ್ತಾರೆ, ಒಂದು ಸತಿ ಕೆಳಗಡೆ ಬಿದ್ದಿದ್ದನ್ನು ಮತ್ತೆ ಎತ್ಕೊಂಡು ತಿನ್ನಬಾರ್ದು ಅಂದ್ಬಿಟ್ಟು. ಅಲ್ಲಿ ತಿನ್ನಬಾರ್ದು ಅಂತ ಹೇಳ್ತಿರ್ತಾರೆ. ಒಂದು ಸತಿ ಭೂಮಿಗೆ ಅದು ಆಹುತಿ ಆದಮೇಲೆ ಹಂಗೆ ಬಿಟ್ಬಿಡ್ಬೇಕಷ್ಟೇ. ಅದಕ್ಕೆ ಶೇರ್ ಹೋಲ್ಡರ್ಸ್ ಬೇರೆ ಇರ್ತಾರೆ ಯಾರ್ಯಾರು, ಅದನ್ನು ನೀನು ಗೊತ್ತಿಲ್ಲ ಮೂರ್ಖನಾಗಿ. ಪ್ರತಿಯೊಂದು ಭೂಮಿಯಲ್ಲಿ ಏನಾದರೂ ತಿನ್ನೋ ಪದಾರ್ಥ ಕೆಳಗಡೆ ಬಿತ್ತಂದ್ರೆ ಅಂದರೆ ರೆಡಿ ಟು ಈಟ್, ರಾ ಮೆಟೀರಿಯಲ್ ಇದ್ದಾಗಲ್ಲ, ಕಳ್ಳೆ ಬೀಜ ರಾ ಮೆಟೀರಿಯಲ್ ಇದ್ದಾಗ ಅಂತ ಎಲ್ಲ ಸ್ವಲ್ಪ ರೆಡಿ ಟು ಈಟ್ ಇರೋ ಅಂಥ ಪೊಸಿಷನಲ್ಲಿ ಅದು ಕೆಳಗಡೆ ಬಿದ್ದಾಗ ಸಾಮಾನ್ಯಗೂ ವಾಪಸ್ ತೊಗೋಬಾರ್ದು ಅಂತ. ಇದು ಮನೆಗಳಲ್ಲೇ ಇತ್ತು, ಅದು ಶಾಸ್ತ್ರನೂ ಒಂದು ಸತಿ ಬಿದ್ದ ಮೇಲೆ ಮತ್ತೆ ತೊಗೋಬಾರ್ದು. ಅದಕ್ಕೆ ಅರ್ಹತೆ ಕೆಲವು ಪ್ರೇತಾತ್ಮಗಳು ಅವು ಇವು ಏನೇನೋ ಇರ್ತಾವೆ ಅದಕ್ಕೆ. ಅದರ ಶೇರ್ ಹೋಲ್ಡರ್ಸ್ ಬೇರೆ ಒಂದು ಸತಿ ಭೂಮಿಗೆ ಬಿದ್ದೈತಂದ್ರೆ ಅದು ಭೂಮಿಗಿನ್ನ ಆಹುತಿ ಆದಂಗೆ ಅದು. ಅಂಥದ್ದನ್ನು ನೀನು ಮರ್ತೋಗ್ಬಿಟ್ಟು ಹಿಂಗೆ ಹಿಂಡ್ತೀಯ ಅಂದ್ಬಿಟ್ಟು ಶಾಪ ಹಾಕ್ಬಿಡ್ತಾನೆ. ನೀನು ಯುದ್ಧ ಮಾಡುವಾಗ ನಿನ್ನ ರಥ ಇದೇ ಪೃಥ್ವಿಯಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ ಬಿಡು ಅಂದ್ಬಿಟ್ಟು ಶಾಪ ಹಾಕ್ಬಿಡ್ತಾನೆ. ಆ ರಥ ಕೆಳಗಡೆ ಬಿದ್ದಾಗಲೇ ಅಲ್ಲ, ಆಗಲೇ ಕೃಷ್ಣ ಅರ್ಜುನಿಗೆ ಬಾಣ ಬಿಟ್ಟು ಸಾಯಿಸುವಂತೆ. ಅರ್ಜುನ ಕೂಡ ಪಾಪ ಒಳ್ಳೆ ಧರ್ಮಾತ್ಮ, ಇಲ್ಲ ನಾನು ಬಿಡಲ್ಲ, ಅವನ ಕೈಯಲ್ಲಿ ಅಸ್ತ್ರನೂ ಇಲ್ಲ, ಬಟ್ ಹಿಂದ್ಗಡೆನೂ ತಿರುಗಿದ್ದಾನೆ. ಅಂದರೆ ಚುಚ್ಚೋ ಮಾತಾಡಿ ಕೋಪದಿಂದ ಬಿಡು ಧರ್ಮ ಬಗ್ಗೆ ಮಾತಾಡಿ, ನಿನ್ನ ಮಗನ ಸಾಯಿಸಲಿಲ್ವ ಅವರು ಅಂತ ಅದನ್ನು ನೆನೆಸ್ತಾನೆ. ಇನ್ನು ಅದು ನೆನೆಸಿದ ಮೇಲೆ ಕೋಪ ಬಂದುಬಿಟ್ಟು ಆವಾಗಿನ ಹೊಡೆದು ಬಿಡ್ತಾನೆ ಆ ಥರ. ಅದಕ್ಕೆ ಇಲ್ಲಿ ಧೃತರಾಷ್ಟ್ರ ಅಂತವನು, ಇದು ದೇವತೆಗಳ ಕುತಂತ್ರ ಇಲ್ಲ ಅಂದಿದ್ರೆ ಇಲ್ಲಾಂದರೆ ಕರ್ಣನ ಸಾಯಿಸೋದಕ್ಕೆ ಚಾನ್ಸೇ ಇರಲಿಲ್ಲ. ಅಂಥ ಕರ್ಣನು ಅರ್ಜುನನು ಯಾವಾಗ ಅರ್ಜುನ ಕೈಯಲ್ಲಿ ಕರ್ಣ ಸತ್ತೋದ ಅಂತ ವಿಷಯ ಗೊತ್ತಾಯಿತು, ಆವಾಗ ಅಂದ್ಕೊಂಡ್ಬಿಟ್ಟಂತೆ ಈವಾಗಲೇ ಕರ್ಣ ಸತ್ತ ಮೇಲೇ 100% ಅಂದ್ಕೊಂಡು ಇನ್ನು ಮುಗೀತು ಚಾಪ್ಟರ್ ದಿ ಎಂಡ್ ಅಂತ, ಇನ್ನು ಗೆಲ್ಲೋ ಚಾನ್ಸಸ್ ಇಲ್ಲ ಅಂತ ಆವಾಗ ಆತನಿಗೆ ಅನಿಸುತ್ತೆ. ಇನ್ನು ಅದನ್ನೇ ಹೇಳ್ತಾನೆ ಇದಾಗ, ಸಂಪೂರ್ಣವಾಗಿ ಗೆಲ್ಲೋ ಆಸೆಯನ್ನು ಕರ್ಣ ಸತ್ತ ಮೇಲೇ ಅವನಿಗೆ ಗೊತ್ತಾಯ್ತಂತೆ. ಮತ್ತು ಇದು ಔಟ್ಲೈನಲ್ಲೇ ಎಲ್ಲ ಕಂಪ್ಲೀಟ್ ಬಂದ್ಬಿಡುತ್ತೆ. ಮತ್ತು ಕರ್ಣನದು ಸೀಕ್ರೆಟು ತಾಯಿ ಇನ್ನೂ ಪಾಂಡವ್ರಿಗೆ ಹೇಳಿರೋದಿಲ್ಲ ಪಾಪ.
ಅದು ಏನಾಗುತ್ತೆ ತರ್ಪಣಗಳು ಕೊಡಬೇಕಾಗುತ್ತೆ. ಕರ್ಣನಿಗೆ ಯಾರು ಅಣ್ಣ ತಮ್ಮಂದಿರು ಮಿಕ್ಕಿರೋದಿಲ್ಲ. ಅಣ್ಣ ತಮ್ಮಂದಿರು ಬದುಕಿದ್ದಾಗ ಅವರೇನು ಕೊಡಬೇಕಂತೆ. ಕರ್ಣನ ಮಕ್ಕಳೇನೋ ಬದುಕಿರ್ತಾರೆ, ಮತ್ತು ಇವರು ಸಾಕ್ಕೊಂಡಿರ್ತಾರೆ. ಬಟ್ಟು ಆ ಪಿಂಡ ಪ್ರದಾನಗಳು ಬಿಡುವಾಗ ಇನ್ನು ಕರ್ಣ ಪ್ರೇತಾತ್ಮ ಬಂದು ಆವಾಗ ಕುಂತಿದ್ದೇವಿಯನ್ನು ಸಿಕ್ಕಾಪಟ್ಟೆ ಬೈತಾನೆ. ನಿನ್ನ ಒಂದು ಲೋಕದಲ್ಲಿ ಮಾನ ಮರ್ಯಾದೆ ಕಾಪಾಡ್ಕೊಳ್ಳೋದಕ್ಕೆ ನನ್ನನ್ನು ಬಲಿ ಮಾಡಿಬಿಟ್ಟೆ ನೀನು ಅಂದ್ಬಿಟ್ಟು. ಅದು ನಿಜಾನೇ. ಮತ್ತು ಈಗ ನೋಡು, ವ್ಯಾಸ ಮಹರ್ಷಿಗಳು ಸ್ವಯಂವಾಗಿ ಅವರೇ ಮಹಾಭಾರತ ರಚನೆ ಮಾಡಿದ್ದಾರೆ. ನಾನು ಒಂದು ಕನ್ಯೆಯ ಪುತ್ರ ಅಂತ ಸ್ವಯಂವಾಗಿ ಅವ್ರು ಬರ್ಕೊಂಡವ್ರೆ. ಅವ್ರ ಬಗ್ಗೆ ಏನಾದರೂ ಇನ್ನೂ ಬೇಕಂತ ಇಲ್ಲ, ನಾನು ನಮ್ಮ ತಂದೆ ಪರಾಶರ ಮತ್ತು ಮತ್ಸ್ಯಗಂಧಿ ಮಗ ನಾನು ಅಂತ ಶ್ರೇಷ್ಠವಾಗಿ ಗ್ರೇಟಾಗಿ ಬರ್ಕೊಂಬೋದಾಗಿತ್ತು. ಇಲ್ಲ, ಲಜ್ಜಿತ ರೂಪದಲ್ಲೇ ವರ್ಣನೆ ಮಾಡ್ಕೊಂಡಿದ್ದಾರೆ. ಮದುವೆಗೆ ಮುಂಚೆನೇ ನಾನು ಹುಟ್ಟಿದವನು ಅಂದ್ಬಿಟ್ಟು ಯಥಾರ್ಥವಾಗಿ ಅದನ್ನು ಅವರು ಒಪ್ಕೊಂಡೆ ಇದನ್ನು ಬರೆದಿದ್ದಾರೆ. ಅದಕ್ಕೆ ಇದನ್ನು ಮಹಾಭಾರತನ ತುಂಬ ಜನ ಇಷ್ಟಪಡೋದು, ಪ್ರಾಮಾಣಿಕವಾಗಿ ಅನ್ನೋದು. ನೋಡು, ಅವರೇ ಸ್ವಯಂವಾಗಿ ಬರೆದು ಅವ್ರ ಬಗ್ಗೆ ಇನ್ನೂ ಗ್ರೇಟಾಗಿ ಬರ್ಕೋಬೋದಾಗಿತ್ತಲ್ಲ. ಇಲ್ಲ, ಅದು ಒಳ್ಳೆಯ ಜನ್ಮ ಅಲ್ಲ ಅನ್ನೋದು ಒಂದು ಪ್ರಕಾರದ ಒಂದು ನಿಂದೆಗೆ ಒಳಗಾಗುವಂಥ ಜನ್ಮ ಅನ್ನೋ ಥರನೇ ವರ್ಣನೆ ಮಾಡ್ಕೊಂಡಿದ್ದಾರೆ ಅವ್ರ ಜನ್ಮ. ಮದುವೆಗೆ ಮುಂಚೆನೇ ಹುಟ್ಟಿದವು ನಾನು ಅನ್ನೋದು. ಈ ವಿಷಯದಲ್ಲಿ ಕುಂತಿದೇವಿ ಸೀಕ್ರೆಟನ್ನು ಯಾರು ಹೇಳೋರೋದಿಲ್ಲ. ಮಗನಿಗಿಂತ ಹೆಚ್ಚು ಮಾನ ಹೆಚ್ಚಾಗ್ಬಿಟ್ಟಿರುತ್ತೆ. ಆ ಮಾನ ಮರ್ಯಾದೆ ಕಾಪಾಡ್ಕೊಳ್ಳೋದಕ್ಕೆ ಹೆಂಗೆ ಎಂಥ ಮಾತು ಕೇಳ್ತಾನೆ ಅಂದರೆ ಅದು ಸೆಂಟಿಮೆಂಟಲ್ಲಾಗಿ ಲಾಸ್ಟ್ ಮೂಮೆಂಟಲ್ಲಿ ನಿನಗೆ ಮಾನ ಮರ್ಯಾದೆ ಹೆಚ್ಚಾಗೋದು, ನಾನು ಏನಾಗಿದ್ದೀನಿ, ಬದುಕಿದ್ದೀನಿ, ಸತ್ತಿದ್ದೀನಿ ಅಂತಿಲ್ಲ, ಹೆಂಗೆ ಬಿಟ್ಟುಬಿಟ್ಟೆ ನಿನ್ನ ನದಿಯಲ್ಲಿ ಹಂಗೆ ಅಂತ. ತಾಯಿ ಬಗ್ಗೆ ಎಲ್ಲ ಶಾಸ್ತ್ರದಲ್ಲಿ ಇರ್ತಾರೆ, ಕುಪುತ್ರಗಳಿರ್ತಾರೆ, ಕುಮಾತ ಇರೋದಿಲ್ಲ ಅಂತಾರೆ. ಮತ್ತು ನೀನು ಈ ಥರ ಹೆಂಗೆ ಮಾಡಿದೆ ನೀನು? ಇವತ್ತು ಮಿಕ್ಕಿದ 5 ಜನರ ಪ್ರಾಣದ ಬಗ್ಗೆ ನೀನು ಚಿಂತೆ ಆಗಿದೆ, ನನ್ನ ಪ್ರಾಣದ ಬಗ್ಗೆ ನಿನಗೇನಾದರೂ ಚಿಂತೆ ಇದೆಯಾ ಅಂತಲ್ಲ ಏನೇನೆಲ್ಲ ಅಂತಾರೆ. ಲಾಸ್ಟ್ ಮೂಮೆಂಟಲ್ಲಿ ಇಷ್ಟು ದಿವಸ ಆಯಿತು ಸೀಕ್ರೆಟು, ಈಗ ನಾನು ಸತ್ತೇ ಬಿಟ್ಟಿದ್ದೀನಿ, ಪ್ರೇತಾತ್ಮ ಆಗಿಬಿಟ್ಟಿದ್ದೀನಿ, ಈಗಲಾದರೂ ಅವ್ರಿಗೆ ನಿಜ ಹೇಳು. ಆ ಪಿಂಡ ತರ್ಪಣಗಳು ನನಗೂ ಒಂದು ಪಿಂಡ ತರ್ಪಣ ಬಿಡು ಅಂತ ಹೇಳು ಧರ್ಮರಾಜ ಅವರಿಗೆಲ್ಲ ಅಂತ ಆ ಆತ್ಮದ ರೂಪದಲ್ಲಿ ಬಂದು ಬೈದಾಗ ಆವಾಗ ಲಾಸ್ಟಲ್ಲಿ ರಹಸ್ಯನ ಹೊರಗಡೆ ಬಿಡ್ತಾರೆ. ಧರ್ಮರಾಜನ ಕರೆಸಿ ಕರ್ಣನಿಗೂ ಪಿಂಡ ದಾನ ಮಾಡ್ರಪ್ಪ ಅಂದರೆ ಕೋಪ ಬರುತ್ತೆ ಎಲ್ರಿಗೂ. ಬದ್ಧ ಶತ್ರು ಆದವನು, ಅವನಿಂದಾನೇ ಇಷ್ಟೊಂದೆಲ್ಲ ನಾಶ ಆಯಿತು, ಇಷ್ಟು ದೊಡ್ಡ ಯುದ್ಧ ಆಯಿತು, ನಾವ್ಯಾಕೆ ಇಡಬೇಕು ಹಂಗೆ ಅಂದರೆ ಆವಾಗ ಹೇಳ್ತಾರೆ ನಿಮ್ಮ ಅಣ್ಣ ಅಪ್ಪ ಅಂತ. ಆವಾಗ ತುಂಬ ಸಿಕ್ಕಾಪಟ್ಟಿ ದುಃಖ ಆಗುತ್ತೆ ಇವ್ರಿಗೆ. ಅಯ್ಯೋ, ಇಂಥ ಮೂರ್ಖ ಕೆಲಸ ಮಾಡಿಬಿಟ್ಟಿದ್ದೀವ, ಸ್ವಂತ ರಾಜ್ಯದ ಸಲುವಾಗಿ ಸ್ವಂತ ಅನ್ನನ ಸಾಯಿಸ್ಕೊಂಡ್ಬಿಟ್ಟಿದ್ದೀವ ಅಂತ. ಹೆಚ್ಚು ಭೀಮಸೇನನಿಗೆ ತಡೆಯೋದಕ್ಕಾಗೋದು. ಭೀಮ ತುಂಬ ಪ್ಯೂರ್ ಹಾರ್ಟು. ಅವನಿಗೆ ನಿಜವಾಗ್ಲೂ ಯಾವುದೇ ಪ್ರಕಾರದ ಮೋಹ ಇರಲಿಲ್ಲ, ರಾಜ್ಯದ ಮೇಲೆ ಏನೇ ಇರಲಿ. ಕೃಷ್ಣನು ಒಂದು ಸತಿ ಟೆಸ್ಟ್ ಮಾಡ್ತಾನೆ. ಎಲ್ಲರ ಮನಸ್ಸಲ್ಲೂ ಏನೋ ಒಂದು ಸ್ವಾರ್ಥ ಇರುತ್ತೆ. ಪಾಪ ಭೀಮನಿಗೆ ಏನು ಇರೋದೇ ಇಲ್ಲ, ಬೋಳ ಆದ್ಮಿ ಅಂತ. ಸಿಕ್ಕಾಪಟ್ಟೆ ನೋವಾಗುತ್ತೆ ಭೀಮನಿಗೆ. ಎಂಥ ಪಾಪದ ಕೆಲಸ ಮಾಡಿದ್ದೀವಿ, ಅಂಥ ಅಣ್ಣನ ನಾವೇ ಸಾಯಿಸ್ಕೊಂಡಿದ್ದೀವಿ ಅಂತ ತಾಯಿಯನ್ನೇ ಬೈದು ಮತ್ತೆ ಕೊಡ್ತಾರೆ. ತುಂಬ ಪಶ್ಚಾತ್ತಾಪ ಆಗುತ್ತೆ. ಮತ್ತು ಆ ಕರ್ಣನ ಮಕ್ಕಳಿರ್ತಾರಲ್ಲ, ಅವ್ರ ಮೇಲೇ ಪಾಪ ಹೆಚ್ಚು ಒಳವಾಗುತ್ತೆ ಇವರಲ್ಲಿ. ನನ್ನ ಮಕ್ಕಳು ಇವರು ಅಂದ್ಬಿಟ್ಟು ಮತ್ತೆ ಅದಕ್ಕೆ ಅವರ ಕರ್ಣನ ಮಕ್ಕಳನ್ನ ಇವ್ರ ಹತ್ರ ಇಟ್ಕೊಂಡು ಇವ್ರು ಸಾಕ್ಕೊಂತಾರೆ. 4 ಜನ ಇರ್ತಾರೆ. ಆ 4 ಜನನೂ ಬಬ್ರುವಾಹನ ಸಾಯಿಸ್ತಾನೆ. ಬಬ್ರುವಾಹನ ಸಾಯಿಸ್ತಾನೆ. ಮತ್ತೆ ಅವ್ರನ್ನ ಬದುಕಿಸ್ತಾನೆ ಅವನು. ಆ ಥರ ಈ ಥರ ಕರ್ಣನಂದು ಅಷ್ಟು ದುಃಖಾಂತ ನಾಟಕ ಆಗಿರುತ್ತೆ. ಮತ್ತು ಇನ್ನೂ ಸ್ವಲ್ಪ ವಿಲಾಪ ಮಾಡ್ತಾ ಇದ್ದಾನೆ. ಸಮಯ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ನೋಡಿ ಇನ್ನೊಂದು 10 ಶ್ಲೋಕದಲ್ಲಿ ವಿಲಾಪ ಮಾಡಿಬಿಟ್ಟು ಇನ್ನು ಈ ಔಟ್ಲೈನ್ ಸ್ಟೋರಿಗೆ ಎಂಡ್ ಇಡ್ತಾರೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಮಹಾಭಾರತ ಯುದ್ಧ ನಡೆಯಕ್ಕೆ ಮೊದಲು ನಾನೇ ವರಾಹ ಪುರಾಣದಲ್ಲಿ ಇದ್ರ ಬಗ್ಗೆ ವಿವರಣೆ ಬರುತ್ತಲ್ವ, ಅಂದರೆ ಹೇಗೆ ಮೊದಲೇ ಬರ್ತಿಲ್ಲ. ಮತ್ತು ಮಹಿಮ್ನ ಸ್ತೋತ್ರ ಕೂಡ
ಮಹಿಮ್ನ ಸ್ತೋತ್ರ ಕೂಡ ಪುಷ್ಪದಂತಾಚಾರ್ಯ ರಚನೆ ಮಾಡಿರ್ತಾರೆ. ರಚನೆ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದು ಫೀಲಿಂಗ್ ಬರುತ್ತೆ, ಶಿವಮಹಿಮ್ನ ಸ್ತೋತ್ರ ಅಂತ. ಏನು ಚೆನ್ನಾಗಿ ಮಾಡಿಬಿಟ್ಟಿದ್ದೀನಿ ನನ್ನ ಕೈಯಲ್ಲಿ, ಒಳ್ಳೆ ಇರುತ್ತೆ ಅದು. ಮಹಿಮ್ನಃ ಪಾರಂತೆ ಪರಮ ವಿದುಷೋ ಯಜ್ಞ ಸದೃಶಿ ಅಂತ ಒಳ್ಳೆ ರಾಗ ಇರುತ್ತೆ ಅದು. ಅದರಲ್ಲಿ ಮಾಡಿಬಿಟ್ಟಿದ್ದೀನಿ ಅಂತ ಸಂತೋಷ ಪಡ್ತಾ ಇರ್ತಾನೆ. ಆವಾಗ ನಂದಿ ನಗ್ತಾನೆ. ನಕ್ಕಿದ್ರೆ ನಂದಿ ಹಲ್ಲುಗಳಲ್ಲಿ ಮಹಿಮ್ನ ಸ್ತೋತ್ರಗಳು ಮುಂಚೆಗೆ ಎಲ್ಲ ಕಾಣಿಸ್ತವೆ. ಅವೆಲ್ಲ ಆವಾಗಂತಾನೆ, ನೀನು ಮಾಡಿದೆ ಅಂತ ಅನ್ಕೋಬೇಡ ಮೂರ್ಖನೇ, ನಿನ್ನ ನಿಮಿತ್ತದಿಂದ ಪರಮಾತ್ಮನೇ ಇದು ಮುಂಚೆನೇ ಈ ತತ್ವ ಮಹಿಮ್ನ ಸ್ತೋತ್ರ ನೀನೇನೆಲ್ಲ ವರ್ಣನೆ ಮಾಡಿದ್ರೆ ಮುಂಚೆನೇ ಇತ್ತು ಪರಮಾತ್ಮನ ಸಂಕಲ್ಪದಲ್ಲಿ. ಆ ಸಂಕಲ್ಪಕ್ಕೆ ನಿನ್ನನ್ನು ನಿಮಿತ್ತ ಮಾಡಿ ನಿನಗೆ ಕೀರ್ತಿ ಕೊಡಿಸ್ತಾ ಇದ್ದಾನೆ ಅಷ್ಟೇ ಅಂತ. ಅದನ್ನು ನಾವು ಮರ್ತೋಗ್ಬಿಡ್ತೀವಿ. ಪ್ರಾರಂಭ ಎಲ್ಲ ಪರಮಾತ್ಮನ ಕೈಲಿ. ಅದೇ ಥರ ಭಗವದ್ಗೀತೆ ಅವರೆಲ್ಲ ಮಹಾಮುನಿಗಳಿಗೆ ಮುಂಚೆನೇ ಭವಿಷ್ಯದಲ್ಲಿ ಏನೆಲ್ಲ ಆಗ್ತಾಯಿದೆ ಅಂತ. ರಾಮಾಯಣ ಕೂಡ ಅಷ್ಟೇ, ವಾಲ್ಮೀಕಿ ನಡೆಯೋದಕ್ಕಿಂತ ಮುಂಚೆನೇ ಬರೀತಾರೆ. ಈ ವರಾಹ ಪುರಾಣದಲ್ಲೂ ಕೂಡ ಅಷ್ಟೇ, ಭಗವದ್ಗೀತೆಗೆ ಮುಂಚೆ ಈ ಥರ ಭಗವತಾಗೀತಾ ಅಂತ ಸಾಕ್ಷಾತ್ ವೇದಗಳು ಹೆಂಗೆ ಪ್ರಮಾಣನೋ ಶ್ರೀ ಭಗವಾನ್ ಉವಾಚ ಅಂದರೆ ಸಾಕ್ಷಾತ್ ಪರಮಾತ್ಮನಿಂದ ಹೊರಗಡೆ ಬಂದಿರುವುದು ಅಂತ. ಇನ್ನು ವೇದಗಳು ಪರಮಾತ್ಮನ ಶ್ವಾಸ ಅಂತ ಅಲ್ಲಿ ವರ್ಣನೆ ಬರುತ್ತೆ, ಶಬ್ದ ರೂಪದಲ್ಲಿ ಬರಲಿಲ್ಲ ಅದು. ಇಲ್ಲಿ ಭಗವಾನ್ ಉವಾಚ ಸಾಕ್ಷಾತ್ ಶಬ್ದ ರೂಪದಲ್ಲಿ ಪ್ರಾಮಾಣಿಕ ಅಂತ. ಅದಕ್ಕೆ ಇಲ್ಲೂ ಕೂಡ ಏನೂ ಅನುಮಾನ ಮಾಡೋಕ್ಕೆ ಹೋಗಬಾರ್ದು. ಭಾಷೆಕಾರ ಭಗವಂತ ಅದಕ್ಕೆ ನಾನು ಭಗವದ್ಗೀತೆಗೆ ಭಾಷೆ ಬರ್ತೀನಿ ಅಂತ ಪ್ರಕಟಣೆ ಮಾಡ್ತಾರಲ್ಲ, ಅದಕ್ಕೆ ಶ್ರೀ ಭಗವಾನ್ ಉವಾಚ ಅಂತ 2ನೇ ಅಧ್ಯಾಯದಲ್ಲಿ ಎಲ್ಲಿ ಸ್ಟಾರ್ಟ್ ಆಗುತ್ತೋ 10ನೇ ಶ್ಲೋಕದಿಂದ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಮುಂಚೆ ಭೂಮಿಕಾದಲ್ಲಿ ಪ್ರತಿಜ್ಞೆ ಮಾಡಿರ್ತಾರೆ, ನಾನು ಭಗವದ್ಗೀತೆಗೆ ನಾನು ಭಾಷೆ ಬರೀತೀನಿ. ಭಗವದ್ಗೀತೆ ಮುಂಚೆ ಫಸ್ಟ್ ಚಾಪ್ಟರ್ ಅಲ್ಲವಲ್ಲ, ಅಲ್ಲಿ ಭಗವಂತ ಏನು ಹಾಡಲಿಲ್ವಲ್ಲ. ಭಗವಂತ ಸ್ಟಾರ್ಟ್ ಮಾಡಿದ್ದು 10ನೇ ಶ್ಲೋಕದಿಂದ. ಭಗವಂತನ ವಚನಗಳಿಗೆ ಮಾತ್ರನೇ ನಾನು ಭಾಷೆ ಬರೀತೀನಿ ಅಂತ ಅರ್ಥ ಭಗವದ್ಗೀತೆ ಅಂತ. ಇವಾಗ ರಾಮಾಯಣ ಮೊದಲೇ ಬರ್ಬಿಟ್ಟಿದ್ರು ಅಂತಂದರೆ ನಮಗೆ ಈ ರೀತಿಯೇ ಅರ್ಥ ಮಾಡ್ಕೋಬೋದು. ಪುರುಷಾರ್ಥ ನಮಗೆ ಏನು ನಡೆಯೋದಿಲ್ಲ, ಎಲ್ಲ ಮೊದಲೇ ಫೀಲಿಂಗ್ಸ್ ಆಗೋಗ್ಬಿಟ್ಟಿದೆ. ಫೇಟ್ ಆ್ಯಂಡ್ ಫ್ರೀ ವಿಲ್ ಅನ್ನೋದು ಈ ವಿಷಯದಲ್ಲಿ ನಾವು ಕರ್ತೃತ್ವ ಭೋಕ್ತೃತ್ವ ಅನ್ನು ಇಟ್ಕೊಂಡ ಮೇಲೆ ನಮ್ಮದು ಭ್ರಾಂತಿ ಅಷ್ಟೇ. ನಾವು ಅದೇನದು ಜಾಯಿಂಟ್ ವೀಲಲ್ಲಿ ಕೂತ್ಕೊಂಡಂಗೆ ಅಷ್ಟೇ. ಅವನ ಬಟನ್ ಒತ್ತವನು ಅವನ ಕಂಟ್ರೋಲ್ ಇರ್ತೀವಿ, ಈಶ್ವರನ ಕಂಟ್ರೋಲ್ ಇರ್ತೀವಿ. ಒಂದು ಪುರುಷಾರ್ಥ ನೀನು ಆ ಕರ್ತೃತ್ವ ಭೋಕ್ತೃತ್ವನ ವಾಪಸ್ ತಗೋಬೋದು. ನಾನು ಕರ್ತ ಅಲ್ಲ ಭೋಕ್ತ ಅಲ್ಲ ಅನ್ನೋ ತಪ್ಪು. ಈ ಪುರುಷಾರ್ಥ ನಿನ್ನ ಕೈಯಲ್ಲಿದೆ, ಇದನ್ನು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ, ಯಾರು ಅಡ್ಡ ಬರ್ತಾರೆ ನಿನಗೆ. ಇದೊಂದು ಪುರುಷಾರ್ಥ ನಿನ್ನ ಕೈಯಲ್ಲಿದೆ, ಇದು ತೆಕ್ಕೊಂಬಿಡು ಅಂತ. ಇಲ್ಲೇ ಮೋಕ್ಷದ ಪುರುಷಾರ್ಥ. ಯಾಕಂದರೆ ಪುರುಷ ಅರ್ಥತೆ ಅಂತ ಅದು ಕೂಡ ಏನು ಅಜ್ಞಾನ ದಶೆಯಲ್ಲಿ. ಇಲ್ಲ ಅಂದರೆ ಒಂದು ಪರಮಾತ್ಮ ಬಿಟ್ಟರೆ ಇನ್ನೇನು ಸತ್ಯವಾದ ವಸ್ತು ಇಲ್ಲವೇ ಇಲ್ಲ. ಇನ್ನು ಪುರುಷಾರ್ಥ ಎಲ್ಲಿಂದ ಬಂತು ನಿನಗೆ ಸತ್ಯ? ಎಲ್ಲ ಒಂದು ದ್ರವಿಡ ಪ್ರಾಣಾಯಾಮ ಇದ್ದಂಗೆ ವ್ಯರ್ಥವಾದ ಪರಿಶ್ರಮನೇ. ಈಗ ಸಾಧ್ಯಕ್ಕೆ ಸಾಧನೆಗಳಿರ್ತವೆ. ನಾವು ಯಾವುದಾದ್ರೂ ಹೊಂದಿಲ್ಲ ಅಂದರೆ ಯಾವುದಾದ್ರೂ ವಿಷಯನ ಅದನ್ನು ಹೊಂದಬೇಕಾದ್ರೆ ಸಾಧನೆಗಳಿರ್ತವೆ. ಇದು ಸಿದ್ಧ ಆಲ್ರೆಡಿ ನಮ್ಮ ಹತ್ರ ಇದೆ. ಆ ಪರಮಾನಂದ ಸ್ವರೂಪ ಸಚ್ಚಿದಾನಂದ ಸ್ವರೂಪ ಆಲ್ರೆಡಿ ನಮ್ಮ ಹತ್ರ ಇರೋದಕ್ಕೆ ಇನ್ನೇನು ಸಾಧನೆಗಳಿರ್ತವೆ. ಸಾಧನೆಗಳು ಏನೆಲ್ಲ ಮಾಡ್ತಾಯಿದ್ವೋ ಅಜ್ಞಾನ ಆವರಣೆ ವಶದಿಂದ ನಾವು ಮಾಡ್ತಾಯಿದ್ವಿ. ಈ ಮಾರ್ಗ ಬಿಟ್ಟರೆ ನಮ್ಗೆ ಇನ್ನೊಂದು ಆಪ್ಷನ್ ಇಲ್ಲ ಅಂತ. ಅತ್ಯಂತ ಅಂತಃಕರಣ ಶುದ್ಧಿದಿದ್ರೆಗೇ ಒಂದು ಶ್ಲೋಕದಲ್ಲಿ ನಿರ್ವಿಕಲ್ಪ ಸಮಾಸ್ಥಿತಿಗೆ ಹೋಗಬೇಕಾಗಿತ್ತು. ಇನ್ನೂ ಇಲ್ಲ, ಮೈಂಡಿಗೆ ಇನ್ನೂ ಸ್ವಲ್ಪ ರಸ ಸಿಗ್ತಾಯಿದೆ. ಶ್ರವಣ ಮನನ ನಿಧಿಧ್ಯಾಸನ ಇದು ದ್ರವಿಡ ಪ್ರಾಣಾಯಾಮದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಸರಿ, ಮತ್ತು ಶಾಸ್ತ್ರದ ಆಲಂಬ ಮಾಡಬೇಕು. ಇದು ಒಳ್ಳೆ ಬೆಸ್ಟ್ ಎಕ್ಸಸೈಸ್ ನಿತ್ಯ ಜಗತ್ತಲ್ಲಿ ಅಂತ. ಇಲ್ಲ ಅಂದರೆ ಸಾಧನೆಗಳು ಕೂಡ ಇಲ್ಲ. ಸಾಧನೆಗಳಿಂದ ಪುರುಷಾರ್ಥ ಕೂಡ ಸತ್ಯ ಇಲ್ಲ ಅಂತ. ಬಟ್ ಎಲ್ಲಿ ತನಕ ಅಜ್ಞಾನ ಇರುತ್ತೋ ಅಲ್ಲಿ ತನಕ ಪ್ರಾರಬ್ಧವನ್ನು ಕೂಡ ನಾವು ಅಧಿಗಮಿಸಿ ಪುರುಷಾರ್ಥದಿಂದ ನಾವು ನಮ್ಮ ಒಂದು ಚರಿತ್ರೆಯನ್ನು ನಾವು ತಿದ್ದುಕೋಬೋದು. ಶಾಸ್ತ್ರ ಪ್ರಮಾಣ ಇದೆ. ಮಾರ್ಕಂಡೇಯ ಋಷಿಗೆ ಪ್ರಾರಬ್ಧದಿಂದ ಆಯುಷ್ಯ 10 ವರ್ಷನೇ ಇತ್ತು. ಪುರುಷಾರ್ಥದಿಂದ ಚಿರಂಜೀವಿ ಆಗಿಬಿಟ್ಟ. ಆದರೆ ಬಟ್ ಭಯಂಕರವಾಗಿ ಪ್ರಯತ್ನ ಮಾಡಬೇಕಾಗಿತ್ತು. ಸಾಧಕರಿಗಂತೂ ಅದಕ್ಕೆ ನಾವು ಓದಿದ್ದು ಕೈಲಾಸಾಶ್ರಮದಲ್ಲಿ ಜ್ಯೋತಿಷ್ಯ ಪಾಠ ಹೇಳಬಾರ್ದು ಕೇಳಬಾರ್ದು ಅಂತ ನಿಯಮ ಇದೆ, ವೇದದ ಅಂಗ ಆದರೂ ಕೂಡ. ಯಾಕಂದರೆ ಆ ಗ್ರಹಗಳು ನಕ್ಷತ್ರಗಳಾಗಿ ನೋಡಿ ಡಿಮೋಟಿವೇಟ್ ಆಗಿರ್ತಾರೆ. ಈಗ ನನ್ನ ಸಮಯ ಸರಿ ಇಲ್ಲ ಅಂದ್ಬಿಟ್ಟು ಪ್ರಯತ್ನಶೀಲತೆಯನ್ನೇ ಕಳ್ಕೊಂಡ್ಬಿಡ್ತಾರೆ. ಬಟ್ ಸಾಧಕರು ಯಾವಾಗಲೂ ಪುರುಷಾರ್ಥ ಟಗರಾಗಿರಬೇಕು. ಇವೆಲ್ಲ ನೋಡ್ಬೋದು. ಎಂಥದ್ದಾದರೂ ಕೂಡ ನಮ್ಮ ಪ್ರಾರಬ್ಧದಲ್ಲಿ ಇಲ್ಲದೇ ಇರೋಂಥದ್ದನ್ನು ಕೂಡ ನಾವು ಹೊಂದಬಹುದು ಪುರುಷಾರ್ಥದಿಂದ.
ಸಾಧಕರ ದೃಷ್ಟಿ ಯಾವಾಗಲೂ ಹಂಗೆ ಪ್ರಯತ್ನಶೀಲರಾಗಿರಬೇಕು. ಮೋಕ್ಷ ಸಲುವಾಗಿ ಸಾಧನೆ ಪ್ರಯತ್ನ ಮಾಡ್ತಿದ್ರು. ಅದು ಶಾಸ್ತ್ರದಲ್ಲಿ ಬರುತ್ತೆ. ಜ್ಞಾನದಿಂದನೇ ಸಾಯ್ತಾರೆ ಮೋಕ್ಷ. ಹೌದು, ಶ್ರವಣ ಮನನ ಮತ್ತು ನಿಧಿಧ್ಯಾಸನ ಮಿತೆ ಜ್ಞಾನಂ ನ ಮೋಕ್ಷ ಅಂತಾರೆ. ಯಾಕಂದರೆ ನಮಗಿರೋ ಬಂಧನ ಕಲ್ಪಿತವಾದದ್ದು ಬಂಧನ. ವಾಸ್ತವಿಕವಾದ ಬಂಧನ ಇದ್ದಿದ್ದರೆ ಹಗ್ಗದಿಂದ ಕಟ್ಟಾಕಿದ್ದು ಅಲ್ಲಿ ಕ್ರಿಯೆಗಳು ಮಾಡಬೇಕಾಗುತ್ತೆ. ಅಲ್ಲಿ ನೀನು ತತ್ವಮಸಿ ಕುಲ್ಜ ಸಿಮ್ ಅಂದರೆ ಅವ್ನು ಹಗ್ಗ ಆದಾಗ ಬಿಚ್ಕೊಂಡು ಬರೋದಿಲ್ಲ. ಎಂಥ ಜ್ಞಾನನೇ ಇರಲಿ ನಿನಗೆ, ಎಷ್ಟೇ ಇನ್ಫಾರ್ಮೇಷನ್ ಇರಲಿ ನಿನಗೆ, ಅಲ್ಲಿ ಇನ್ಫಾರ್ಮೇಷನ್ನು ಆ ಬಂಧನದಿಂದ ನೀವು ವಿಮುಕ್ತಿ ಮಾಡಲ್ಲ. ನೀನು ಅಲ್ಲಿ ಫಿಸಿಕಲಾಗಿ ಯಾವುದೋ ಒಂದು ಕ್ರಿಯೆ ಮಾಡಬೇಕು. ಯಾರನ್ನಾದ್ರೂ ಕರೆದು ಹಗ್ಗ ಬಿಚ್ಚಿ ಅನ್ನಬೇಕು, ಇಲ್ಲ ಹಗ್ಗ ನೀನೇ ಬಿಚ್ಕೋಬೇಕು. ಕ್ರಿಯೆ ಮಾಡಿದ್ರೇ ಆ ಬಂಧನದಿಂದ ಹೊರಗಡೆ ಬರ್ತೀವಿ. ಬಟ್ ಇದು ಬಂಧನ ಇಲ್ಲ. ಬಂಧನ ಇಲ್ದಿದ್ರೂ ಕೂಡ ಇದ್ದಂಗೆ ನಾವು ಅಂದ್ಕೊಳ್ತಾ ಇದ್ದೀವಿ. ಡೂಪ್ಲಿಕೇಟ್ ಸಂಬಂಧ ಇದು. ಆದ್ದರಿಂದ ಇದು ಕೇವಲ ಡೂಪ್ಲಿಕೇಟ್ ಸಂಬಂಧ ಅಲ್ಲ. ಇದು ಕೇವಲ ನಾವು ತಿಳ್ಕೊಂಡ್ರೆ ನಮಗೆ ಇದಾಗ್ಬಿಡುತ್ತೆ. ಈಗ ಟ್ರೈನಲ್ಲಿ ಕೂತಿರ್ತೀವಿ, ಪಕ್ಕದ ಟ್ರೈನಲ್ಲಿ ಮೂವ್ ಆದಂಗೆ ಅನಿಸ್ತಾ ಇರುತ್ತೆ. ಪಕ್ಕದ ಟ್ರೈನ್ ಮೂವ್ ಆಗ್ತಿದ್ರೆ ನಮ್ಗೆ ಅನಿಸುತ್ತೆ ನಮ್ಮ ಟ್ರೈನ್ ಮೂವ್ ಆಗ್ತಾಯಿದೆ ಅಂತ ಒಂದು ಸತಿ. ಅದು ಏನು ಅನಿಸ್ತೋ ಅದು ಕೇವಲ ಒಂದು ಭ್ರಾಂತಿಯಿಂದ. ಆ ಸಮಯದಲ್ಲಿ ಏನು ಕ್ರಿಯೆಗಳಿಂದ ನಾವೇನು ಆ ಗತಿ ನಿಲ್ಲಿಸೋದಾಗ ಏನೂ ಇಲ್ಲ, ಕೇವಲ ಇನ್ಫಾರ್ಮೇಷನ್. ಇಲ್ಲ, ಅದು ಪಕ್ಕದ ಟ್ರೈನು ಮೂವ್ ಆಗ್ತದೆ, ನಮ್ಮ ಟ್ರೈನ್ ಮೂವ್ ಆಗ್ತಾಯಿಲ್ಲ ಅನ್ನೋ ಜ್ಞಾನದಿಂದನೇ ಅಲ್ಲಿ ಆ ಭಯ. ನಮ್ಮವ್ರು ಯಾರೋ ರೈಲ್ವೆ ಸ್ಟೇಷನ್ ನೀರು ತೊಗೊಂಡೋಕ್ಕೆ ಹೋಗಿರ್ತಾರೆ, ಕಿರ್ಸ್ತೀವಿ, ಟ್ರೈನ್ ಮೂವ್ ಆಗ್ತಾಯಿದೆ ಬಾ ಓಡಿ ಬಾ ಅಂತ. ಆ ಜ್ಞಾನ, ಆ ಭಯ ಏನು ಕ್ರಿಯೇಟ್ ಆಗಿತ್ತು ಆವಾಗ ಕೇವಲ ಜ್ಞಾನದಿಂದ, ಇಲ್ಲ ನಮ್ಮ ಟ್ರೈನ್ ಮೂವ್ ಆಗ್ತಾಯಿಲ್ಲ, ಅದು ಪಕ್ಕದ ಟ್ರೈನ್ ಅಂತ ಗೊತ್ತಾದ ಮೇಲೆ ಜ್ಞಾನದಿಂದನೇ ಅದು ನಿವೃತ್ತಿ ಆಗುತ್ತೆ. ಆ ಥರ ಕಲ್ಪಿತವಾದ ಬಂಧನ ಅದು ಕೇವಲ ಜ್ಞಾನದಿಂದನೇ ನಿವೃತ್ತಿ ಆಗುತ್ತೆ. ವಾಸ್ತವಿಕದ ಬಂಧನ ಆಗಿದ್ದರೆ ನಾವು ಕ್ರಿಯೆಗಳೇ ಮಾಡಬೇಕಾಗಿತ್ತು. ಬಟ್ ಇದು ಶ್ರವಣ ಮನನ ನಿಧಿಧ್ಯಾಸನ ಮಾನಸ ವ್ಯಾಪಾರ ಅಂತಾರೆ. ಮತ್ತು ಇದು ಕೂಡ ಕ್ರಿಯೆ ಅಲ್ವಾ ಅಂತ ಪೂರ್ವಪಕ್ಷದವ್ರು ಕೇಳ್ತಾನೆ. ಇಲ್ಲಿ ಕೂಡ ನೀವು ಎಕ್ಸಸೈಸೇ ಮಾಡ್ತಾಯಿದ್ರಲ್ಲ, ಮಾನಸಿಕ ಕ್ರಿಯೆಗೆ ಮಾಡ್ತಾಯಿದ್ದೀರಲ್ಲ ಅಂತಾರೆ. ಆವಾಗ ಅಂತಾರೆ, ನೋಡಪ್ಪ, ತತ್ವಮಸಿ ಅಂದರೆ ಲೆಂತಿ ಸಿಲೆಬಸ್ ಅಲ್ಲ, ಸ್ಟಾಪ್ ಅನ್ನೋದೊಂದು ಕ್ರಿಯೆ ಇದೆ. ಆ ಸ್ಟಾಪ್ ಅನ್ನೋ ಕ್ರಿಯೆಯಲ್ಲಿ ಏನು ಯಾವುದೇ ಪ್ರಕಾರದ ಕ್ರಿಯೆ ನಡೆಯೋದಿಲ್ಲ. ಅಲ್ಲಿ ಸ್ಟಾಪ್ ಅನ್ನೋ ಒಂದು ಕ್ರಿಯಾಪದದಿಂದ ನಿಲ್ಲು ಅಂತ. ನಮ್ಮ ತತ್ವಮಸಿ ಮಹಾವಾಕ್ಯಗಳು ನಿವೃತ್ತಿಪರಕವಾದ ವಾಕ್ಯಗಳವು. ನಾವು ಮನಸ್ಸಿನಲ್ಲೂ ಕೂಡ ನಿಲ್ಲಿಸೋ ಪ್ರಯತ್ನನೇ ಮಾಡ್ತಾಯಿದ್ದೀವಿ. ಅಂತಕ್ಕನ್ನು ಶುದ್ಧಿ ಇಲ್ಲದೆ ಇದ್ದಂಗೆ ಅದು ಸ್ವಲ್ಪ ಲೆಂತಿ ಆಗ್ತಾಯಿದೆ ಅಷ್ಟೇ ಹೊರತು ಇದೆಲ್ಲ ಸ್ಟಾಪ್ ಅಂತ ಹೇಳ್ದಂಗೆ. ಈಗ ಕಲಂಜಂನ ಭಕ್ಷೇತ್ ಅಂತ, ವಿಷಯುಕ್ತದಿಂದ ಬಿಟ್ಟಿರೋ ಬಾಣದಿಂದ ಸತ್ತಿರೋ ಅಂಥ ಒಂದು ಪ್ರಾಣಿಗಳನ್ನು ತಿನ್ನಬಾರ್ದು ಅಂತ. ಯಾಕಂದರೆ ಅದು ವಿಷ ಎಲ್ಲ ಇರುತ್ತೆ ಅಂದ್ಬಿಟ್ಟು. ಅಂಥ ಸಮಯದಲ್ಲಿ ಅಲ್ಲಿ ಏನು ಕ್ರಿಯೆ ನಡೆಯುತ್ತೆ, ಅಲ್ಲಿ ಅವನು ತಿನ್ನಬೇಕಂತ ಜಂತು ತಿನ್ನಬೇಕಂತ ಪ್ರವೃತ್ತಿ ಆಗ್ತಾ ಇರೋವಂಥವನು ನಿಂತ್ಕೊಂಡ್ಬಿಡ್ತಾನೆ ನಿವೃತ್ತಿಪರಕವಾಗಿ. ಕ್ರಿಯೆಗಳು ಮಾಡೋದಿಲ್ಲ ಅಂತೇಳಿ ಸ್ಟಾಪ್ ಅನ್ನೋ ಥರ ಕ್ರಿಯೆಗಳು ನಮ್ಮದೆಲ್ಲ ಆ ಥರ. ತತ್ವಮಸಿ ಅನ್ನೋ ಕ್ರಿಯೆಗಳೆಲ್ಲ ಸ್ಟಾಪ್ ಅಂತ ಹೇಳೋದಷ್ಟೇ. ಆದ್ದರಿಂದ ಇದು ಮಾನಸಿಕ ಕ್ರಿಯೆ ಥರ ಅನಿಸ್ತಾ ಇರುತ್ತೆ. ಬಟ್ಟು ಇದು ಮಾನಸ ವ್ಯಾಪಾರ ಕೂಡ ಅದು ನಿವೃತ್ತಿಪರಕವಾಗಿದೆ ನಮಗೆ. ಅದು ಕೂಡ ಏನು ಮುಖ್ಯವಾಗಿ ಎಕ್ಸಸೈಸ್ ಏನೆಲ್ಲ ಪ್ರಯತ್ನ ಮಾಡ್ತಾ ಇರ್ತೀವಿ, ಅಜ್ಞಾನದ ಆವರಣೆನ ತೆಕ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಆತ್ಮನ ಹೊಂದೋ ಪ್ರಯತ್ನ ಇಲ್ಲ, ಆತ್ಮನ ಒಂದೇ ಇದ್ದೀವಿ. ಅದರ ಮೇಲೆ ಇವು ನಮ್ಮ ಸ್ಟೇಟಸನ್ನು ನಾವು ಹೊಂದುತ್ತೀರ ಅಡ್ಡ ಬರ್ತಾ ಇರ್ತೀವಿ. ಇದನ್ನು ತೆಕ್ಕೊಳ್ಳೋ ಪ್ರಯತ್ನದನ್ನು ಮಾಡ್ತಾ ಇರ್ತೀವಿ ನಾವು ಆ ಥರ. ಸರಿ, ಈಗ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.